ಅಪ್ಪಟ ರಂಗಭೂಮಿಯ ಕಲಾವಿದ, ಕನ್ನಡ ಕಿರುತೆರೆ ಲೋಕದ ದಿಗ್ಗಜ ನಟ. ವಿಶ್ವಕ್ಕೆಲ್ಲ ಒಬ್ಬಳೇ ಸುಂದರಿ ಆಯ್ಕೆ, ಉಳಿದವರಲ್ಲೇ ಇನ್ನೇಕೆ? ಅಂದು ಮುಳುಗಿದರು ಸಹಸ್ರಾರು ಜನರು ಟೈಟಾನಿಕ್ನಲ್ಲಿ, ಇಂದು ಪ್ರತಿದಿನ ಲಕ್ಷಾಂತರ ಜನರು ಮುಳುಗುತ್ತಿದ್ದಾರೆ ಟೈಟಾಗುವ ಟಾನಿಕ್ನಲ್ಲಿ. ಎದೆಯಲ್ಲಿ ತುಂಬಿಕೊಂಡೆ ಆಲ್ಕೋಹಾಲ, ಕಣ್ಣೆದುರಲ್ಲೇ ಬಾರೊಂದು ಕಂಡಾಗಲೇ ನಿನಗೆ ನೀನೇ ಸಾಟಿಲಿಲ್ಲ ಮಯ. ಒಂದು ಎರಡು ಏನು ಬಾಳೆಲ್ಲಿ ಹರಡು ಬಾರಿಗೆ ಹೊರಡು. ಹಂಗ. ಮದುವೆ ಆಗಿದ್ದವ್ರಿಗೆ 3ನೇ ಬರ್ತು, ಮದುವೆ ಆಗದೆ ಇದ್ದವ್ರಿಗೆ 2ನೇ ಬರ್ತಾಗತ್ತೆ. ಹೆಂಗೆ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಸೊ ನಿಮ್ಮ ನಾಟಕದಲ್ಲಿ ಹೆಣ್ಣು ಪಾತ್ರಧಾರಿಗಳಿಲ್ಲ? ಇಲ್ಲ. ಯಾಕೆ? ಈ ಹನಿಗವನ ಒಂಥರ ಕಚ್ಕೊಂಡು ಇಡುತ್ತಲ್ವಾ ಯಾವಾಗ್ಲೂ? 2 ಮಕ್ಕಳಿಗೆ ಅಪ್ಪನಾಗುವ ಮುನ್ನ ನನ್ನವಳ ಅಪ್ಪುಗೆಯಲ್ಲಿ ಬೆಪ್ಪನಾಗಿದ್ದೆ, ಈಗ ತೆಪ್ಪಗಾಗಿದ್ದೇನೆ. ದುಡ್ಡು ಸಿಗಕ್ ಶುರು ಆಯ್ತಾ? ದುಡ್ಡು ಕೇಳ್ಬಿಟ್ರೆ ನಾವು ಶೂಟಿಂಗ್ ಜಾಕೆ ಬರಂಗಿಲ್ಲ. ಎಷ್ಟು ಕಷ್ಟ ಆಯ್ತು ಸರ್ ಕಲಾವಿದ್ರಿಗೆ ಹಂಗಾರೆ? ಏನು ಈ ಕಾಲದವ್ರು ನೋಡಿದ್ರೆ ನಮಗೆ ಆ ಕಾಲದಲ್ಲಿ ಅವರೆಲ್ಲ ಉಟ್ಬಿಟ್ಟಿದ್ರು, ಅವ್ರು ಏನು ಕತೆ ಅಂತ ಅನಿಸ್ತಾ ಇದೆ. ಸೃಷ್ಟಿ ಪೂರ್ತಿ ಆಚರಿಸ್ಬೇಕು ಅಂದ್ಕೊ ಆಸೆ ಇದ್ರೆ 20-22 ವರ್ಷಕ್ಕೆ ಮದುವೆ ಆಗ್ಬಿಟ್ರು. ಈ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಹೇಗಾಯ್ತು? ಒಂದು ಮರದ ಮೇಲೆ ಒಂದು ನಾಟಕ ಮಾಡೋದು ಅಂದ್ರೆ ಹೆಂಗಿದು? ಕಾರ್ಗಿಲ್ ಯುದ್ಧಕ್ಕೆ ನಿಧಿ ಕೊಡಿ ಅಂತ ಹೇಳಿ ನಾನು ನಾಟಕ ಮಾಡಿ ಯಾಕೆ ಕೇಳಬಾರ್ದು? ಕರ್ನಾಟಕ ಸರ್ಕಾರ ಕರೆದು ಅತ್ಯುತ್ತಮ ಮಕ್ಕಳ ಚಿತ್ರ ಅಂತ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ. ಹೌದು. ಒಂದು ತೆರೆ ಮೇಲೆ ಕಾಣಿಸ್ಕೊಳ್ಳಕ್ಕೆ 10 ವರ್ಷ ಕಾದ್ರಿ. ನೀವು ಸುಮ್ಮನೆ ರೋಡಲ್ಲಿ ಬೈಕ್ ಹಾಕೊಂಡು ಹೋಗ್ತಿದ್ರೆ ಹೂವಲ್ಲಿ ಕಾಯಾಗಿ, ಕಾಯಲ್ಲಿ ಹಣ್ಣಾಗಿ, ಹಣ್ಣಲ್ಲಿ ಬೀಜ ಮೊಳೆಯೋ ಹೊತ್ತೇನೆ ಸಂಕ್ರಾಂತಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಹರಿಕಥೆಯ ಇವತ್ತಿನ ಅತಿಥಿ ಒಂಥರ ನಂಗೆ ಅಣ್ಣ. ಈ ಸಂಸ್ಕೃತದಲ್ಲೊಂದು ನಾಣ್ಣುಡಿ ಇದೆ, ಹಸನ್ಮುಖಿ ಸದಾ ಸುಖಿ. ಅವ್ರು ನೋಡೇ ಬರೆದ್ಬಿಟ್ಟಿದಾರ ಅನ್ನೋದು ನಂಗೆ ಯಾವಾಗಲೂ ಕಾಡುತ್ತೆ. ದಿನದ 24 ಗಂಟೆ, ಬೆಳಗ್ಗೆ 5 ಗಂಟೆ ಆಗಲಿ, ರಾತ್ರಿ 11 ಗಂಟೆ ಆಗಲಿ, ಅವರ ಮುಖದಲ್ಲಿ ಒಂದು ನಗು ಇರುತ್ತೆ. ತುಂಬ ಜನರ ಆಯಸ್ಸನ್ನು ಅವರು ಹೆಚ್ಚಿಸಿದ್ದಾರೆ, ಯಾಕೆಂದರೆ ಅವರ ನಟನೆ ಹಾಗಿರುತ್ತೆ. ಒಂಥರ ಕಚಗುಳಿ ಅದು. ಅಪ್ಪಟ ರಂಗಭೂಮಿಯ ಕಲಾವಿದ. ಪ್ರತಿ ವರ್ಷ ನಾವು ಸಂಕ್ರಾಂತಿ ಆಚರಣೆ ಮಾಡ್ತೀವಲ್ಲ, ಆ ಸಂಕ್ರಾಂತಿ ಪದ ಕೇಳಿದ ತಕ್ಷಣ ನೆನಪಾಗುವಂಥ ಕನ್ನಡ ಕಿರುತೆರೆ ಲೋಕದ ದಿಗ್ಗಜ ನಟ. ಅವರ ರಂಗಭೂಮಿಯ ಕೆಲಸ ಇದೆಯಲ್ಲ, ಇವತ್ತಿಗೂ ಕೂಡ ಅಷ್ಟೇ ಆಕ್ಟಿವ್ ಆಗಿದೆ. ಅಂದರೆ ಬಹುಮುಖ ಪ್ರತಿಭೆಯ ಸದಾ ಲವಲವಿಕೆಯಲ್ಲಿರುವಂಥ ಒಬ್ಬ ನಟ. ನಾವು ಯಾವಾಗಲೂ ವರ್ಷದಿಂದ ವರ್ಷ ಆದಮೇಲೆ ದೊಡ್ಡವರಾಗ್ಬಿಡ್ತೀವಿ. ಇವ್ರು ಗೊತ್ತಿಲ್ಲಪ್ಪ ನನಗೆ, ಇಷ್ಟು ವರ್ಷ ಆದರೂ ಚಿಕ್ಕವರಾಗೆ ಕಾಣಿಸ್ತಾರೆ ಅನ್ನೋದು ನನಗೆ ಯಾವಾಗಲೂ ಕಾಡ್ತಿರುತ್ತೆ. ಒಂದು ಅರ್ಥದಲ್ಲಿ ಹೇಳಬೇಕು ಇಂಗ್ಲೀಷ್ನಲ್ಲಿ ಅಂದರೆ 60 ಇಯರ್ ಯಂಗ್ ಅಂತ ಕರಿತೀನಿ, ಓಲ್ಡ್ ಅಲ್ಲ ಇವರು. ಇವತ್ತು ನಾನು ಅಣ್ಣ ನೀವು ಬರಬೇಕು ಅಣ್ಣ ಅಂದೆ. ಖಂಡಿತ ಬರ್ತೀನಿ ಅಂದರು. ಒಂದು ಜೋಶ್ ಏನು ಗೊತ್ತಾ, ಇತ್ತೀಚೆಗೆ ಅವರು 60ರ ಸಂಭ್ರಮ ಅಂದರೆ ಷಷ್ಠಿ ಪೂರ್ತಿಯ ಸಂಭ್ರಮವನ್ನು ಇಡೀ ಕುಟುಂಬದವ್ರ ಜೊತೆ ಆಚರಣೆ ಮಾಡ್ಕೊಂಡ್ರು. ಆವಾಗ ಅನ್ನಿಸ್ತು ನನಗೆ, ಗುರು ಲೈಫನ್ನು ಈ ತರಹ ಖುಷಿಯಿಂದ ಕಳಿಬೇಕು ಅಂತ. ಹಾಗಾಗಿ ಈ ಪ್ರೋಗ್ರಾಮ್ಗೋಸ್ಕರ ಅಣ್ಣ ಏನು ಮಾಡಿದ್ರು ಗೊತ್ತಾ, ಒಂದು ಟೀ ಶರ್ಟನ್ನು ಪರ್ಚೇಸ್ ಮಾಡಿದ್ದಾರೆ. ನಾನು ಹುಟ್ಟಿದ ವರ್ಷ ಇದು, ನನಗಿಷ್ಟು ವರ್ಷ. ನನ್ನ ಕ್ಯಾಮ್ರಾಮನ್ ಅದನ್ನು ಫೋಕಸ್ ಮಾಡಿ ನಿಮ್ಗೆ ತೋರಿಸ್ತಾರೆ ಈಗ. ನನ್ನ ಅದರದೇನು 60ರ ಚಿರ ಯುವಕ, ಕನ್ನಡ ಕಿರುತೆರೆ ಲೋಕ ಮತ್ತು ರಂಗಭೂಮಿಯ ದಿಗ್ಗಜ ನಟ, ನಾನು ಪ್ರೀತಿಯಿಂದ ಕರೆಯುವಂಥ ನಾಗರಾಜ್ ಅಡ್ಡ, ನನ್ನ ಅದರದೇನು ಶ್ರೀ ನಾಗರಾಜ್ ಕೋಟೆ. ನಮಸ್ತೆ ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ಆಮೇಲೆ ಹಳೆಯ ನೆನಪುಗಳು, ಹಳೆಯ ನಮ್ಮ ಲೀಲೆಗಳು, ಹಳೆಯ ನಮ್ಮ ಚಟುವಟಿಕೆಗಳು, ಓಕೆ, ಅದೆಲ್ಲ ಏನಾಗುತ್ತೆ 60ಕ್ಕೆ ಬಂದ ಕೂಡಲೇ ನೀವು ಹೇಳಿದಾಗೆ ಸಾಮಾನ್ಯವಾಗಿ ಕೆಲವರು ಸಮಯ ಬಂದಾಗ ಮಾತ್ರ ಹಳೆಯ ನೆನಪುಗಳು ಮೆಲುಕುಗಳಿಗೆ ಹೋಗ್ತಾರೆ. 60 ಆದಮೇಲೆ ಬೆಳಗ್ಗೆ ಎದ್ರು ಅದೇ, 5 ಗಂಟೆಲಿ ಎಚ್ಚರವಾದರೂ ಅದೇ,
ಊಟಕ್ಕೆ ಕೂತ್ರು ಅದೇ, ತಿಂಡಿ ಕೂತ್ರು ಅದೇ, ಮಲಗುವಾಗಲೂ ಅದೇ. ಏನಕ್ಕೆ ಗೊತ್ತಾ, ಎಷ್ಟು ಯಾವ ಥರ ಕಳೆದ್ವಿ ಅದನ್ನು ಯಾವ ಥರ ನಂಗೆ ಮಾಡೋಕ್ಕಾಯ್ತು. ಅದನ್ನೆಲ್ಲ ದಾಟಿ 60ಕ್ಕೆ ನಾವು ಬಂದ್ವಲ್ಲ. ಯಾವಾಗ ಮನುಷ್ಯನಿಗೆ 60 ದಾಟಿ ಮುಂದಕ್ಕೆ ಬರ್ತಾನೆ, ಅದು ಮದುವೆ ಆಗಿದ್ದವ್ರಿಗೆ 3ನೇ ಬರ್ತು, ಓಕೆ, ಮದುವೆ ಆಗದೆ ಇದ್ದವ್ರಿಗೆ 2ನೇ ಬರ್ತಾಗತ್ತೆ. ಹೆಂಗೆ? ಮನುಷ್ಯನದು 3 ಹುಟ್ಟು. ಹಾಂ, ತಾಯಿಯ ಹೊಟ್ಟೆಯಿಂದ ಭೂಮಿಗೆ ಪ್ರವೇಶಿಸು ಮೊದಲ ಹುಟ್ಟು, ಓಕೆ, ವಿವಾಹ 2ನೇ ಹುಟ್ಟು. ಆಯಿತು. ಯಾಕೆಂದರೆ ಅಲ್ಲಿ ಇನ್ನೊಂದು ಮನಸ್ಸು ನಮ್ಮ ಜೊತೆ ಆಗುತ್ತೆ, ನಮ್ಮ ಭಾವನೆಗಳು ಚೇಂಜ್ ಆಗುತ್ತೆ, ನಮ್ಮ ಆಲೋಚನೆಗಳನ್ನೆಲ್ಲ ಇನ್ನೆಲ್ಲೆಲ್ಲಿಗೂ ಹೊಂದಿಕೊಂಡು ಹೋಗಬೇಕಾಗುತ್ತೆ. ದಿಸ್ ಸೆಕೆಂಡ್ ಬರ್ತ್. 3ನೇ ಹುಟ್ಟು 60ನ್ನು ದಾಟೋದು. ಓ, ಕರೆಕ್ಟಾಗಿ ಮನುಷ್ಯನ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್. ಫಸ್ಟ್ ಇನ್ನಿಂಗ್ಸ್ ಏನೇನು ಬ್ಯಾಟಿಂಗು ಬೌಲಿಂಗ್ ಮಾಡ್ಕೊಂಡಿದ್ದಾರೆ. ಓಕೆ, ಸೆಕೆಂಡ್ ಇನ್ನಿಂಗ್ಸು ಎಷ್ಟು ಹೊಡಿಬೋದು, ಓಕೆ, ಎಷ್ಟು ವಿಕೆಟ್ ತಗೋಬೋದು, ಎಷ್ಟು ರನ್ ಮಾಡ್ಬೋದು, ಏನು ಸಕ್ಸಸ್ ಕಾಣ್ಬೋದು. ನಾವು ಕ್ರಿಕೆಟ್ ಮ್ಯಾಚ್ ಲೆಕ್ಕದಲ್ಲಿ ಹೇಳೋದಾದ್ರೆ ಆ ಮನುಷ್ಯ 60 ದಾಟ್ದ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಅಂತ. ಆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆದವಾಗ ಏನೋ ಒಂಥರ, ಎಲ್ಲರಿಗೂ ಹೇಗೋ ಗೊತ್ತಿಲ್ಲ, ನಾವು ಸ್ವಲ್ಪ ಭಾವನಾತ್ಮಕ ಜೀವಿಗಳಾದ್ರಿಂದ, ಈ ಸಾಹಿತ್ಯ ಮತ್ತು ಕಲೆ ಈ ಒಡನಾಟದಲ್ಲಿರೋದ್ರಿಂದ ಒಂಥರ ಭಾವುಕತೆ. ಅದು ದಾಟದಲ್ಲ ಒಂದು ಗೇಟು, ಒಂದುವರೆಗೂ ಬಂದಲ್ಲ ಅನ್ನೋದು ಒಂದು. 2ನೇದು ನಿಮಗೆ ಗೊತ್ತಿರಲಿ, ಷಷ್ಠಿ ಪೂರ್ತಿಯನ್ನು ಆಚರಿಸಿಕೊಳ್ಳತಕ್ಕಂಥ ಒಂದು ಅದೃಷ್ಟ ಯೋಗ ಬಹುಶಃ ನನ್ನ ಅಂದಾಜಿನಲ್ಲಿ 100ರಲ್ಲಿ 30ರಿಂದ 40 ಜನಕ್ಕೆ ಬರ್ತದೆ. ಕಾರಣಗಳಿದ್ದಾವೆ ಅದಕ್ಕೆ. ಯಾಕೆ ಅಂತಂದರೆ ಷಷ್ಠಿ ಪೂರ್ತಿ ಸಮಾರಂಭವನ್ನು ಆ ವ್ಯಕ್ತಿ 60ಕ್ಕೆ ಬಂದ ಕೂಡಲೇ ಅವರ ಗಮನಕ್ಕೆ ಬಾರದಂತೆ ಅವರ ಕುಟುಂಬಸ್ಥರು ಇದನ್ನು ಮಾಡಬೇಕು ಅಂತ ನಿರ್ಧರಿಸುವುದು. ಓಕೆ, ಮೊದಲನೆಯದು. 2ನೇದು, ಅಕಸ್ಮಾತ್ ಅವರು 35ಕ್ಕೆ 30-35 ನಂತರ ವಿವಾಹವಾಗಿದ್ದರೆ ಇವರಿಗೆ 60ರಾದರೂ ಮಕ್ಕಳು ಪ್ರಬುದ್ಧಕ್ಕೆ ಬರದೇ ಇರುವುದು. ಅವಕಾಶ ಇರಲ್ಲ, ಅವ್ರಿಗೆ ಅವಕಾಶ ಇರಲ್ಲ. ಈಗ ನೀವು ಆ ವ್ಯಕ್ತಿ 60ಕ್ಕೆ ಬಂದಾಗ ಮಕ್ಕಳು 8-9 ಓದ್ತಿದ್ರೆ ಅವ್ರು ಯಾಕೆ ಷಷ್ಠಿ ಪೂರ್ತಿ ಮಾಡ್ತಾರೆ? ಆಗಲ್ಲ. ಇನ್ನೊಂದು, ಅವರು 60ಕ್ಕೆ ಬಂದಾಗ ಕುಟುಂಬಸ್ಥರಿಗೂ ಅವರಿಗೂ ಸಂಬಂಧ ಅಷ್ಟು ಚೆನ್ನಾಗಿಲ್ಲದೆ ಇರುವುದು, ಭಿನ್ನಾಭಿಪ್ರಾಯಗಳಿರುವುದು. ಅವ್ರಿಗೆ ಕುಟುಂಬಸ್ಥರಿಗೆ ಇವ್ರು ನಾನು ಷಷ್ಠಿ ಪೂರ್ತಿ ಮಾಡಬೇಕು ಅಂತ ಮನಸ್ಸೇ ಬರೋದಿರುವುದು. ಇವೆಲ್ಲ ಕಾರಣಗಳನ್ನು ನಾವು ಅವಲೋಕಿಸಿದಾಗ ನಾನು ಅಂದಾಜು ಹಾಕಿದ್ದು 100ಕ್ಕೆ 30ರಿಂದ 40 ಜನಕ್ಕೆ ಸಿಕ್ಕತ್ತೆ. 40 ಡೌಟೇ, 30% ಜನಕ್ಕೆ ಸಿಕ್ಕತ್ತೆ ಅಂತ. ನನಗೆ 60 ದಾಟಿದ್ದು ಸಂತೋಷ ಒಂದು ಕಡೆ, ಆದರೆ ಈ ನಮ್ಮ ಮಕ್ಕಳು, ಗಂಡು ಮಕ್ಕಳು ನಿಶಾಂತ್ ಕೋಟೆ ಮತ್ತು ಯಶವಂತ್ ಕೋಟೆ ಮತ್ತು ಸೊಸೆಯಂದರು, ಮೊಮ್ಮಗ, ಇವರು ನನಗೆ ಗೊತ್ತಿಲ್ಲದ ಹಾಗೆ ಅವರು ಹೋಗಿ ಅಲ್ಲಿ ದೇವಸ್ಥಾನವನ್ನು ಬುಕ್ ಮಾಡ್ಕೊಂಬಂದ್ರಲ್ಲ, ಸಾರ್ಥಕ ಅನಿಸ್ಬಿಡ್ತು ಅಲ್ಲ. ನಾನೊಂದು ಕ್ಷಣ ಭಾವುಕನಾಗ್ಬಿಟ್ಟೆ. ಅಲ್ಲಿವರೆಗೂ ಏನೇನೇನೋ ಸಾಧನೆ ಅನ್ಕೊಂಡಿರ್ತೀವಿ. ಮರದ ಮೇಲೆ ನಾಟಕ ಮಾಡಿದೆ, ಲಿಮ್ಕಾ ರೆಕಾರ್ಡ್ ಆಯಿತು, ಓಹೋ ಇದನ್ನೇ ದಾಖಲೆ, ಇದೇ ಸಾರ್ಥಕ. ಯಾವುದೋ ಒಂದು ಅದ್ಭುತವಾದ ಸಂಕ್ರಾಂತಿ ಥರ ಸೀರಿಯಲ್ ಮಾಡ್ತೀವಿ, ಜನ ಇಷ್ಟ, ಇದೇ ಸಾರ್ಥಕ. ಯಾವುದೋ ಒಂದು ಸಿನಿಮಾ ನಿರ್ದೇಶನ ಮಾಡ್ತೀವಿ, ಅದಕ್ಕೊಂದು ಸ್ಟೇಟ್ ಅವಾರ್ಡ್ ಬರುತ್ತೆ, ಬಾನಾಡಿ ಅಂತ, ಮಕ್ಕಳ ಚಿತ್ರ, ಇದೇ ಸಾರ್ಥಕ. ಎಲ್ಲ ಸಾರ್ಥಕತೆಯನ್ನು ಮೀರಿಸಿದ್ದು ಇದು. ಮಕ್ಕಳು, ಸೊಸೆಯಂದರು ನಮ್ಮನ್ನು ಅರ್ಥ ಮಾಡಿಕೊಂಡು, ನಮ್ಮ ಶ್ರಮವನ್ನು ಅರ್ಥ ಮಾಡಿಕೊಂಡು, ನಾವು ಬಂದ ದಾರಿಯನ್ನು ಅರ್ಥ ಮಾಡಿಕೊಂಡು, ಪತ್ನಿ ಸಹಿತ ಅರ್ಥ ಮಾಡಿಕೊಂಡು ಇವ್ರಿಗೆ ಮಾಡಬೇಕು, ಮಾಡಿದ್ರೇ ನನ್ನ ಜೀವನ ಸಾರ್ಥಕ ಅಲ್ಲ, ಇವರಿಗೆ ನಾನು ಷಷ್ಠಿ ಪೂರ್ತಿ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಅವ್ರು ಅಂದ್ಕೊಂಡಿತ್ತು. ನಮಗೆಲ್ಲೋ ಒಳ್ಳೆಯದಾಗ್ಬೋದು, ನಮ್ಗೆ ಇದು ಹುಟ್ಟು ಸಾರ್ಥಕವಾಗ್ಬೋದು ಅಂತ ಅನಿಸೋದಿದೆಯಲ್ಲ, ಇದು ನಾನು ಪರ್ಸೆಂಟೇಜ್ ಅಂದಾಜು ಹಾಕಿದ್ದು ನಿಮ್ಗೆ ಕರೆಕ್ಟ್ ಅನಿಸ್ತದೆ. 30%. ಆ ಒಂದು ದಾರಿಯಲ್ಲಿ ನಾನು ಇದು
ಅದೇ ಅವರು ಅಂದ್ಕೊಂಡಾಗ್ಲಿಂದ ಈಗ ಇದನ್ನೆಲ್ಲ ನಾವು ಆಚರಿಸ್ಕೊಂಡಾಗ ಆ ಸಂಭ್ರಮದಲ್ಲಿ ಭಾಗಿಯಾದಾಗ ನಮ್ಗೆ ಅನ್ನಿಸ್ತಾ ಅದು ಇನ್ನೂ ಅದರಿಂದ ಹೊರಕ್ಕೆ ಬರೋಕ್ಕಾಗ್ತಾ ಇಲ್ಲ. ನಿಮ್ಮ ಕಣ್ಣು ಹೇಳ್ತಾ ಇದೆ ಅಣ್ಣ ಅದನ್ನು. ಹೊರಕ್ಕೆ ಬರೋಕ್ಕಾಗ್ತಾ ಇಲ್ಲ. ಅಲ್ಲ, ಆ ಥರದ ಮಕ್ಕಳು ಪಡೆಯೋದಕ್ಕೂ ಸೊಸೆಂದ್ರ ಮಗಳ ಥರ ಇರೋದಕ್ಕೂ ಎಷ್ಟು ಪುಣ್ಯ ಮಾಡಿರ್ಬೇಕು. ಬಹುಶಃ ಇದು ಒಂದು ಜನ್ಮದ ಪುಣ್ಯಕ್ಕಾಗೋಲ್ಲ, ಹೋದ ಜನ್ಮದಿಂದನೇ ಪುಣ್ಯ ಮಾಡ್ಕೊಂಬಂದಿರಬೇಕು. ಯಾಕೆಂದರೆ ಭುಜದೆತ್ತರಕ್ಕೆ ಬೆಳೆದಂಥ ಮಕ್ಕಳು ಅವ್ರವ್ರ ಸಂಪಾದನೆಯಲ್ಲಿ ಇದ್ದಾರೆ ಅಂದಾಗ ಮಕ್ಕಳು ಅಪ್ಪ ಅಮ್ಮ ಔಟ್ಡೇಟೆಡ್ ಆಗಿಬಿಡ್ತಾರೆ, ಬದುಕು ಬೇರೆ ಆಗ್ಬಿಡುತ್ತೆ, ಕೆಲವ್ರ ಬದುಕು ಚಲ್ಲಾಪಿಲ್ಲಿ ಆಗ್ಬಿಡುತ್ತೆ. ಈಗಿನ ಸಮಾಜವನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಒಂದು ಒಟ್ಟು ಕುಟುಂಬ ಇದೆ, ಇವರೆಲ್ಲರೂ ಹಿಂಗೆ ನಿಂತು ಮಕ್ಕಳು ಸೊಸೆಂದ್ರು ಮೊಮ್ಮಗ ತಾತಾಜಿಯನ್ನ ಹಂಗೆ ಮೊಮ್ಮಗ ನೋಡ್ತಿದ್ದಾರೆ, ಅತ್ತೆ ಮಾವನ ಅಪ್ಪ ಅಮ್ಮನ ಥರ ಆಕೆ ನೋಡ್ತಿದ್ದಾರೆ, ನನ್ನ ಹೆತ್ತವರು ಅಂತ ಮಕ್ಕಳು ನಿಮ್ಮನ್ನು ಷಷ್ಠಿ ಪೂರ್ತಿ ಸಮಾರಂಭದಲ್ಲಿ ನಿಲ್ಲಿಸಿದ್ದಾರೆ, ನಿಮ್ಮೆಲ್ಲ ಆತ್ಮೀಯರು ನನ್ನನ್ನು ಒಳಗೊಂಡು ಎಲ್ಲರನ್ನೂ ನೀವು ಕರೀತೀರಾ. ಹೌದು, ಎಷ್ಟು ಚಂದ ಅನ್ಸುತ್ತೆ ಅಣ್ಣ ಅದು. ಹೌದು ಹೌದು. ಅದೇ ನಾನಾಗಲೇ ಹೇಳಿದ್ನಲ್ಲ, ಇಲ್ಲಿವರೆಗೂ ಏನೇನೇ ಯಾವುದನ್ನೋ ಸಾರ್ಥಕ ಅಂದ್ಕೊಂಡಿರ್ತೀವಿ, ಎಲ್ಲ ಸಾರ್ಥಕವನ್ನು ಮೀರಿಸಿದ ಒಂದು ಸಾರ್ಥಕತೆ ಸಾಕು. ಅಲ್ಲಿಗೆ ಭಗವಂತ ನಮಗೆ ಅಂದ್ಕೊಂಡಿದ್ದೆಲ್ಲನೂ ಕೊಟ್ಬಿಟ್ಟ, ನಿರೀಕ್ಷೆಗಿಂತ ಜಾಸ್ತಿ ಕೊಟ್ಬಿಟ್ಟ ಅನ್ನತಕ್ಕಂಥ ಒಂದು ತುಂಬು ಭಾವ. ನಿಮ್ಮ ಕುಟುಂಬದ ಕೋಟೆ ತುಂಬ ಭದ್ರವಾಗಿದೆ. ಹಾಂ, ಖಂಡಿತ ಖಂಡಿತ. ಈ ಕೋಟೆ ಹೆಂಗೆ ಬಂತು? ಕೋಟೆ ಬರಲಿಲ್ಲ, ಕೋಟೆ ಒಳಗೆ ನಾವು ಹುಟ್ಬಿಟ್ವಿ. ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಕೋಟೆ ಒಂದು ಭಾಗ. ಕೋಟೆಯ ಒಳಭಾಗ ಅಷ್ಟೇ ಊರು, ಹೊರಭಾಗವೆಲ್ಲ ಬೇರೆ ಬೇರೆ. ಆಗಿನ ಕಾಲಕ್ಕೆ ಮೈಸೂರು ಮಹಾರಾಜರ ಕಾಲಕ್ಕೆ ಪಾಳೆಗಾರರನ್ನ ಅಲ್ಲಿ ಅವರು ಆಳ್ತಿದ್ದಾಗ ಕೋಟೆಯಿಂದ ಹೊರಭಾಗಕ್ಕೆ ಪೇಟೆ ಅಂತನೋ ಸಮಥಿಂಗ್, ಕೋಟೆ ಒಳಭಾಗ ಇಲ್ಲೇ ಅಲ್ಲಿ ಜನಗಳು ಅವ್ರದ್ದೇನೋ ರಾಜರ ಪಾಳೆಗಾರರ ವಾಸಸ್ಥಾನ ಎಲ್ಲ ಇರುತ್ತಲ್ಲ, ಅದೆಲ್ಲ ಅವಸಾನವಾದ ಮೇಲೆ ಮಾಮೂಲಿ ಊರಿಗೆ ಆ ಹೆಸರಿಗೆ ಕೋಟೆ ಅಂತ ಹೆಸರು ಬರುತ್ತೆ, ಇನ್ನು ಪೇಟೆ ಅಂತ ಬರುತ್ತೆ. ಕೋಟೆಯಲ್ಲಿ ಒಂದಿಷ್ಟು ಕುಟುಂಬಗಳಿರ್ತವೆ. ನಾವು ಅಲ್ಲಿ ನಮ್ಮ ತಂದೆ ತಾಯಿ ಕುಟುಂಬ ಕೋಟೆಯಲ್ಲಿ ವಾಸವಾಗಿದ್ದರಿಂದ, ನಾವಲ್ಲಿ ಜನನವಾಗಿದ್ದರಿಂದ 1980ರಲ್ಲಿ 78-79ರಲ್ಲಿ ನಾನು ರಂಗಭೂಮಿ ಪ್ರವೇಶ ಮಾಡಿದಾಗ, ಈ ಗುಬ್ಬಿ ಕಂಪ್ನಿ ಈ ಥರ ನಾಟಕ ಕಂಪ್ನಿಗಳು ನಮ್ಮೂರಿಗೆ ಬಂದಾಗ, ಆ ಗುಬ್ಬಿ ಕಂಪ್ನಿಯಲ್ಲಿ ನಾನು ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ಕೆಲಸಕ್ಕೆ ಹೊರಗಡೆ ಒಂದು ಕ್ಯಾಂಟೀನ್ ಇರುತ್ತೆ. ರಾತ್ರಿ 10 ಗಂಟೆಗೆ ನಾಟಕ ಸ್ಟಾರ್ಟ್ ಆಗುತ್ತೆ. ನಾನು ಕ್ಯಾಂಟೀನ್ ಕೆಲಸಕ್ಕೆ ಸೇರ್ಕೋಬೇಕು. ಆ ಕಂಪ್ನಿ ಹೊರಗಡೆ ಒಂದು ಕ್ಯಾಂಟೀನ್ ಇರುತ್ತೆ. ಆ ಕ್ಯಾಂಟೀನಲ್ಲಿ ನಮ್ಮ ತಂದೆ ಕೆಲಸಕ್ಕೆ ಸೇರಿಸ್ತಾರೆ. ನಾನು ಅಲ್ಲಿ ತಿಂಡಿ ತಿಂದೋರ್ದು ಬಜ್ಜಿ ಇದೆಲ್ಲ ಟೀ ತೊಳಿಬೇಕು, ತೋಟ ಎಲ್ಲ ತೊಳೆದು. ನಾಟಕ ಸ್ಟಾರ್ಟ್ ಆದಮೇಲೆ ಯಾರೂ ಜನ ಬರಲ್ಲ. ಆಮೇಲೆ ನಾಟಕ ಒಳಗಡೆ ಕಲಾವಿದರು ಟೀಗೆ ಹೇಳಿದ್ರೆ ತೊಗೊಂಡೋಗ್ಬೇಕು ನಾನು. ಇದು ನಿಮ್ಮ ಕೆಲಸ? ನನ್ನ ಕೆಲಸ. ಬೆಳಗಿನ ಜಾವ 3 ಗಂಟೆವರೆಗೂ. ನನಗೆ ದಿನಕ್ಕೆ 2 ರೂಪಾಯಿ. ಈ ಥರ ಮಾಡಿದ್ರೆ 2 ರೂಪಾಯಿ 1 ವಾರ ಈ ಥರದ. ಆವಾಗ ಈ ನಾಟಕ ಸ್ಟಾರ್ಟ್ ಆಗಿಬಿಟ್ಮೇಲೆ ಯಾರು ಕಸ್ಟಮರ್ ಬರ್ತಿತ್ತಿಲ್ಲಲ್ಲ, ನನಗೆ ನಾಟಕ ನೋಡ್ತಾ ನಿಂತ್ಕೊಳ್ಳೋದು ಗೇಟಲ್ಲಿ. ಸುಮ್ಮನೆ ನೋಡೋದು ಅಷ್ಟೇ. ನೋಡೋದು ಅಲ್ಲ, ನೋಡೋದು ಅಂದ್ರೆ ಏನು, ಒಂದೊಂದು ತಿಂಗಳು ನಾವು ನಾಟಕ 3 ತಿಂಗಳು ಒಂದೇ ನಾಟಕ ನೋಡೋದೆ. ಹಂಗ? ಓಕೆ. ಸಿದ್ಧಲಿಂಗೇಶ್ವರ ಮಹಾತ್ಮೆ ಹಾಕಿದ್ರೆ 3 ಮಂತ್ಸು ಹೌಸ್ಫುಲ್ಲು. 3 ಮಂತ್ಸು ಹೌಸ್ಫುಲ್ಲು. ಅದು ನಾಟಕ ಸ್ಟಾರ್ಟ್ ಆಯ್ತು ಅಂದ್ರೆ ನನಗೇನು ಕೆಲಸ ಇಲ್ಲ, ಯಾರು ಇರಲ್ವಲ್ಲ, ಸುಮ್ಮನೆ ಹಿಂಗೆ ಹೋಟ್ಲು ಕಡೆ ನೋಡೋದು, ಯಾರು ಬಂದರೂ ಓಡೋಬೇಕಲ್ಲ, ನಾಟಕ ನೋಡ್ತಾ ಇರೋದು. ಇಡೀ ನಾಟಕ ಬಾಯ್ಪಾಠ ಮಾಡಿಬಿಡೋದು. ಎಲ್ಲ ಪಾತ್ರಗಳು ನಿಮ್ಗೆ ಬಾಯ್ಪಾಠ ಆಗುತ್ತೆ ಎವ್ರಿ ಡೇ. ಆಮೇಲೆ ಹೊರಗಡೆ ಕಲಾವಿದರಿಗೆಲ್ಲ ಟೀ ತೊಗೊಂಡೋಗೋದು. ಅವ್ರು ಏನು ಡ್ರೆಸ್ ಹಾಕ್ಕೊಟ್ಟಿದ್ದಾರೆ, ಯಾಕೆ ಮೇಕಪ್ ಮಾಡ್ಕೋತಾ ಇದ್ದಾರೆ, ಯಾಕೆ ಈ ಥರ ಮೇಕಪ್ ಮಾಡ್ಕೋತಿದ್ದಾರೆ, ಈ ಸೀನ್ ಹೆಂಗೆ ಚೇಂಜ್ ಆಗುತ್ತೆ, ಈ ದೃಶ್ಯ ಹೆಂಗೆ ಚೇಂಜ್ ಆಗುತ್ತೆ, ಆ ಕಲ್ಲು ಬಸವ ಅನ್ನ ತಿಂತಲ್ಲ ಅದು ಹೆಂಗೆ ತಿಂತದು, ಅದು ಹೆಂಗೆ ನಾಲಿಗೆ ಅದರಿಂದ ಬಂತು, ಇದನ್ನೇನು ಮಾಡ್ತಾರೆ. ಆಮೇಲೆ ಈ ನೀರಿನ ಅಲೆ ಹೋಯ್ತು, ಅದ್ರ ಮೇಲೆ ಕೊಡನೇ ತೇಲ್ಕೊಂಡು ಹೋಯ್ತಲ್ಲ, ಅದು ಹೆಂಗಾಯ್ತು ಸ್ಟೇಜ್ ಒಳಗಡೆ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಗುಬ್ಬಿ ಕಂಪ್ನಿ ವಿಶೇಷ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಇದು ಒಳಗಡೆ ಹೋದವ್ರಿಗೆ ಮಾತ್ರ ಗೊತ್ತಾಗುತ್ತೆ. 30-40 ಸೈಜ್ದು 3 ಟ್ರ್ಯಾಲಿ. ಎಷ್ಟು? 30-40 3 ಟ್ರಾಲಿ ಹಿಂಗೆ ತಳ್ಳುತ್ತೀವಲ್ಲ ನಾವು ಕ್ಯಾಮ್ರಾ ಇಟ್ಕೊಂಡು, ಆ ಥರ 30-40 ಸೈಜು. ಒಂದು ಸೈಡ್ ಸೈಜು, ಒಂದು ಲೆಫ್ಟಲ್ಲಿರುತ್ತೆ, ಒಂದು ರೈಟಲ್ಲಿರುತ್ತೆ, ಒಂದು ಬ್ಯಾಕಲ್ಲಿರುತ್ತೆ. ಇದು ಆಡಿಯನ್ಸ್ ಫ್ರಂಟ್, ಒಂದು ಲೆಫ್ಟು, ಒಂದು ರೈಟು, ಒಂದು ಬ್ಯಾಕ್. ಒಂದರಲ್ಲಿ
ಈ ಕಾಡು ಅರಮನೆ ಸೆಟ್ ರೆಡಿ ಇರುತ್ತೆ, ಹ್ಮ್ ಇನ್ನೊಂದರಲ್ಲಿ ಋಷಿ ಆಶ್ರಮ ಸೆಟ್ ರೆಡಿ ಇರುತ್ತೆ, ಹ್ಮ್ ಇಲ್ಲೊಂದು ಇನ್ಯಾವುದೋ ರೆಡಿ ಇರುತ್ತೆ. ಆ ಟ್ರ್ಯಾಲಿ ಮೇಲೆ ಈ ಸೀನ್ ಮುಗಿದ ಕೂಡಲೇ ಇದು ಹಂಗೆ ವಾಪಸ್ ಹೋಗ್ಬಿಟ್ಟು ಈ ಸೀನ್ ಬಂದ್ಬಿಡುತ್ತೆ ಸರ್ 30-40. ಹಂಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರು. ಹಾಂ, ಇನ್ನು ಎಷ್ಟು ಅಗಲ ಇರಬೇಕು ಒಳಗಡೆ. ರಂಗಮಂದಿರ ಹೇಗಿರ್ಬೇಕು, ಸ್ಟೇಜ್ ಹೆಂಗಿರ್ಬೇಕು ಅದು. ಇದು ಒಂದು ಸೀನ್ ಅವಾಗ ಹೆಚ್ಚು ಕಮ್ಮಿ ಒಂದು ಸೀನ್ ಶುರುವಾದ್ರೆ 1.5 ಗಂಟೆ ಅಷ್ಟೊತ್ತಿಗೆ ಪಕ್ಕದ್ದು ಕಾಡು ಗೀಡು ಎಲ್ಲ ರೆಡಿ ಇದ್ಬಿಡ್ತಿತ್ತು. ನಾನು ಇದನ್ನೆಲ್ಲ ಹೋಗಿ ನೋಡ್ತಾ ನಿಂತ್ಕೊಳ್ಳೋದು. 20 ಜನ ಅದನ್ನು ಹಿಂಗೆ ತಿರುಗಿಸೋರು. ಅದು ಹಂಗೆ 30-40 ಆರ್ಟಿಸ್ಟ್ ಸಮೇತ, ಆರ್ಟಿಸ್ಟ್ ಎಕ್ಸಿಟ್ ಇಲ್ಲ. ಓ ಹಂಗ, ಹಾಂ, ನೀವು ಟ್ರಯಲ್ ಮೇಲೆ ಇದ್ದೀರಲ್ಲ, ಸ್ಟೇಜಲ್ಲಿ ಇಲ್ಲ, ಹಂಗೆ ಮೂವ್ ಆಗ್ಬಿಡ್ತೀರಾ. ಹಂಗೆ ಹೋಗ್ಬಿಡುತ್ತೆ. ಅಲ್ಲಿ ಟ್ರಯಲ್ ಮೇಲೆ ಆರ್ಟಿಸ್ಟ್ ಕೂತ್ಬಿಟ್ಟಿರ್ತಾರೆ ಆಲ್ರೆಡಿ, ಹಂಗೆ- ಅದು ಹಂಗೆ ಬಂದು. ರಂಗಭೂಮಿ ಎಷ್ಟು ಗ್ರೇಟು. ಆಮೇಲೆ ರಂಗಭೂಮಿಯನ್ನು ಎಷ್ಟೊಂದು ಜನ ಇಷ್ಟಪಡ್ತಾರೆ, ರಂಗ ನಟರನ್ನು ಎಷ್ಟೊಂದು ಜನ ಇಷ್ಟಪಡ್ತಾರೆ. ನನಗೆ ಒಬ್ಬ ನಾಗರಾಜ್ ಕೋಟೆ ತಲೆ ಒಳಗಡೆ ಒಬ್ಬ ಕಲಾವಿದ ಅಲ್ಲಿ ಹುಟ್ಕೊಳ್ಳೋದು. ನಾನು ಈ ಥರ ಮಾಡಬೇಕು. ಗುಬ್ಬಿ ವೀರಣ್ಣವ್ರ ಮಗ ಚನ್ನಬಸವಣ್ಣ ಇದ್ರು ಅವಾಗ, ನಾವು ಮಾಡುವಾಗ ಗುಬ್ಬಿ ವೀರಣ್ಣವ್ರು ತೀರ್ಕೊಂಡಿದ್ರು. ಚನ್ನಬಸವಣ್ಣ ನಾನು ಇಂಟ್ರೆಸ್ಟ್ ನೋಡ್ಬಿಟ್ಟು ಕರೆಯೋದವರು, ಬಂದ್ಬಿಡು ನಮ್ಮ ಕಂಪ್ನಿ ಜೊತೆ, ನನ್ನ ಕಂಪ್ನಿಲಿ ಪಾತ್ರಗೀತರೆಲ್ಲ ಮಾಡ್ಕೊಂಬ. ಇಲ್ಲ ಸರ್, ನನ್ನ ಅಪ್ಪ ಅಮ್ಮ ಬಿಟ್ಟು ಬರಲ್ಲ ಅಂತ. ನನ್ನ ಇಂಟ್ರೆಸ್ಟ್ ಹೋಗ್ಬಿಟ್ಟು ಅವ್ರು ಟೀ ಕುಡಿಯೋರಲ್ಲ ಒಳಗಡೆ, ಫ್ರೀಯಾಗಿ ಕೂತಿದ್ದಾಗ ನಾನು ಟೀ ಕುಡಿತಿದ್ದೆ. ಅವಾಗ ಅವ್ರು ಮಾತಾಡ್ಸೋದು ಆ ಥರ. ಚನ್ನಬಸವಣ್ಣ ಸರ್ ನಿಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ? ಯಾವಾಗ ನಿಮಗೆ ಇಂಟ್ರೆಸ್ಟ್ ಇತ್ತು, ಬಟ್ ಮನೇಲಿ ಒಪ್ತಿರ್ಲಿಲ್ಲ. ಅಲ್ಲ, ಅದು ಇಲ್ಲ. ಮತ್ತೆ ನನಗೆ ಈ ಎಲ್ಲನೂ ಬಿಟ್ಬಿಟ್ಟು ಅವ್ರ ಜೊತೆ ಹೋಗಿ ಧೈರ್ಯ ಇಲ್ಲ. ಧೈರ್ಯ ಇಲ್ಲ. ಇಲ್ಲಿ ಅಪ್ಪ ಅಮ್ಮಂಗೆ ನನಗೇನು ಅವ್ರು ನಾನು ಆಮೇಲೆ ಹುಡುಕ್ತಾರಾ ಅಥವಾ ಇನ್ನೇನೋ ಕೊರಗ್ತಾರಾ, ನೀವೇ ದೊಡ್ಡ ಮಗ ಬೇರೆ, ನಾನೇ ದೊಡ್ಡ ಮಗ ಬೇರೆ, ಕರೆಕ್ಟು, ಮನೆಗೊಂದು ಜವಾಬ್ದಾರಿನಾಗಿದ್ದೀನಿ ಅಂತೇಳಿ ನಾನು ಅವಾಗ ಅವಾಗ ಇನ್ನೂ ನನಗೆ 15-18 ವರ್ಷನಾ ಅಷ್ಟೇ. ಹಾಂ ಕರೆಕ್ಟ್. 18 ಇಲ್ಲ ಸರ್, 15 ಅಂತ ಇಟ್ಕೊಳ್ಳೋಣ. 16-17 ವರ್ಷ. ಓಕೆ. ಒಂಚೂರು ಜವಾಬ್ದಾರಿ ಬಂದ್ಬಿಟ್ಟಿತ್ತು. ನಾನು ದುಡಿಯೋ 1 ರೂಪಾಯಿ ಇಲ್ಲಿ ಮನೆಗೆ ಇಂಪಾರ್ಟೆಂಟು, ಈ ಥರದ್ದೆಲ್ಲ ಇತ್ತು. ಅಲ್ಲಿ ಆ ನಾಟಕಗಳ ಕಂಪ್ನಿ ಎಲ್ಲ ಹೋದ್ಮೇಲೆ ನಾವು ಒಂಚೂರು 70-80ಕ್ಕೆ ಬಂದಮೇಲೆ ಆಮೇಲೆ ಮುದುಕನ ಮದುವೆ ಅಂತ ಒಂದು ನಾಟಕ ಕುಮಾರಸ್ವಾಮಿ ಕಂಪ್ನಿ ಬರುತ್ತೆ. ನೀವು ಹೇಳಿದಾಗ ಎಲ್ಲ ಪಾತ್ರದ ಗಟ್ ಮಾಡ್ತೀನಿ. 70-81ರಲ್ಲಿ ಅಡೀ ಮುದುಕನ ಮದುವೆ ನಾಟಕನ ಬಾಯಲ್ಲಿ ಇಟ್ಕೊಂಡಿದ್ನಲ್ಲ, ನಾನು ನನ್ನ ಪಾತ್ರ ಮಾಡಿಕೊಂಡು ಇನ್ನೊಂದು 3 ಜನರಿಗೂ ಸೇರಿಸ್ಕೊಂಡು ನೀವು ಹೀಗೆ ಹೇಳಿ ಅಲ್ಲಿ ಬನ್ನಿ ಸ್ಕ್ರಿಪ್ಟ್ ಇಲ್ಲ, ನೀವೇ ಡೈರೆಕ್ಟ್ರು? ನಾನೇ ಡೈರೆಕ್ಟ್ರು, ನಾನೇ ಹೀರೋ. ಮುದುಕನ ಮದುವೆ ನಾಟಕ ಆಗುತ್ತೆ. ಅದು ಸೂಪರ್ ಹಿಟ್ ಆಗುತ್ತೆ ಕೋಟೆ ನಮ್ಮ ಏರಿಯಾದಲ್ಲಿ. ಏನಪ್ಪ ನಾಗರಾಜ್ ಕೋಟೆ ಒಳಗಿಂತ ಒಬ್ಬ ಕಲಾವಿದ ಎಲ್ಲಿದ್ದ. ಬಟ್ ಅಲ್ಲಿ ತನಕ ನಾಗರಾಜ್ ಇತ್ತು, ಕೋಟೆ ಆ್ಯಡ್ ಆಗಿತ್ತಾ? ಕೋಟೆ ನಾನು ಆ್ಯಡ್ ಮಾಡ್ಕೊಂಡಿದ್ದೆ, ಅದಕ್ಕೊಂದು ಸ್ಟೋರಿ ಇದೆ. ಆವಾಗ ನಾನು ಇನ್ನೊಂದು ತಂಡದಲ್ಲಿ ಸುರೇಶ್ ಬೇತಮ್ ಚರ್ಲಾ ಅಂತ ಒಂದು ಟೀಮ್ ಮಾಡ್ಕೊಂಡಿದ್ರು. ನಾನು ಅವ್ರ ಅವ್ರ ಟೀಮಲ್ಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದೆ. ಅವ್ರ ನಾಟಕದ ಹ್ಯಾಂಡ್ ಬಿಲ್ ಮಾಡಿಸ್ಬೇಕಾದ್ರೆ ಗುಲಾಮನ ನಗು ಅಂತ ನಾಟಕ ಒಂದು, ಆ ನಾಟಕದಲ್ಲಿ ಪಾತ್ರ ಮಾಡ್ಬೇಕಾದ್ರೆ ನಾಗರಾಜ್ ಅಂತ ಹಾಕೋರು. ಬರೋ ಇಲ್ಲಿ ಅಂದ ಡೈರೆಕ್ಟ್ರು. ಏನು ಸರ್ ಅಂದೆ. ನಾಗರಾಜ್ ಅಂದ್ರೆ ಏನೋ ಗೊತ್ತಾಗುತ್ತೆ ನಿನಗೆ, ಒಂದು ಬೇಕಲ್ಲ ಏನಾರು ಅಂದರು. ಏನು ಹಾಕೋದು ಗೊತ್ತಾಗಲ್ಲ ಸರ್ ಅಂತೆ. ನೀವು ಕೋಟೆಯಲ್ಲಿ ಇದ್ದೀರಲ್ವ, ಆ ಕೋಟೆ ಹಾಕ್ಬಿಡ್ತೀನಿ ಬಿಡು. ಹೌದಾ, ಹಾಕಿ ಸರ್. ಅವ್ರು ಇಟ್ಟಿದ್ದು ನಾಗರಾಜ್ ಕೋಟೆ. ಅದು ಯಾವ ಶುಭ ಗಳಿಗೆಯಲ್ಲಿ, ಶುಭ ಮುಹೂರ್ತದಲ್ಲಿ ಅವನು ಕರೆದ್ರೋ ಅದು ಇಟ್ಟರೋ ನಾಗರಾಜ್ ಕೋಟೆ, ಅದು ಬಹಳ ಕೀರ್ತಿ ನೆಮ್ಮದಿ ಎಲ್ಲ ತಂದ್ಕೊಟ್ಬಿಡ್ತು. ಆ ಕೋಟೆಗೆ ಅಷ್ಟು ಪವರ್ ಇದೆ, ಕೋಟೆಯನ್ನು ವರ್ಡ್ಗೆ ಪವರ್ ಇದೆ ಅಂತ ಅವಾಗಲೇ ಗೊತ್ತಾಗಿದ್ದು ನನಗೆ. ನೋಡಿ, ಅದನ್ನು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಡೋ ರೇಂಜಿಗೆ ಬಂದ್ರಿ ನೀವು ಅದನ್ನು. ಹೌದು, ಇವಾಗ ನಮ್ಮ ಮೊಮ್ಮಗ ಇದಲ್ಲ ವಿಶ್ವತ್ ಕೋಟೆ, ಅದಕ್ಕೆ ಹೇಳಿದ್ದು. ಅವರ ಕಾನ್ವೆಂಟಲ್ಲೆಲ್ಲ ಕೋಟೆ ಬರೋ ಕೋಟೆ ಅದು ಹಂಗೆ ಕರೀತಾರೆ. ಕರೆಕ್ಟ್. ಇದು ಬಿಟ್ಟೇ ಬಿಡ್ತಾರೆ. ನಮ್ಮ ಮಕ್ಕಳಿಗೂ ಅಷ್ಟೇ, ಅವ್ರಿಗೂ ಕೋಟೆ ಅಂತ ಕರೀತಾರೆ. ಈ ಕೋಟೆ ಅನ್ನೋದು ಬರೋದಕ್ಕೆ ನೀವು ಕೇಳಿದ್ರಿ ಕೋಟೆ ಯಾಕೆ ಬಂತಂತ, ಎಷ್ಟು ಸ್ಟೋರಿ ಇದೆ ನೋಡಿ. 2 ಅಕ್ಷರದ ಹಿಂದೆ ಅದು ಎಷ್ಟು ಇದೆ. ಅಲ್ಲಿವರೆಗೂ ನಂದು CJ ನಾಗರಾಜ ಅಂತ ಸ್ಕೂಲಲ್ಲಿ ಇತ್ತು. ಅವರು ನಾಟಕ ಡೈರೆಕ್ಟ್ರು ಬೇತಮ್ ಚರ್ಲಾ, ನನಗೆ ನಾಗರಾಜ್ ಕೋಟೆ ಅಂತ ಇಟ್ಟರು. ಓದಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಇನ್ನೇನೋ ದೊಡ್ಡ ಸಂಪಾದನೆ ಮಾಡಬೇಕು, ಆ ಥರ ತಲೆಯಲ್ಲಿ ಇರಲಿಲ್ವಾ ಸರ್? ಆ ಥರ ಏನಿಲ್ಲ ಸರ್. ನಮ್ದು ಜನವರಿ ಕಳೆದ್ರು ಸಾಕು, ಫೆಬ್ರವರಿ ಕಳೆದ್ರು ಸಾಕು, ಮಾರ್ಚ್ ಕಳೆದ್ರು ಸಾಕು ಅಂತಿರೋರಿಗೆ ಓದೋದು ಸಂಪಾದನೆ ಮಾಡೋದಿಲ್ಲ. ಆ ದಿನ ಕಳೆದ್ರು ಸಾಕು, ಆ ಭಾವನೆ ನಮ್ದೆಲ್ಲ ಆಗ ದೂರದೃಷ್ಟಿಗಳೆಲ್ಲ ಇಲ್ಲ. ಹೇಗೋ ಅಪ್ಪ ಇವಾಗ 24 hours ಬದುಕಿ ಎದ್ವಲ್ಲ ಅಂದರೆ ಪ್ರತಿ ದಿನವೂ ಅಷ್ಟು ಕಠಿಣ ಅಂತ ಹೇಳ್ತಾ ಇದ್ದೀನಿ. ಇವತ್ತು ದಿನವನ್ನು ಮುಗಿಸಿ ಎದ್ವಲ್ಲ ಬೆಳಿಗ್ಗೆ, ಅಬ್ಬಾ ಇದೀವಪ್ಪ. 1975ರಿಂದ 76 ಕಿಲೋಮೀಟ್ರ್, ಹಬ್ಬ 1 ವರ್ಷ ಬಂದ್ವಾ, ಏನೂ ಆಗಲಿಲ್ಲ ಈ ವರ್ಷ, ಏನೋ ಆ ಥರ ತೊಂದರೆ ಗಿಂದ್ರೆಗಳು ಏನು. ಅವಾಗಲೇ ನಿಮ್ಮ ಮನಸ್ಥಿತಿ ಆಗಿತ್ತ ಅಣ್ಣ? ಆವಾಗಲೂ ಅದೇ ಇದೆ, ಈಗಲೂ ಅದೇ ಇದೆ. ಅದಕ್ಕೆ
ನಿಮ್ಮ ನಾಗರಾಜ್ ಕೋಟೆ ಇಷ್ಟು ಆರೋಗ್ಯವಾಗಿರೋಕ್ಕೆ ಕಾರಣ. ಈ ನಗು ಯಾವಾಗಲೂ ಜೊತೆಗೆ ಇರ್ತಿತ್ತಾ? 100%. ಅದು ಹೆಂಗದು ಅಂದರೆ ಏನಾದರೂ ನಗೋದು, ಏನಾದರೂ ಖುಷಿ ಖುಷಿಯಾಗಿರೋದು ಹೆಂಗೆ ಕಾಣ ಸಾಧ್ಯ ಇದು? ಇದಕ್ಕೊಂದು ಸ್ಟೋರಿ ಚೆನ್ನಾಗಿದೆ. ಪ್ಲೀಸ್. ಚೆನ್ನಾಗಿ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು. ನನಗೆ ಹಾಸ್ಯ ಪ್ರವೃತ್ತಿ ಅನ್ನೋದು ನನ್ನೊಳಗೆ ಇತ್ತು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆ. 6ನೇ ಕ್ಲಾಸು ನಾನು ಅವಾಗ 6ನೇ ಕ್ಲಾಸಲ್ಲಿದ್ದಾಗ ಚಂದ್ರಪ್ಪ ಮಾಸ್ಟ್ರು ಅಂತೇಳಿ ಅವರು ಪಾಠ ಮಾಡ್ತಿದ್ರು. ಈ ಮಾಮೂಲಿ ಥರ ಸ್ಕೂಲಿಂದ ಟೀ ತಂದು ಕೊಟ್ಟರು ಇದರೊಳಕ್ಕೆ. ಅವರೊಂದು ಡೈಲಾಗ್ ಹೇಳಿದ್ರು, ಬೇಜಾರು ಮಾಡ್ಕೊಬೇಡಿ ಕಣ್ರಪ್ಪ ಸ್ಟೂಡೆಂಟ್ಸು, ಒಬ್ಬನೇ ಟೀ ಕುಡಿತಿದ್ದೀನಿ ಅಂತ ಅಂದರು. ನಾನು ಬೈಟು ಮಾಡಿ ಸರ್ 6ನೇ ಕ್ಲಾಸಲ್ಲಿ ಯಾವನವನು ತರಲೆ ಅಂದರು. ಸರ್ ನಾಗರಾಜ ಅಂತ ಬೈಟು ಮಾಡ್ಕೋಬೇಡಿ ಮಗ ನಿನಗೆ. ಆದರೆ ಮಜಾ ಇದೆ. ನನಗೆ ಶಾಕ್ ಆಗ್ತಿರೋದು ಇವಾಗ, ಅದು ಯಾವ ಧೈರ್ಯ ನನಗೆ ಅವಾಗ ಈ ಥರದ್ದು ಬರೀ ನನ್ನ ಇದನ್ನೇ. ಆಮೇಲೆ ಈ ಸ್ಕೂಲಲ್ಲಿ ಒಂದೊಂದು ಪೀರಿಯಡ್ ರಿಲೀಸ್ ಆಗೋದಲ್ಲ, ರಿಲೀಸ್ ಪೀರಿಯಡ್ ಆಗೋದಲ್ಲ, ಎಲ್ಲ ಯಾವ ಕತೆ ಹೇಳೋದೊಂದು ಸಂಪ್ರದಾಯ. ಯಾರು ಕತೆ ಹೇಳೋಗಿರೋ ಹೇಳ್ಬೋದು ಅಂತ, ಯಾರೋ ಬಂದು ಒಂದು ಕತೆ ಹಿಂಗೆ ಹೇಳೋದು, ಒಂದು ಲಜ್ಜೆ ಇಲ್ಲೋ ಆಗಿಲ್ಲೋ ಈಗಿಲ್ಲೋ. ನಾನು ಈ ಬಡಿ ಮಕ್ಳಿಗೆ ಏನೇನೋ ಹೇಳ್ತಾ ಕೂತ್ಕೋತಾರಲ್ಲ, ನಾನು ಹೋಗೋದು. ನಾನು ಹೋದ ತಕ್ಷಣ ನಗ ಬಂದ ಅಂತ ಎಲ್ಲ ಬ್ಯಾಗ್ ಮಾಡಿಸಿ ಅದನ್ನಿಟ್ಟು ಅದೆಲ್ಲ ಜಿಪ್ ಎಲ್ಲ ಎಳೆದು ಕೆಳಕ್ಕಿಟ್ಟು ರೆಡಿಯಾಗಿ ಕೂತ್ಕೊಳ್ಳೋರು. ನಾನು ಶುರು ಮಾಡುವೆ. ಒಂದೂರಲ್ಲಿ ಒಬ್ಬಳು ಅಜ್ಜಿ ಇರ್ತಾಳೆ, ಅವ್ರು ಹಿಂಗೆ ಹಿಂಗೆ ಬಿಡೋರು. ಅವಳಿಗೊಂದಿನ ಪಾಯಸ ಕುಡಿಬೇಕು ಅಂತ ಆಸೆ ಆಗುತ್ತೆ, ಇನ್ನೊಂಚೂರು ಹಿಂಗೆ ಕಂಡುಬಿಡೋರು. ಆಗ ಅವಳು ಸೀದಾ ಅಂಗಡಿಗೆ ಹೋಗಿ ಬೆಲ್ಲ ತಂದು ಗಸಗಸೆ ತಂದು ಪಾಯಸ ಮಾಡಿಕೊಂಡು ಕುಡಿದ್ಬಿಟ್ಟು ಮಲ್ಕೊಬಿಟ್ರು. ನಮಸ್ಕಾರ. ನಾನು ಹಂಗೆ ಕೇಳ್ತಾ ಕೂತಿದ್ದೀನಿ ಈಗ, ನಿಂಗೆ ಏನೋ ಹೇಳ್ತಾರೆ ನಂಗೆ ನೆಕ್ಸ್ಟು ಅಂತ. ನೀವು ಆಮೇಲೆ ನನ್ನ ಮಗಳೇ ಇನ್ನೊಂದ್ಸರಿ ಕಥೆ ಹೇಳ್ತೀನಿ ಅಂತ ಬಂದರೆ ಪಾಯಸ ಮಾಡೋದು ಹೆಂಗೆ ಅಂತ ಹೇಳಿದೆ ಅಷ್ಟೇ. ಅಲ್ಲ, ಪಾಯಸ ಮಾಡೋದು ಕುಡಿದ್ಲು, ಮುಗೀತಲ್ಲ ಕತೆ. ಬೆಳಿಗ್ಗೆ ಪಾಯಸ ಕುಡಿಬೇಕು ಅಂತ ಆಸೆ ಆಯಿತು, ಅಂಗಡಿಯಿಂದ ಬೆಲ್ಲ ಗಸಗಸೆ ತಂದು ಮಾಡ್ಕೊಂಡು ಕುಡಿದ್ಲು. ಇನ್ನು ಮುಂದೆ ಏನು ಹೇಳೋದು ಅಷ್ಟೇ. ಇದೊಂಥರ ನಿಮ್ಗೆ ಗೊತ್ತಿಲ್ಲದೆ ನಡೀತಿರ್ತೀವಲ್ಲ. ಗೊತ್ತಿಲ್ಲದೆ. ಹಾಸ್ಯ ಅಂತ ಗೊತ್ತಿಲ್ಲ, ಏನೋ ನಾನು ಗುರುತಿಸ್ಕೋಬೇಕು. ನಾನು ಸ್ಪೆಷಲಾಗಿ ಗುರುತರವಾಗಿ ಈ ಗುಂಪಿನಲ್ಲಿ ನಾನು ಸಪ್ರೇಟಾಗಿ ಕಾಣಿಸ್ಕೋಬೇಕು. ಓಕೆ. ಇದು ಅದಕ್ಕೆ ಏನಾದ್ರು ಕಿತಾಪತಿ ಮಾಡಬೇಕು. ಕಿತಾಪತಿ ಮಾಡಬೇಕು. 8ನೇ ಕ್ಲಾಸಲ್ಲಿ ಬಂದ್ವಿ, ನವೋದಯ ಸ್ಕೂಲು. ನೀವು ನವೋದಯ ಈಗಲೂ ಇದೆಲ್ಲ ಚರ್ಚಾ ಸ್ಪರ್ಧೆ. ಗ್ರಾಮೀಣ ಜನರ ಪರಿಶ್ರಮದಿಂದ ಪಟ್ಟಣ ಉದ್ಧಾರ ಸಾಧ್ಯ ವಿಷಯ. ಓಕೆ. ಅದಕ್ಕೆ ಪರ ವಿರೋಧ. ನನಗೇನೂ ಗೊತ್ತಿಲ್ಲ, ಹೆಸರು ಕೊಟ್ಬಿಟ್ಟಿದ್ದೀನಿ. ಎಲ್ಲರೂ ಏನು ಕಾಲು ಗಂಟೆ ಚರ್ಚೆ. ಇಲ್ಲ, ಹಳ್ಳಿಯವರ ಪರಿಶ್ರಮ ಇದ್ದರೆ ಪಟ್ಟಣದಲ್ಲಿ. ಅವ್ರು ಹೇಳೋದು ಇಲ್ಲ, ಇವ್ರು ದುಡ್ದಿದ್ದನ್ನು ಅವ್ರು ತಗೊಳ್ದೇ ಇದ್ರೆ ಹಳ್ಳಿಯಲ್ಲಿ. ಕರೆಕ್ಟು. ಈ ಥರದೆಲ್ಲ ವಾದ. ಸೀರಿಯಸ್ ಡಿಸ್ಕಷನ್ ಇದು. ಸೀರಿಯಸ್ ಡಿಸ್ಕಷನ್. ಕೆಲವರು ಸಿಟಿ ಕಡೆ, ಕೆಲವರು ಹಳ್ಳಿ ಕಡೆ. ನಾನು ಬಂದೆ, ಏನು ಮೇಷ್ಟ್ರೆಲ್ಲ ಪೆನ್ ಹಿಡ್ಕೊಂಡು ನನ್ನ ಮಗ ಏನು ಮಾತಾಡ್ತಾರೆ ಎಲ್ಲ ಇಟ್ಕೊಂಡು ಬರ್ಕೊಂಡು ರೆಡಿ. 3 ಜನ ಜಡ್ಜಸ್ಸು. ನಾನು ಆವಾಗೆಲ್ಲ ನೋಡ್ತಾ ಇದ್ದೀನಿ, ಎಲ್ಲರೂ ಹಳ್ಳಿನೇ ಉದ್ಧಾರ ಇದ್ರೇ ಸಿಟಿಯವ್ರ ಉದ್ಧಾರ, ಸಿಟಿಯವ್ರು ಇದ್ದಾನೆ ಹಳ್ಳಿಯವ್ರ ಉದ್ಧಾರ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಚರ್ಚೆ ವೇಸ್ಟು. ಹಳ್ಳಿಯವ್ರು ಇಲ್ಲದೆ ಇದ್ದರೆ ಪಟ್ಟಣ ನಡೆಯಲ್ಲ, ಪಟ್ಟಣದವ್ರು ಹಳ್ಳಿ ನಡೆಯಲ್ಲ. ನಮಸ್ಕಾರ, ಮುಗೀತಾ? ಮೇಷ್ಟ್ರು ಬೈದರು ಮಾರನೇ ದಿನ ಬಂದು ಇನ್ನೊಂದ್ಸರಿ ಚರ್ಚಾಸ್ಪದಾಗ ಹೆಸರು ಕೊಟ್ಟು ಸಾಯಿಸ್ಬಿಡ್ತೀನಿ. ಎಲ್ಲ ನಗ್ಬಿಟ್ರು ಹುಡುಗರೆಲ್ಲ. ಸೊ ಒಂಥರ ನಾಗರಾಜ್ ಬಂದ್ರೆ ನಗಿಸ್ತಾನೆ, ಏನೋ ಒಂದು ಮಾಡ್ತಾನೆ ಕಿತಾಪತಿ. ಸೊ ಯಾರಿಗೂ ಹೊಳಿದೆ, ನಿಮ್ಗೇನೋ ಹೊಳೆಯುತ್ತೆ. ಈ ಥರದ್ದು ಬಾಲ್ಯದಿಂದನೂ ಕಿತಾಪತಿ ಮಾಡ್ತಿದ್ದೆ. ಇದು ಬೆಳೀತಾ ಏನಾಯ್ತು, ನಮ್ದೊಂದು ಫ್ರೆಂಡ್ ಸರ್ಕಲ್ ಇರುತ್ತಲ್ಲ, ಈ ಹುಡುಗರು ಆಟದ ಅಡ್ಡ, ಅದರೊಳಗೆ ನಾನೇ ಜೋಕ್ ಮ್ಯಾನ್ ನಾನೇ. ಕ್ರಿಕೆಟ್ ಟೀಮ್ ಇರ್ಲಿ, ನಾನು ಹಾಸ್ಯ ಮಾಡೋದು, ಅದೇನೋ ಎದ್ ಮಾಡೋದು. ಅಲ್ಲಿ ರೋಡಲ್ಲಿ ಹೋಗ್ತಿದ್ರಲ್ಲ ನಮ್ಮ ಕೋಟೆ ಏರಿಯಾದಲ್ಲಿ, ಅವರೆಲ್ಲ ಹಿಂಗ್ ನಡೀತಾರೆ, ಅವ್ರು ಹಿಂಗ್ ನಡೀತಾರೆ, ಇವ್ರು ಹಿಂಗ್ ಮಾತಾಡ್ತಾರೆ, ಅವ್ರನ್ನ ಮಿಮಿಕ್ರಿ ಮಾಡೋದು. ಹಂಗಾಗಿ ನನಗೆ ಸ್ಪಾನ್ಸರ್ಸು, ನನಗೆ ತಿಂಡಿ ಕೊಡ್ಸೋ ಹುಡುಗರು, ಸಿನಿಮಾಗೆ ಕರ್ಕೊಂಡು ಹೋಗೋರು. ನಾಗ ಇರಲಿ, ನಾಗ ಕರ್ಕೊಂಡು ಎಂಟರ್ಟೈನ್ಮೆಂಟು. ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಅವಾಗ. ಈ ಥರ ಅದೆಲ್ಲ ಆಗಿ ಒಬ್ಬ ಹಾಸ್ಯ ಇದೆ ಅಂತ ಗೊತ್ತಿದ್ದಿಲ್ಲ. ಕೊನೆಗೆ ಅದು ಹಾಸ್ಯವೇ ಆ ಒಂದು ಈ ಬಾಲ್ಯದಿಂದ ಇದ್ದಿದ್ದೇನೆ ಈ ಮುದುಕನ ಮದುವೆ ನಾಟಕಕ್ಕೆ ತಂದು ಪ್ರೇರಣೆ ಆಯಿತು.
ಅಲ್ಲಿ ನಾನು ಪಾಡಿಗೆ ನಾಟಕ ಮಾಡಿದ್ದೀನಿ. ಏನು ಆ ಮುದುಕನ ಪಾತ್ರನ ಇಷ್ಟಪಡ್ತಾರೆ, ಚಪ್ಪಾಳೆ ಹೊಡಿತಾರೆ. ಬೆಳಗ್ಗೆ ಅಲ್ಲಿ ನಮ್ಮ ಕೋಟೆಯಲ್ಲಿ ನಮ್ಮನ್ನ ಅಲಕ್ಷ್ಯದಿಂದ ನೋಡ್ತಿದ್ದವರೆಲ್ಲ ಬರಪ್ಪ ನಗ ಕೂತ್ಕಡೆ ಕಾಫಿ ಕೊಡೆ ಚೆನ್ನಾಗಿ ಮಾಡಿದೆ ಕಣೆ ನೆನ್ನೆ. ಅದು ಹೆಂಗಯ್ಯ ನಿಮ್ಮ ಅಪ್ಪ ಏನಾರು ಇದ್ರ, ನಿಮ್ಮ ತಾತ ಇದ್ರ? ಅರೆ ರಂಗಭೂಮಿಗೆ, ಒಂದು ರಂಗ ನಟನಿಗೆ ಮಾನ್ಯತೆ ಹಗಲೊಂದು ಬೆಳಕಾಗರೊಳಗೆ ಚೇಂಜ್ ಆಗಿಬಿಡುತ್ತಾ. ನಾನು ನಾಟಕ ಬಿಡಬಾರ್ದು. ರಂಗಭೂಮಿ ವ್ಯಕ್ತಿತ್ವನೇ ಬದಲಾಯಿಸುತ್ತೆ ಅಂದರೆ ನಾನು ನಾಟಕ ಬಿಡಬಾರದು. ಅಲ್ಲಿ ಒಂದು ಥಾಟ್ ಹಿಡಿದೆ ನಾನು, ಆ ಇನ್ಸಿಡೆಂಟ್ ಥಾಟ್ ಹಿಡಿದೆ ನಾನು. ಈ ರಂಗಮ್ಮನ ಮಗ ಸರಿ ಇಲ್ಲ, ಇವನು ಗಲಾಟೆ ಬರೀ ತರಲೆ, ಕೋಟೆ ಹುಡುಗರೆಲ್ಲ ಹಾಳು ಮಾಡ್ತಾನೆ, ಇವನಿಂದಲೇ ಎಲ್ಲ ಹಾಳಾಗ್ತಿರೋದು ಅಂತಿದ್ದವರು ಕರೆದ್ಬಿಟ್ಟು ಕಾಫಿ ಕೊಡೆ ನಾಗನಿಗೆ ಚೆನ್ನಾಗಿ ಮಾಡಿದ್ದೆ ಕಣೆ ನೀನು, ಅದೇನೇ ಆ ಕುಮಾರಸ್ವಾಮಿ ಅವ್ರ ಥರನೇ ಮಾಡಿಬಿಟ್ಟು. ಅರೆ ನಾನು ನೋಡೋ ರೀತಿಯೇ ಬೇರೆ ಜನ, ಅಂದರೆ ಗೌರವ ಸಿಕ್ತು. ಆವಾಗ ಅಲ್ಲಿಂದ ಆ ನಾಟಕ ಆಡಿದ್ದೇನು ಗೊತ್ತಾ, ನಾವು ಗಣಪತಿ ಕೂರಿಸ್ತಾ ಇದ್ವಿ ಕೋಟೆಲಿ. ಈ ಒಳ್ಳೆ ದಿವಸದಿಂದ ಸಂಗೀತಗಾರನ ಕರ್ಸವು, 200 ರೂಪಾಯಿ ಕೇಳೋರು ಒಂದು ಪ್ರೋಗ್ರಾಮ್ಗೆ. 200 ರೂಪಾಯಿ ಕೊಡ್ಬೇಕಲ್ಲ ಅಂತ ನಾಟಕ ಮಾಡಿದ್ದು. ಹಂಗಾದು ಉಳ್ಸಕ್ಕೋಸ್ಕರ ಮಾಡಿದ ಕೆಲಸ, ಉಳ್ಸಕ್ಕೋಸ್ಕರ ಮಾಡಿದ್ದು ಇದಕ್ಕೆ ಟರ್ನ್ ಆಗ್ಬಿಡ್ತು. ನಿಮ್ಮ ಬದುಕು ಕಟ್ಕೊಟ್ಬಿಡ್ತು. ಅವ್ರಿಗೆ 200 ರೂಪಾಯಿ ಕೊಡಬೇಕು, ನಾವೇ ಸುಮ್ಮನೆ ಹೇಳ್ಕೊಡ್ತೀನಿ, 1 ಅವರ್ ತಾನೇ ಮಾತಾಡಿ ಮಗಂಡ ಹೆಂಗೆ ಬರುತ್ತೆ ನೋಡೋಣ ಅಂತ ಮಾಡಿದ್ದು ನಾಟಕ. ಆಮೇಲೆ ಬೇರೆ ಬೇರೆ ನಾಟಕಗಳು, ವಿಚಾರವಂತ ನಾಟಕಗಳು ತಗೊಳ್ಳೋದು, ಬರೆಯೋದು. 95ರಲ್ಲಿ ನಾನೇ ನಾಟಕ ಬರೆಯೋದು. 1980ರಿಂದ 2005 ಮರದ ಮೇಲೆ ನಾಟಕದವರೆಗೂ ನಿರಂತರ ನಾಟಕ. ಎಷ್ಟು ನಾಟಕ ಬರೆದ್ರಿ ಅಣ್ಣ? ನಾನು ಒಂದು 20 ನಾಟಕ ಬರೆದೆ. ಬರೆಯೋದಕ್ಕೂ ಕಾರಣ ಇದೆ, ನಾನು ರೈಟರ್ ಆಗಬೇಕು ಅಂತ ಇದಿಲ್ಲ ನನಗೆ. ಯಾವ ನಾಟಕ ಪುಸ್ತಕ ನೋಡಲಿ ಲೇಡಿ ರೋಲ್ ಇರೋದು. ನಮ್ಗೆ ಹೆಣ್ಣು ಪಾತ್ರಗಳು ಸಿಗಲ್ಲ ಆ ಕಡೆ ತಾಲೂಕು ಹೆಡ್ ಕ್ವಾರ್ಟರಲ್ಲಿ. ಯಾರು ಅಭಿನಯಿಸಕ್ಕೆ ಬರಲ್ಲ. ಆ ಕಾಲದಲ್ಲಿ ಯಾರು ಕಳಿಸ್ತಿರಲ್ಲ ಮನೆಯಿಂದ ಹೆಣ್ಮಕ್ಳನ್ನ. ಈ ನಾವು ಯಾವುದೋ ಒಬ್ಬ ನಮ್ಮ ಮಂಜು ಹೆಬ್ಬಾರ್ ಅಂತ ನಿಮ್ಮ ಜೊತೆ ಇದ್ದ, ಅವನಿಗೆ ಹೆಣ್ಣಿನ ಡ್ರೆಸ್ ಹಾಕ್ಸೋದು, ನಾಟಕ ಮಾಡಿಸೋದು, ಎಷ್ಟು ಸರಿ ಮಾಡಿಸೋದು. ನಾನು ಕೊನೆಗೆ ಇಲ್ಲ, ಇದು ಒಂದು ಕೆಲಸ ಮಾಡೋಣ, ಹೆಣ್ಣು ಪಾತ್ರಗಳಿಲ್ಲದ ಹಾಗೆ ನಾನೇ ಬರೆದ್ಬಿಡೋಣ. ಹಂಗೆ ನಾನು ರೈಟರ್ ಆಗಿದ್ದು. ಸೊ ನಿಮ್ಮ ನಾಟಕದಲ್ಲಿ ಹೆಣ್ಣು ಪಾತ್ರಧಾರಿಗಳಿಲ್ಲ? ಇಲ್ಲ, ಆಲ್ಮೋಸ್ಟ್ ಇಲ್ಲ. ಭವಿಷ್ಯ ಅಂತ ಒಂದು ನಾಟಕ ಬರೆದೆ, ಅದರಲ್ಲಿ ಹೆಣ್ಣು ಪಾತ್ರಗಳಿರಲಿಲ್ಲ. ಯಾಕೆಂದರೆ ಹೆಣ್ಣು ಪಾತ್ರಧಾರಿಗಳು ಸಿಕ್ತಿರ್ಲಿಲ್ಲ. ಅದಕ್ಕೆ ಆ ಕಾರಣಕ್ಕೆ ನಾನು ರೈಟರ್ ಆದೆ. ಈ ರೈಟರ್ ಆಗಬೇಕು ಅಂತಲೂ ನನಗೇನಿಲ್ಲ. ಬಟ್ ನಂಗೆ ಕುತೂಹಲ ಇದ್ದದ್ದು, ನೀವು ಯಾವುದೋ ಒಂದು ಓದಬೇಕು, ಏನೋ ಆಫೀಸರ್ ಆಗಬೇಕು ಅಂತ ಏನಿಲ್ಲ, ಬಟ್ ಆದರೆ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸ್ಕೊತಾ ಬಂದ್ರಿ. ಹೌದು. ಹೆಂಗೆ ಸಾಧ್ಯ ಇದು? ಅದು ನನಗೆ ಗೊತ್ತಿಲ್ಲ. ನಾನು 6ನೇ ಕ್ಲಾಸಲ್ಲಿದ್ದಾಗ ಒಂದು ಹಾಡು, ಶನಿದೇವ್ರ ಬಗ್ಗೆ ಒಂದು ಹಾಡು ಬರ್ತಿದ್ದೆ. ಅವಾಗಲೇ ಹಾಡು 8 ಸಾಲು. ನಮ್ಮ ಅಮ್ಮನ ಮುಂದೆ ಹೇಳಿದ್ದೆ, ಈಗಲೂ ನೆನಪಿದೆ. ಅವರು ಒಲೆ ಮುಂದೆ ಇಡ್ತಿದ್ರು, ಅದು ಏನೋ ಸೂರ್ಯಪುತ್ರನೇ ಛಾಯಾಪುತ್ರನೇ ಶನಿದೇವ ಅಂತ ಅನ್ಕೊಂಡು ಪ್ರಾಸ ಬರೋ ಥರ ಬರೆದಿದ್ದೆ, ಮರ್ತೋಗಿದೆ. ನಮ್ಮ ಅಮ್ಮ ಅಡುಗೆ ಮಾಡ್ತಾ ಅಮ್ಮ ಹಾಡು ಬರ್ದಿದ್ದೀನಿ ನಾನು, ಹೇಳು. ಅವ್ರು ಅಡುಗೆ ಮಾಡ್ತಾ ಕೇಳೋದು, ಚೆನ್ನಾಗಿದೆ ಅಷ್ಟೇ. ಅದೇ ಫಸ್ಟು ನಾನು ಬರೆದಿದ್ದು ಹಾಡು ಅಥವಾ ಸಾಹಿತ್ಯ ಅಂತ. ಆಮೇಲೆ ಅದು ಪದ್ಯಗಳು ಗಿದ್ಯಗಳು ಬರಿತಾ ಹೋದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಆಗ ಚಿತ್ರದೀಪ ಅಂತ ಒಂದು ಪೇಪರ್, ಮೈಸೂರಿಂದ ಮೊದಲನೆಯ ಇಡೀ ಚಿತ್ರ ವಿಚಾರಗಳನ್ನೇ, ಚಲನಚಿತ್ರ ವಿಚಾರಗಳನ್ನೇ ಒಂದಂತ ನೀಲಿ ಕಲರ್ ಅಕ್ಷರಗಳ ಒಂದು ಪತ್ರಿಕೆ, ಚಿತ್ರದೀಪ. ಬಹುಶಃ ಅದಕ್ಕೆ ಗಣೇಶ್ ಕಾಸರಗೋಡು ಅದರಲ್ಲೇ ಆವಾಗ ಎಡಿಟರ್ ಏನು ಕೆಲಸ ಮಾಡ್ತಿದ್ರು ಅಂತ ನಾನೆಲ್ಲೋ ಕೇಳ್ಪಟ್ಟೆ. ಅಲ್ಲಿ ಕರೆದ್ರು, ಒಂದು ಈ ರಾಜ್ಕುಮಾರ್ ಬಗ್ಗೆ ಒಂದು ಕವನವನ್ನು ಬರೆದ್ರೆ ಅದು ಆಯ್ಕೆ ಆದರೆ 1 ವರ್ಷ ಉಚಿತವಾಗಿ ಕಳಿಸ್ತೀವಿ ಪೇಪರ್. ನಾನೊಂದು ಕವನ ಬರೆದು ಕಳಿಸ್ದೆ, ಆಯ್ಕೆ ಆಗಿಬಿಡ್ತು. 1 ವರ್ಷ ಫ್ರೀ ಪೇಪರ್ ನಿಮ್ಮ ಮನೆಗೆ. ಚಿತ್ರದೀಪ ಅಂತ ಅಂದರೆ ಅಲ್ಲಿಂದ ಒಂದು ಕವನಗಳು, ಈ ರೀತಿ ಸಾಹಿತ್ಯಗಳು ಬಂತು. ಹನಿಗವನಗಳು ಅನಿಸಿದ್ದೆಲ್ಲ ಬರೆಯೋದು. ತೋಚಿದಾಗ ಗೀಚಿದ್ದು ಅಂತ ಒಂದು ಹನಿಗವನ ಬರೆದೆ. ಆಮೇಲೆ ಅದಾದ ಮೇಲೆ ಹನಿ ಹನಿ ಕಹಾನಿ ಬರೆದೆ. ಏನು ಹನಿಗವನ, ಏನು ಹೆಂಗೆ? ಈ ಹನಿಗವನ ಒಂಥರ ಕಚ್ಕೊಂಡು ಇಡುತ್ತಲ್ವ ಯಾವಾಗಲೂ? 100% ಅಲ್ವಾ? ಹೆಂಗೆ? ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲಹುವವರು ತಂದೆ ತಾಯಿ. ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲಹುವವರು ತಂದೆ ತಾಯಿ. ಅದೇ ಮಕ್ಕಳು ದೊಡ್ಡವರಾದ ಮೇಲೆ ಸಲಹಿ ಸಂತೈಸುತ್ತಾರೆ ಬೆಕ್ಕು ನಾಯಿ. ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಅದು. ವಿಶ್ವಕ್ಕೆಲ್ಲ ಒಬ್ಬಳೇ ಸುಂದರಿ ಆಯ್ಕೆ, ಉಳಿದವರಲ್ಲೇ ಇನ್ನೇಕೆ. ಮಸ್ತ್.
ಅಂದು ಮುಳುಗಿದರು ಸಹಸ್ರಾರು ಜನರು ಟೈಟಾನಿಕ್ನಲ್ಲಿ. ಇಂದು ಪ್ರತಿದಿನ ಲಕ್ಷಾಂತರ ಜನರು ಮುಳುಗುತ್ತಿದ್ದಾರೆ ಟೈಟಾಗುವ ಟಾನಿಕ್ನಲ್ಲಿ. ಪ್ರಾಸ ಚೆನ್ನಾಗಿದೆ. ಕಚ್ಕೊಂಡು ಇಡ್ತೀವಲ್ಲ. 2 ಮಕ್ಕಳಿಗೆ ಅಪ್ಪನಾಗುವ ಮುನ್ನ ನನ್ನವಳ ಅಪ್ಪುಗೆಯಲ್ಲಿ ಬೆಪ್ಪನಾಗಿದ್ದೆ, ಈಗ ತೆಪ್ಪಗಾಗಿದ್ದೇನೆ. ಮದುವೆ ಆದ್ಮೇಲೆ. ಓ ಹಂಗೆ 2 ಮಕ್ಕಳಾದ. ನೈಸ್. ಈ ರೀತಿಯ ಈ ಹಾಸ್ಯದಕ್ಕೆ ಹಾಸ್ಯ ಕೊನೆಗೆ ಎಲ್ಲಿಗೆ ಬಂದೆ ಅಂದರೆ, ನಾನು ಡ್ರಾಮಾವನ್ನು ಬರೆಯುವಾಗ ಹಾಸ್ಯ ವಿತ್ ಮೆಸೇಜ್ ಹಂಗೆ ನಂದು ಕನ್ವರ್ಟ್ ಆಯಿತು. ಮೆಚುರಿಟಿ, ಪ್ರಬುದ್ಧತೆ. ಓ ಬರೀ ನಗ್ಸೋದಲ್ಲ, ಅಲ್ಲಿ ಏನಾದ್ರು ಬೇಕು, ಅಲ್ಲಿ ಏನಾದ್ರು ಹೇಳಬೇಕು, ನಗುವಿನೊಂದಿಗೆ ಒಂದು ಮೆಸೇಜ್ ಹೇಳಬೇಕು. ಈಗ ತೆರೆ ಮೇಲೆ ಆವಾಗ ನಾಟಕ ಆಗಿರಲಿ, ಗುಬ್ಬಿ ವೀರಣ್ಣ ಕಂಪ್ನಿ ಆಗಿರಲಿ, ಮತ್ತು ಸಿನಿಮಾ ಆಗಿರಲಿ, ಸಿನಿಮಾ ನೋಡ್ತಿದ್ರಿ ಅಲ್ವಾ? ಚಾನ್ಸ್ ಸಿಕ್ತಿತ್ತು ಅವಾಗ? ಯಾವ ಸಿನಿಮಾನು ಬಿಟ್ಟಿಲ್ಲ. ಬ್ಲಾಕ್ ಆ್ಯಂಡ್ ವೈಟ್ ಪಿಕ್ಚರು ಹೆಚ್ಚು ಕಮ್ಮಿ 700-800 ನಾನು ಬುದ್ಧಿ ಬರೋದಕ್ಕೆ ನೋಡ್ಬಿಟ್ಟಿದ್ದೀನಿ. ಹತ್ತರಿಗೆ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ನಾನು ಮೊದಲನೇ ಸಿನಿಮಾ ನೋಡಿರೋದು. ಓಹೋ. ಕಾರಣ ಯಾಕೆ ಅಂದರೆ ನಮ್ಮ ಅಮ್ಮಂಗೆ ಸಿನಿಮಾ ಹುಚ್ಚು. ಅಲ್ಲಿ ರಕ್ತದಲ್ಲೇ ಇದೆ. ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೂ ಅದೇ ಜಗಳ. ಯಾವ ಸಿನಿಮಾ ಬಂದರೂ ಬಿಡೋದಲ್ಲ ನೀನು. ಅವಾಗೊಂದು ನಮ್ಮದು ಗಾಡಿ, ಕುದುರೆ ಗಾಡಿ, ಟ್ರೆಂಡ್ ಅಂತ ಬರೋದು. ನಮ್ಮಮ್ಮ ಪಿಕ್ಚರ್ ಅದು ಚೇಂಜ್ ಆಗಿದೆ ನೋಡ್ಕೊಬರಲ್ಲ, ಅವ್ನು ಡ್ರಮ್ ಅಂತ ಅಂಟಿಸ್ಕೊಂಡು ಬರೋದು. ಪಿಕ್ಚರ್ ಚೇಂಜ್ ಆದ ಕೂಡಲೇ ನನಗೊಂದು ಕಾಮಿಡಿ ಚೆನ್ನಾಗಿದೆ. ಏನು? ಈ ನಟ ಸಾರ್ವಭೌಮ ರಾಜ್ಕುಮಾರ್ ನಟಿಸಿರುವ ಹಾಕ್ಬಿಟ್ರು. ಪಿಕ್ಚರ್ ಹೆಸರು ಎಲ್ಲ ಹಾಕಿರ್ತಾರೆ ಗೊತ್ತಿಲ್ಲ ನನಗೆ. ಹೋಗಿ ನೋಡ್ಕೊಂಬಂದೆ. ಯಾವ್ದೋ ಪಿಕ್ಚರು? ನಟ ಸಾರ್ವಭೌಮ. ಈಗಲೂ ನೆನಪಿದೆ. ಪಿಕ್ಚರ್ ಹೆಸರೆಲ್ಲೋ ಕೆಳಗಿದೆ ಗೊತ್ತಿಲ್ಲ, ಬೆಟ್ಟದವಲಿನೋ ಯಾವುದೋ. ಈ ರೀತಿ ಅವಾಗ ಹಾಸ್ಯಗಳು. ಅವಾಗ ಅವರು ಎಲ್ಲ ಪಿಕ್ಚರ್ಗೂ ಹೋಗೋರು. ನೆಲಕ್ಕೆ 4 ಆಣಿ, ನೆಲಕ್ಕೆ 4 ಆಣಿ, ಬೆಂಚ್ಗೆ ಒಂದು 50 ಪೈಸಾ, ಹಿಂದ್ಗಡೆ ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ₹1. ನನಗೆ ಎಲ್ಲೋದ್ರು ನಾ ಯಾವ ಪಿಕ್ಚರ್ಗೂ ನಾನು ಬಿಡ್ತಿರಲ್ಲ. ಅಮ್ಮ ನಾನು 6-7 ನೀವು ಅಮ್ಮ ಜೋಡಿ ಸಿನಿಮಾಗೆ. ಆಮೇಲೆ ಅವರು ಒಂದು 5 ವರ್ಷ ಅಲ್ಲಿ 3 ವರ್ಷದ ಮೇಲೆ ಟಿಕೆಟ್ ತಗೋಬೇಕು ಅಂತಿರೋದಲ್ಲ, 6 ವರ್ಷದೂ ಇಲ್ಲೇ ಎತ್ಕೊಳ್ಳೋದು ನಮ್ಮಮ್ಮ. ಟಿಕೆಟ್ ತಗೊಳಂಗಿಲ್ಲ ಆಗ. 4 ಆಣಿಗೂ ಒಳಗೆ ಹೋಗ್ಬಿಡೋದು. ಅವ್ನು ಬೈಯೋದು ಯಾವಾಗಲೂ, ದೊಡ್ಡ ಮಗನ ಎತ್ಕೊಬತ್ತೀಯಲ್ಲಮ್ಮ. ಎಲ್ಲರ ಮನೇಲೂ ಕಂಪ್ಲೇಂಟ್ ಏನಪ್ಪ ಅಂದರೆ, ನಮ್ಮಮ್ಮ ಬೈತಾರೆ ಸಿನಿಮಾಗೆ ಹೋದ್ರೆ, ನಮ್ಮಮ್ಮ ಬೈತಾರೆ ಟಿವಿ ನೋಡಿದ್ರೆ ಅಂತ. ಇಲ್ಲಿ ನೋಡಿದ್ರೆ ಕಂಕ್ಲಿ ಎತ್ಕೊಂಡು ಅಮ್ಮ ಮಗನ ಕರ್ಕೊಂಡು ಹೋಗೋದು ಅಂದ್ರೆ ಮನೆ ಕರ್ಕೊಂಡು ಹೋಗೋರು. ಅಮ್ಮಂಗೆ ಸಖತ್ ಇಷ್ಟ ಹಂಗಾರೆ. ಅಯ್ಯೋ, ಯಾವ ಸಿನಿಮಾನೂ ಬಿಡ್ತಾ ಇರಲಿಲ್ಲ ಅವರು. ಆವಾಗ ಇವತ್ತು ನೋಡಿ, ಈ ಭಲೆ ಜೋಡಿ ಆಗ್ಬೋದು, ಜಗಮೆಚ್ಚಿದ ಮಗ ಆಗ್ಬೋದು, ಆಮೇಲೆ ಕಠಾರಿ ವೀರ, ಸೀನ್ ಟು ಸೀನ್ ಹೋಗೇ ಇಲ್ಲ ಮೈಂಡಿಂದ. ಆಮೇಲೆ ನಾವು ದುಡಿಯೋ ಹಾಗೆ ಪ್ರಬುದ್ಧಮಾನಕ್ಕೆ ಬಂದಮೇಲೆ ಒಂದು 15-16 ವರ್ಷಕ್ಕೆ ಬಂದಮೇಲೆ ಒಂದೊಂದು ಸಿನಿಮಾ 3 ಸರಿ ನೋಡ್ತಾ ಇದ್ದೀವಿ. ಅಂದರೆ ಈ ಕಪ್ಪು ಬಿಳಿಪುನಿಂದ ಬಣ್ಣಕ್ಕೆ ಬಂತಲ್ಲ, ಅದು ಬಿಟ್ಟಿಲ್ಲ. 73-74 ಆದ್ಮೇಲೆ 72 ಆದ್ಮೇಲೆ ಎಲ್ಲ ಬಣ್ಣದ್ದು ಕರೆಕ್ಟ್. ಆ ಬಣ್ಣದ್ದು ಬಿಡ್ತಾ ಇರಲಿಲ್ಲ. ಯಾವುದು ಕನ್ನಡ ಬರಲಿ, ತಮಿಳ್ ಬರಲಿ, ಎಲ್ಲ ಭಾಷೆದು ನೋಡ್ತಿದ್ರು. ನನಗೆ ಅರಿಲಿರಿಂದ 60ವರೆಗೆ ಓಕೆ ರಜನಿಕಾಂತ್, 6ರಿಂದ 60ರವರೆಗೆ. ಸರ್, ನಾವು ಹೆಂಗೆ ಗೊತ್ತಾ, ಸಿನಿಮಾಗಳಿಗೆ ಹೋದರೆ ನಾವು ಥಿಯೇಟ್ರಲ್ಲಿ ಇದ್ದೀವಿ ಅನ್ನೋದೇ ಜ್ಞಾನ ಇರ್ತಿರಲಿಲ್ಲ. ಮತ್ತೆ ಒಳಗೆ ಹೋಗ್ಬಿಟ್ರು, ನಾವೆಲ್ಲ ಹೋಗ್ಬಿಟ್ಟಿರು. ಇಂಟರ್ವಲ್ ಬಿಟ್ಟಾಗಲೇ ನಾವು ಇದ್ದೀವಿ ಅಂತ ಅನಿಸ್ತಾ ಇದ್ದಿದ್ದು. ಅಂದರೆ ಸಿನಿಮಾ ನೋಡ್ತಿದ್ದು ಆ ರೀತಿ. ಅದೆಲ್ಲೋ ಆ ಸ್ಕ್ರೀನ್ ಒಳಗೆ ನಾವೊಂದು ಕ್ಯಾರೆಕ್ಟ್ರು, ಅವ್ರ ಜೊತೆನೇ ಇರೋದು. ಆಮೇಲೆ ಥಿಯೇಟ್ರಲ್ಲಿದ್ದೀವ ಅಂದರೆ ತನ್ಮಯತೆ ಎಷ್ಟಿತ್ತು. ಪ್ರತಿ ಪಿಕ್ಚರು ಹಾಗೆ ನೋಡ್ತಾ ಇದ್ದಿದ್ದು. ರಜಿಯಾ ಸುಲ್ತಾನ್ ಅಂತ ಒಂದು ಪಿಕ್ಚರ್ ಬೈತು, 2 ಇಂಟರ್ವ್ಯೂಲ್. ಅದಕ್ಕೆ ರಜಿಯಾ ಸುಲ್ತಾನ್ ಅಂತ, ಅದು 2 ಇಂಟರ್ವ್ಯೂಲ್, ಅದು 4 ಗಂಟೆ 5 ಗಂಟೆ ಸಿನಿಮಾ ಸರ್ ಅದು. ಅದನ್ನು ಗೊತ್ತ ನೋಡಿದ್ವಿ. ಅದು ಏನೋ ಹುಚ್ಚು, ಅದು ಯಾಕೆ ಅದು ಆಮೇಲೆ ಗೊತ್ತಾಯ್ತು ಅದು ಯಾಕೆ ಅದು ನಮ್ಮ ಒಳಗಿತ್ತು ಅಂತೇಳಿ. ಅವಾಗೆಲ್ಲ ಟೆಂಟ್ ಅಲ್ಲ. ಯಾವ ಕಲಾವಿದ ನಿಮ್ಗೆ ತುಂಬ ಇಷ್ಟ? ಯಾವಾಗ ಸಿನಿಮಾ ನೋಡ್ಬೇಕಾರೆ, ನಾಟಕ ನೋಡ್ಬೇಕಾರೆ ಹಾಸ್ಯ ಕಲಾವಿದ? ಬಿಕಾಸ್ ನಿಮ್ಗೆ ಹಾಸ್ಯ ಇರ್ತಿತ್ತಲ್ಲ, ಅಲ್ಲಿ ಕಾಮಿಡಿ ಇರ್ತಿತ್ತಲ್ಲ ಅಲ್ಲಿ. ನನಗೆ ಅವಾಗ ಇದ್ದಿದ್ದೆ ನರಸಿಂಹರಾಜ್ ಒಬ್ರಲ್ಲ, ಗುಬ್ಬಿ ಕಂಪ್ನಿಲಿ ಅಥವಾ ಸಿನಿಮಾದಲ್ಲೂ. ಗುಬ್ಬಿ ಕಂಪ್ನಿಯಲ್ಲಿ ಒಬ್ರು ಗುಂಡನ್ ಜೋಯಿಸ್ರು ಅಂತಿದ್ರು. ಅವ್ರು ಗುಂಡಿಗೆ ಕೊಳ್ಳಗಿದ್ರು. ಅವ್ರ ಹಾಸ್ಯ ದಿನ ಇಷ್ಟ ನನಗೆ. ಅವ್ರಿಗೆ ನಮ್ಮ ಮನೆ ಹತ್ರನೇ ರೂಮ್ ಕೊಟ್ಟಿದ್ರು. ಅವ್ರಿಗೆ ಬೆಳಗ್ಗೆ ಹೊತ್ತು ಊಟ ಕಂಪ್ನಿಯಿಂದ ಊಟ ಕೊಡ್ತಿದ್ರು. ಅವ್ರಿಬ್ಬರೇ ಗಂಡ ಹೆಂಡತಿ ಇಬ್ಬರೇ ಇದ್ರು. ಅವ್ರಿಗೆ ಜಾಸ್ತಿ ಆದರೆ ನಮ್ಮನೆ ಕೊಡೋರು. ನಮ್ಮನೆ ಪಕ್ಕದಲ್ಲೇ ಇದ್ದರು. ಅವರ ಹಾಸ್ಯ ಭಾಳ ಇಷ್ಟ.
ಇನ್ನು ಸಿನಿಮಾಗೆ ಅಂತ ಬಂದರೆ ನರಸಿಂಹರಾಜ್. ಅವು ಎಲ್ಲ ಸಿನಿಮಾದಲ್ಲೂ ಅವ್ರು ಇದ್ದೇ ಇರ್ತಿರಲ್ಲ. ರಾಜ್ಕುಮಾರ್ ಪಿಕ್ಚರಲ್ಲಿ ಹಾಸ್ಯ ಅಂದ ಕೂಡಲೇ ಅವರು ಇದಾಗ್ಬಿಡೋದು. ಇನ್ನು ಸಿನಿಮಾಗಳು, ಕನ್ನಡ ಸಿನಿಮಾಗಳು ಅಂದರೆ ನಮ್ಮ ಕಾಲಕ್ಕೆ ನಮ್ಗೆ ಅಣ್ಣವರೊಬ್ಬರೇ ಇಷ್ಟ ಆಗ್ತಿದ್ದಿದ್ದು, ಅವರೊಬ್ಬರೇ ಮನಸ್ಸಿಗೆ ಕೂತಿದ್ದು. ಇನ್ನು ಬೇರೆ ಬೇರೆ ನಟರುಗಳ ಸಿನಿಮಾಗಳನ್ನ ನೋಡ್ತಿದ್ವಿ. ಇವರ ಸಿನಿಮಾಗಳನ್ನ ತುಂಬ ಅಭಿಮಾನದಿಂದ ನೋಡ್ತಾ ಇದ್ವು. ಏನೋ ವಿಶೇಷತೆ ಇರ್ತಿತ್ತು, ಮೆಸೇಜ್ ಇರ್ತಿತ್ತು, ರೋಮಾಂಚನ ಆಗ್ತಿತ್ತು. ಹಾಗಾಗಿ ಅವರು ಇಷ್ಟ ಆಗ್ತಿತ್ತು. ಅದೊಂದು ಅಣ್ಣವ್ರದ್ದೊಂದು ದೊಡ್ಡ ಸ್ಟೋರಿ ಇದೆ. ಏನು? ಈ ಅಣ್ಣವ್ರ ಸಿನಿಮಾ ನೋಡಿ ನೋಡಿ ಪ್ರಭಾವಿತನಾದೆ. ನಾನು ಯಾವಾಗಲೂ ನನ್ನ ಹತ್ರ ಒಂದು ವರ್ಡ್ ಇದೆ, ಸಂಕಲ್ಪ ಅಂತ ಒಂದು ವರ್ಡ್ ಇದೆ. ಓಕೆ. ಏನು ಸಂಕಲ್ಪ ಅಂತಂದರೆ, ನಾನು ಯಾವುದಾದ್ರು ಒಂದು ಹೊಸ ಹೆಜ್ಜೆ ಇಡಬೇಕಾದ್ರೆ, ಒಂದು ಹೊಸ ತಿರುವನ್ನು ತಗೋಬೇಕಾದ್ರೆ ಒಂದು ಸಂಕಲ್ಪ ಅಂತ ಮಾಡ್ಕೊತೀನಿ. ನನ್ನ ಮನಸ್ಸೊಳಗೆ ನಾನೇ ಮಾಡ್ಕೊತೀನಿ. ಆ ಸಂಕಲ್ಪಗಳಲ್ಲಿ ಒಂದು ಅಣ್ಣವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದ ಪಡೆದು ಅವರ ಪಾದಗಳನ್ನು ಮುಟ್ಟಿ ಅವರ ಪರ್ಮಿಷನ್ ತಗೊಂಡು ಸಿನಿಮಾ ರಂಗಕ್ಕೆ ಬರಬೇಕು. ಇದು ಸಂಕಲ್ಪ. ಓ, ಹಾಗೆ. ಇದು ಈಡೇರುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ, ಗೊತ್ತಿಲ್ಲ. ನನಗೆ ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನುವ ಆಸೆ ಬಂದಿದ್ದು 85 ಒಂದು 5 ವರ್ಷ ನಾಟಕ ಮಾಡಿದೆ. 80-85 ಸ್ಕ್ರೀನ್ ಹೆಂಗಿರುತ್ತೆ, ಇದು ಕ್ಯಾಮ್ರಾ ಫೇಸ್ ಮಾಡೋದು ಹೆಂಗೆ, ಈ ಅಭಿನಯಕ್ಕೂ ಆ ಅಭಿನಯಕ್ಕೂ ವ್ಯತ್ಯಾಸ ಏನು? ಸುಮ್ಮನೆ ಒಂದು ಪಿಕ್ಚರ್ ಒಂದು ಮಾಡಬೇಕಲ್ಲ, ಅಲ್ಲೂ ಕಂಟಿನ್ಯೂಟಿ ಇಲ್ಲ, ಸಿನಿಮಾ ನಟನ ಆಗಬೇಕು ಇಲ್ಲ, ಒಂದು ಮಾಡಬೇಕಲ್ಲ, ಮಾಡಬರ್ಬೇಕಲ್ಲ. ಅದು 85 ಆಯಿತು. ಅವಕಾಶಗಳು ಇಲ್ಲೆಲ್ಲ ಗಾಂಧಿನಗರಕ್ಕೆ ಬರೋದು, ಸುತ್ತೋದು, ಕಾನಿಷ್ಕ ಹೋಟ್ಲು, ಮೋತಿ ಮಹಲ್ಲು, ಡೈರೆಕ್ಟ್ರು ಮನೆ, ಚಾನ್ಸೇ ಸಿಗ್ತಿರ್ಲಿಲ್ಲ. ಕಷ್ಟ ಆಯ್ತಾ ಸರ್ ಅದು? ಸಾರ್ ಈಗೇನು ಸಾರ್ ಅವಕಾಶಗಳಿಗೆ, ನಮ್ಮ ಕಾಲದಲ್ಲಿ ಡೈರೆಕ್ಟ್ರ್ ಆಗಲಿ ಕ್ಯಾಮ್ರಾ ಆಗಲಿ ಒಂದು 25-30-40 ಅಡಿ ದೂರದಿಂದ ನೋಡೋಕ್ಕೆ ಸಾಧ್ಯ. 3 ಅಡಿ ದೂರದಲ್ಲೂ ನೀವು ನಿಲ್ಲಕ್ಕಾಗಲ್ಲ. ಅವ್ರು ಕರೆದ್ರೆ ಮಾತ್ರ. ನೀವಾಗೆ ಹೋದರೆ ಮುಗಿದ ಕತೆ. ಸುಮ್ಮನೆ ದೂರದಲ್ಲಿ ನೋಡ್ಕೋಬೇಕು. ಕೇಳೋ ಹಂತಕ್ಕೆ ಹೋಗಂಗೆ ಅಲ್ಲ ಬಿಡಿ. ಏನದು ಸ್ಟ್ರಿಕ್ಟ್ ಅಲ್ಲ, ಭಯಾನ, ಭಾವನೆ, ಗೌರವ. ಓಕೆ. ಗೌರವ. ಅವರು ದೊಡ್ಡ ಸ್ಥಾನದಲ್ಲಿರೋರು. ಅದು ಹೆಂಗೆ ಮೀಟ್ ಮಾಡೋದು, ಹೆಂಗೆ ಭೇಟಿ ಮಾಡೋದು, ಹೆಂಗೆ ಕಾಣೋದು ತುಂಬ ಕಷ್ಟ. ಈಗೆಲ್ಲ ಹೊಡೆದು ಬಿಡ್ತಾರೆ, ಲೊಕೇಶನ್ಗೆ ಹೋಗ್ಬಿಡ್ತಾರೆ, ಕೇಳಿಬಿಡ್ತಾರೆ. ಆಗ ಎಲ್ಲೂ ಶೂಟಿಂಗ್ ನಡೀತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಶೂಟಿಂಗ್ ಜಾಗಗಳನ್ನ ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ಈ ಮನೆಗಳಲ್ಲಿ ಶೂಟಿಂಗ್ ಆಗ್ತಿರ್ಲಿವಲ್ಲ. ಮನೆಯೂ ಕೂಡ ಸ್ಟುಡಿಯೋನೇ. ಸ್ಟುಡಿಯೋ ಅಂದರೆ ಮಡ್ರಾಸ್. ನಾವೆಲ್ಲ ಹೋಗೋದು ಕರೆಕ್ಟ್ ಆಗ್ತಿರಲಿಲ್ಲ. ನಾವು ಕಾಯೋದು, ಮೋತಿಮಾಲಲ್ಲಿ ಯಾರು ರೂಮ್ ಹಾಕಿದಾರಾ, ಇಲ್ಲ ಕಾನಿಷ್ಕದಲ್ಲಿ ಯಾರು ರೂಮ್ ಹಾಕಿದಾರಾ, ಹೋಗೋ ಹೋಟ್ಲವ್ರು ಕೇಳೋದು ಯಾರು ಸಿನಿಮಾದವ್ರು ರೂಮ್ ಹಾಕಿದಾರಾ ಅಂತ. ಅಲ್ಲೊಬ್ಬರು ಫ್ರೆಂಡ್ ಮಾಡ್ಕೊಂಬಿಡೋದು, ಅವ್ರ ಹತ್ರ ಇನ್ಫಾರ್ಮೇಷನ್ ತಗೊಳ್ಳೋದು. ರೂಮ್ ನಂಬರ್ 405ಕ್ಕೆ ಹೋಗಿ ಒಂದು ಪಿಕ್ಚರ್ ನಡೀತಾ ಇದೆ, ಅಲ್ಲಿ ಹೋಗೋದು, ಅಲ್ಲಿ ಬಟ್ಟೆ ಒಲಿ ಒಂದು ಫ್ರೆಂಡ್ ಮಾಡ್ಕೊಳ್ಳೋದು. ಇನ್ನೊಂಚೂರು ಹೇಳಪ್ಪ ಡೈರೆಕ್ಟ್ರು, ಮೇಕಪ್ನ ಫ್ರೆಂಡ್ ಮಾಡ್ಕೊಳ್ಳೋದು. ಹತ್ರಕ್ಕೆ ಹೋಗಿ ಒಂದು ಪಾತ್ರ ಹಿಂಗೆ ಎಂಟ್ರಿ ಆಗಿ ಹಿಂಗೆ ಹೋಗೋ. ಇವತ್ತು ನೆನಪಿದೆ ನನಗೆ, ಜಗ್ಗೇಶ್ ಅವ್ರದ್ದು ಜಗತ್ ಕಿಲಾಡಿ ಪಿಕ್ಚರ್. ಹಾಸು ರಾಜಶೇಖರು ಡೈರೆಕ್ಟ್ರು, ಅಲ್ಲ ಚಿಕ್ಕಣ್ಣ ಡೈರೆಕ್ಟ್ರು. ಜಗತ್ ಕಿಲಾಡಿ ಚಿಕ್ಕಣ್ಣ. ಅಲ್ಲಿ ಚಿದಂಬರ ಶೆಟ್ಟರು ಅಂತಿದ್ದಲ್ಲ ಪ್ರೊಡ್ಯೂಸರ್. ಓಕೆ. ಗಾಂಧಿನಗರದಲ್ಲಿ ಒಂದು ಆಫೀಸು. ಯಾರೋ ಹೇಳ್ಬಿಟ್ರು, ಇವ್ರು ಪಿಕ್ಚರ್ ತೆಗಿತಾ ಇರ್ತಾರೆ ಚಿದಂಬರ ಶೆಟ್ಟರು. ನಾನು ಯಾವಾಗಲೂ ಅವ್ರ ಆಫೀಸ್ಗೆ ಹೋಗಿ ಅವ್ರ ಮ್ಯಾನೇಜರ್ ಪರಿಚಯ ಮಾಡ್ಕೊಳ್ಳೋದು, ರೈಟ್ರನ್ನ. ಕೊನೆಗೂ ಒಂದು 2 ತಿಂಗಳು ಸುತ್ತದ ಮೇಲೆ ಚಿದಂಬರ ಶೆಟ್ಟರು ಪರಿಚಯ ಆಗಿದ್ದಾರೆ. ಸರ್ ಒಂದು ಪಾತ್ರ ಕೊಡಿ ಸರ್. ಅಷ್ಟೊತ್ತಿಗೆ ಯಾರೋ ಅಲ್ಲಿ ಅವ್ರು ಯಾವುದೋ ಒಂದು ಹಾಸು ರಾಜಶೇಖರ್ ಒಂದು ಪಿಕ್ಚರ್ ಮಾಡ್ತಿದ್ರು ಸರ್, ಸಿನಿಮಾ ಹೆಸರು ಮಾಡ್ತಿದ್ದೀನಿ. ಅವರು ಬಂದ ಕೂಡಲೇ ಅವರು, ನೋಡಪ್ಪ ಯಾರೋ ಹಳ್ಳಿಯಿಂದ ಬಂದು ಪಾಪ ನಾಟಕ ಎಲ್ಲ ಮಾಡಿದ್ದಾರೆ. ಅವಾಗ ಹಾಸು ರಾಜಶೇಖರರು ಆ ಸಿನಿಮಾದಲ್ಲಿ ನಿರ್ಣಯ ಶಮ ಅವರು ಡ್ಯಾನ್ಸ್ ಮಾಡ್ತಾರಲ್ಲ, ಸಂಜಯ್ ಹೀರೋ. ಅದರಲ್ಲಿ ಒಂದು ಪಾತ್ರ ಹಾಸು ರಾಜಶೇಖರ್, ಒಂದು ಪೊಲೀಸ್ ಪಾತ್ರ. ಆಮೇಲೆ ಜಗತ್ ಕಿಲಾಡಿ ಚಿಕ್ಕಣ್ಣ, ಆ ಜಗ್ಗೇಶ್ ಅವ್ರ ಜೊತೆ ಒಂದು ಹಾಸ್ಯ ಪಾತ್ರ, ಚಿಕ್ಕಣ್ಣ ಅಂತ ಡೈರೆಕ್ಟ್ರು. ಹೀಗೆ ಒಂದೊಂದು ಪಾತ್ರ ಮಾಡೋದಕ್ಕೆ ಒದ್ದಾಟ, ಒಂಥರ ತಪಸ್ಸಿದ್ದಂಗೆ ಅದು. ಅಯ್ಯೋ, ಸಾಯಿ ಕುಮಾರ್ ಅವ್ರು ಫಸ್ಟ್ ಹೀರೋ ಸಾಕಿದ ಗಿಣಿ 1995, ಅದು ನನ್ನ ಮೊದಲನೇ ಸಿನಿಮಾ. ಜೈಕುಮಾರ್ ಅಂತ ಅವರು ಡೈರೆಕ್ಟ್ರು. ಅದನ್ನೇ ಸಿನಿಮಾ ನಾನು ಅದು ಮಾಡಿದ್ದು 95. ನಾನು ಟ್ರೈ ಮಾಡಿದ್ದು 85. 10 ವರ್ಷ ಕಾದ್ರಿ. 10 ವರ್ಷ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋಕ್ಕೆ 10 ಇಯರ್ಸ್ ಕಾದೆ.
ನನಗೆ ಯಾರನ್ನ ಮೀಟ್ ಮಾಡೋದು ಗೊತ್ತಿಲ್ಲ. ಆವಾಗ ಚನ್ನರಾಯಪಟ್ಟಣಕ್ಕೆ ಲೀಲಾವತಿಯವರು ವಿನೋದ್ ರಾಜ್ ಅವ್ರನ್ನ ಕರೆಸಿದ್ರು. ಸೀದಾ ಐಬಿಗೆ ಹೋಗ್ಬಿಟ್ಟೆ. ಪ್ರೋಗ್ರಾಮ್ ಮುಗಿದ ತಕ್ಷಣ ಏನಾರು ಮಾಡಿ ಅವ್ರು ಮೀಟ್ ಮಾಡಬೇಕು ಅಂತ. ಯಾರ್ಯಾರನೋ ನಮ್ಮ ಊರಿನವ್ರ ಕೈ ಕಾಲು ಹಿಡಿದು ವಿನೋದ್ ರಾಜ್ ಮೀಟ್ ಮಾಡಿದೆ. ಈ ಥರ ಸರ್ ನನಗೆ ಎಲ್ಲಿಂದ ಯಾರನ್ನ ಮೀಟ್ ಮಾಡ್ಬೇಕಂತ ಗೊತ್ತಿಲ್ಲ. ಅವರು ತೊಗೊಳಪ್ಪ ಅಡ್ರೆಸ್ಸಿಗೆ ಬಾ ಅಂತ ಕೊಟ್ಟರು. ಹೋಟೆಲ್ ಶ್ಯಾಮ್ ಪ್ರಕಾಶ್, ಇನ್ಫೆಂಟ್ರಿ ರೋಡ್, ಬ್ಯಾಂಗ್ಳೂರು. ಒಂದೇ ಒಂದಿನ ಬೆಳಿಗ್ಗೆ 7 ಗಂಟೆಗೆ ಹೊರಟೋದೆ ಅಲ್ಲಿಗೆ. ಅವ್ರು ಹಾರ್ಮೋನಿಯಂ ಬಾರಿಸ್ತಾ ಕೂತಿದ್ರು. ಯಾರು? ವಿನೋದ್ ರಾಜ್ ಹಾಂ. ಕಲಿತ. ನಾನು ಸರ್ ಈ ಥರ ಚನ್ನರಾಯಪಟ್ಟಣ ಸಿಕ್ಕಿದ್ನಲ್ಲ, ನೋಡಿ ಸರ್ ಇದು ನಂದು ಆಲ್ಬಮು, ನಾಟಕಗಳು ಮಾಡಿದ್ದೀನಿ. ನಾವು ಅವಕಾಶ ಕೊಡೋರೇನಪ್ಪ ನಟರು, ಕೂತ್ಕೊಳ್ಳಿ, ಒಬ್ಬ ಡೈರೆಕ್ಟ್ರು ಬರ್ತಾರೆ, ಪರಿಚಯ ಮಾಡಿಕೊಡ್ತೀನಿ, ಕೂತೀನಿ. ಆ ಕಾಲದಲ್ಲೂ ಎಷ್ಟು ಒಳ್ಳೆತನ ನೋಡಿ ಸರ್. ಆ ಕಾಲದಲ್ಲಿ ಇದು ಓಡಿಸ್ಬೇಕು ಅಲ್ವಾ? ಈ ಕಾಲದ ಕೆಲವು ನಟರುಗಳು ಎದ್ದು ಓಡಿಸ್ತಾರೆ. ಯಾರ ಬರೋಕ್ಕೆ ಕೇಳಿದ್ದು, ಹೋಗಿ ಹಂಗೆ ಅವಕಾಶ ಎಲ್ಲ ಹಿಂಗೆ ಅಂತ. ಅವರ ರೂಮಲ್ಲೇ ಕೂರಿಸಿದ್ರು ವಿನೋದ್ ರಾಜ್. ಅವ್ರು ಲೀಲಾವತಿ ಅಮ್ಮನವ್ರು ಒಳಗಡೆ ಇದ್ದರು. ಕೂತ್ಕಪ್ಪ, ಡೈರೆಕ್ಟ್ರು ಬರ್ತಾರೆ, ಹೇಳು ಅವ್ರಿಗೆಲ್ಲ ತೋರಿಸು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಬಂದಿದ್ದೆ ಎಸ್ ನಾರಾಯಣ. ಅವಾಗ ಕಾಲೇಜ್ ಹೀರೋನೋ ಸಮಥಿಂಗ್ ಏನೋ ಮಾಡ್ತಿದ್ರು ಅನ್ಸುತ್ತೆ. ಅವರು ಫೋಟೋಸ್ ನೋಡಿದ್ರು. ಇಷ್ಟೊಂದು ಮಾಡಿದ್ರಲ್ರಿ ಈ ನಾಟಕಗಳೆಲ್ಲ, ಬನ್ನಿರಿ ನಾವು ಪಿಕ್ಚರ್ ಮಾಡುವಾಗ ಅಂತಂದರು. ಮೀಟ್ ಮಾಡಿದೆ. ಮತ್ತು ಆಮೇಲೆ ಅದು ಮೀಟ್ ಮಾಡೋಕ್ಕೆ ಆಗಲಿಲ್ಲ, ಅವ್ರು ಸಿನಿಮಾ ಮಾಡೋಕ್ಕೆ ಆಗಲಿಲ್ಲ. ಆ ಕಾರಣಾಂತರಗಳು, ಆ ಸಂದರ್ಭಗಳು, ಆ ಪರಿಸ್ಥಿತಿಗಳು, ಒತ್ತಡಗಳು ಮಾಡೋಕ್ಕಾಗಲಿಲ್ಲ. ಅದು ಬರೀ ವಿಚಾರ. ನಾವು ಪ್ರಯತ್ನ ಪಟ್ಟಿದ್ದ ಸರ್ಕಸ್ ಹೇಳಿದೆ. ಆಮೇಲೆ 95 ಅವ್ರು ಸಿಕ್ಕರು. ಆ 95 ಮಾಡೋ ಅಷ್ಟೊತ್ತಿಗೆ ನಂಗೆ ಅಣ್ಣರ ಸಂಕಲ್ಪ ಆಗೋಗಿತ್ತು. ಭಾಳ ಚೆನ್ನಾಗಾಯ್ತದು, ಅದ್ಭುತವಾಗಾಯ್ತು. ಅವ್ರ ಆಶೀರ್ವಾದ ಮಾಡಿದ್ರಾ? ಹೆಂಗದು? ಅದು ಫೋಟೋ ತೋರಿಸ್ತೀನಿ ನಿಮಗೆ. ಅದು ಈ ಚನ್ನರಾಯಪಟ್ಟಣದಲ್ಲಿ ಒಂದು ಚೌಟ್ರಿ ಪ್ರಾರಂಭೋತ್ಸವ, ಅದು ಅವ್ರ ರಿಲೇಷನ್ನು ಬಂದರು. ಬಂದಾಗ ದೊಡ್ಡ ಕಾರ್ಯಕ್ರಮ, ಒಂದು 20,000 ಜನ ಸೇರೋ ಕಾರ್ಯಕ್ರಮ. ಅಣ್ಣವರು ಬಂದರೆ ದೇವೇಗೌಡರು CM ಅವಾಗ ಬಂದರು. ವೇದಿಕೆ ಎಲ್ಲ ಡಿಸೈನ್ ಆಗಿದೆ. ನಾನು ಹೆಂಗೆ ಮೀಟ್ ಮಾಡೋದು? ಮನೆಗೆ ಹೋದರೆ ಸೇರಿಸಲ್ಲ, ತುಂಬ ಜನ ಇರ್ತಾರೆ. ನಾನು ಹೆಂಗಿದೆ, ನನಗೆ ಅಣ್ಣವ್ರು ನೋಡಬೇಕು, ನಾನು ಅವ್ರಿಗೆ ಹೇಳಬೇಕು ಏನು ಅಂತ. ಆಯಿತು ಮಾಡಿ, ಅವ್ರ ಆಶೀರ್ವಾದ, ಭಗವಂತ ಇದ್ದಾನೆ ಅಂತ ಹೇಳಬೇಕು, ಅವ್ರ ಆಶೀರ್ವಾದ ಮಾಡಬೇಕು. ಇಷ್ಟಾಗಕ್ಕೆ 6 ರಿಂದ 7 ನಿಮಿಷ ಬೇಕು. ಹೆಂಗೆ ಸಾಧ್ಯ? ಹಿಂಗೆ ಅನ್ನಕೋರೆ ಎಳ್ದಾಕ್ಬಿಡ್ತಾರೆ, ಅಂಗರಕ್ಷಕರು ಇರ್ತಾರೆ. ನಾನು ಏನು ಪ್ಲ್ಯಾನ್ ಮಾಡೋದು? ಇಂದು ದಿನ ಸ್ಟೇಜ್ ಹಾಕೋ ಜಾಗಕ್ಕೆ ಹೋದೆ. ಅಲ್ಲೂ ಇದೆಲ್ಲ ಮಾಡಿದಿರಿ ಕೆಲಸ. ಸ್ಟೇಜ್ ಹಾಕೋ ಜಾಗಕ್ಕೆ ಹೋದೆ. ಯಾವ ಕಡೆಯಿಂದ ಎಂಟ್ರಿ ಆಗೋದು? ನುಗ್ಬಿಡ್ಬೇಕು, ನಮಸ್ಕಾರ ಮಾಡಬೇಕು ಅಂತ. ಆಮೇಲೆ ಸ್ಟೇಜ್ಗೆ ಹೆಂಗೆ ಹೋಗೋದು? ಒಂದು ಬ್ಯಾಡ್ಜ್ ಸಂಪಾದನೆ ಮಾಡೋದು. ಬ್ಯಾಡ್ಜ್ ಹೌದು. ಹೆಂಗೋ ಆ ಹುಡುಗನ ಯಾರೋ ಮನೇಲಿ ಹುಡುಗನ ಹಿಡಿದು ಒಂದು ಬ್ಯಾಡ್ಜ್ ಎತ್ಕೊಂಬ, ಬೆಳಗ್ಗೆ ಇಲ್ಲಿ ಸ್ಟೇಜ್ ಹತ್ರ ನಿಂತ್ಕೊಳ್ಳೋಕೆ ಬೇಕು. ಇಲ್ಲಿ ದೊಡ್ಡ ತಂದ್ಕೊಟ್ಟ ಅವನು. ಚುಚ್ಕೊಂಬಿಟ್ಟೋಗಿ ಸ್ಟೇಜ್ ಹತ್ರ ನಿಂತ್ಕೊಂಡು 10 ಗಂಟೆಗೆ. ಸರ್ ಲಿಟರ್ಲಿ ಕಲ್ಯಾಣ ಮಂಟಪದ ಓನರು ಕೂಡ ಸ್ಟೇಜ್ ಮೇಲೆ ಇಲ್ಲ. ವೆರಿ ಸ್ಟ್ರಿಕ್ಟ್. ದೇವೇಗೌಡರು, ಆಮೇಲೆ ರಾಜ್ಕುಮಾರು, ಪಾರ್ವತಮ್ಮ, MLA, ಹಾಸನ್ SP ಲಾಸ್ಟ್, ಅಷ್ಟೇ. ಆ ಕಡೆ ಒಬ್ಬರು ಮೆಷಿನ್ ಗನ್, ಈ ಕಡೆ ಒಬ್ಬರು ಮೆಷಿನ್ ಗನ್. ಮುಗೀತಲ್ಲ. ನಾನು ಸ್ಟೇಜ್ಗೆಲ್ಲಿ ಹೋಗೋದು? ನೋಡೋದು ಯಾಳದಿಂಗೆ ತೆಗೆದು ಎಸ್ಬಿಟ್ಟು ಟ್ರೈ ಮಾಡೋದು. ಅದು ಬೇರೆ ಒಂದು 20,000 ಜನ ನೋಡ್ತಿದ್ದಾರೆ. ಪ್ರೋಗ್ರಾಮ್ ಲೈವ್ ಬೇರೆ ಹೋಗ್ತಾ ಇದೆ ಕೇಬಲಲ್ಲಿ. ಇನ್ನು ಇಡೀ ಚನ್ನರಾಯಪಟ್ಟಣ ತಾಲೂಕಲ್ಲಿ ಮರ್ಯಾದೆ ಹೋಯ್ತು. ಓದಪ್ಪ ದೊಡ್ಡದಾಗಿ ತೆಗೆದು ಎಸ್ಬಿಟ್ರು. ಬೇಕಿತ್ತು ಅವನಿಗೆ ಇತ್ತರು. ಕೊನೆಗೇನು ಪ್ಲ್ಯಾನ್ ಮಾಡಿದೆ ನಾನು. ನಿಂತಿದ್ದಲ್ಲ ಹಿಂಗೆ ಮಿಸೆ ಒಂದು ಮಿಲ್ಟ್ರಿ, ಮಿಲ್ಟ್ರಿ ಕೇಳಿಬಿಟ್ಟು ಹೋಗ್ಬಿಡೋಣ, ಏನು ಮರ್ಯಾದೆ ಏನು ಅಲ್ಲ, ಅಥವಾ ಇವರೇನು ಮಾಡಲ್ಲ. ನಿಂತಿದ್ದ, ನಮಸ್ಕಾರ. ಏನು ಸರ್, ನಾನು ಅಣ್ಣವ್ರ ಅಭಿಮಾನಿ, ಚಿಕ್ಕ ವಯಸ್ಸಿಂದ ಒಂದು ಆಸೆ ಅವ್ರ ಕಾಲು ನಮಸ್ಕಾರ ಮಾಡಬೇಕು ಅಂತ. ಹಿಂಗೋಗಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತೀನಿ ಅಣ್ಣ. ನಾನು ಅವ್ರ ಅಭಿಮಾನಿನೇ, ಸುಮ್ಮನೆ ಒಯ್ತಾ ಇರಬೇಕು. ರೈ ಅಂತ ವಾಪಸ್ಸು. ಇನ್ನೊಂದು ಮಾತಾಡಿ ಹೊಡಿತಿದ್ದ ಅವನು. ಹಾಂ, ನಿಮ್ಮ ಥರ ಎಷ್ಟು ಜನ ನೋಡ್ರಲ್ಲ. ಕರೆಕ್ಟ್. ನಾನು ಹೋಗ್ಲಿ ಅಷ್ಟಕ್ಕಾರ ಎದುರ್ಕೊಂಡು ಸುಮ್ಮನೆ ಅಂದ ಬಿಡಿ ಮಗ. ಅಲ್ಲೂ ಬಿಡಲಿಲ್ಲ ನಾನು. ಗೇಟ್ ಚೇಂಜ್ ಮಾಡ್ಬಿಡೋಣ, ಗೇಟ್ ನಂಬರ್ 2 ಈ ಕಡೆ. ಅಲ್ಲೂ ಒಬ್ಬಿದ್ದಾರೆ, ಈ ಕಡೆ ಬಂದ್ಬಿಡೋಣ. ಇವನೇ ಸರಿ ಕೇಳೋದು ಬೇಡ, ಇವನು ಅಡ್ಗಾನಿದ್ದಾಗ ಹೋಗ್ಬಿಡ್ತೀನಿ ಮೇಲೆ. ಅವ್ರಿಗೆ ಗನ್ ಇಟ್ಕೊಂಡಿದ್ದಾರೆ, ಯಾಕೋ ಹಿಂಗೆ ತಿರುಗಿದ್ರು. ರಾಬಕ್ಕನ್ ಸ್ಟೇಜ್ ನೋಡ್ರಿ. ಅಣ್ಣವ್ರು ಕೂತಿದ್ರು, ಒಂದು ಹಿಂಗೆ ಡಿಸೈನ್ ಚೇರು, ಹಿಂದ್ಗಡೆ ಹೋಗಿ ನಿಂತ್ಬಿಟ್ಟೆ. ದೊಡ್ಡ ಕಾರ್ಯಕರ್ತನ ಥರ. ಪಕ್ಕದಲ್ಲಿ ಇನ್ನೊಬ್ಬಿದ್ದ, ನಾನು ನಿಂತ್ಬಿಟ್ಟೆ. ಬ್ಯಾಡ್ಜ್ ಇತ್ತಲ್ಲ. ಓಕೆ. ಅವನು ಆ ಕಡೆ ಇರು, ನೀನು ಬರಬೇಡ ಅನ್ನೋದು ಗಮನಿಸ್ಲಿಲ್ಲ ನನ್ನ. ಓಕೆ.
ಹಿಂಗೆ ನಿಂತ್ಬಿಟ್ಟೆ. ಆಮೇಲೆ ಯಾವಾಗ ಹೋಗೋದು ಅಣ್ಣರ ಹತ್ರ? ಈ ಕಡೆಯಿಂದ ಹೋಗ್ಲಾ ಆ ಕಡೆಯಿಂದ ಹೋಗ್ಲಾ? ಮುಂದಕ್ಕೆ ಹೋಗ್ಬೇಕಲ್ಲ. ಮುಂದಕ್ಕೆ ಹೋಗ್ಬೇಕಲ್ಲ. ಈ ಸೆಂಟ್ರಲ್ ಗ್ಯಾಪ್ ಇಲ್ಲ. ಕರೆಕ್ಟ್. ಎಲ್ಲ ಚೇರ್ಗಳು ಹಿಂಗೆ 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 ಸೇರಿಸ್ಬಿಟ್ಟಿದ್ದಾರೆ. ಆ ಕಡೆ ಲಾಸ್ಟಲ್ಲಿ ಯಾರು ಕೂತಿದ್ದಾರೆ ಗೊತ್ತಾ? ಎಸ್ ಪಿ ಸವಿತಾ ಹಂದೆ ಅಂತ. ಅಯ್ಯೋ ಇಷ್ಟಿಟ್ಟು ಆ ಕಾಲದಲ್ಲಿ ಗಡ ನಡುಕ್ತಾ ಇದ್ರು. ಅವರೇ ಫಸ್ಟ್ ಅವ್ರನ್ನ ಕ್ರಾಸ್ ಮಾಡೋಗ್ಬೇಕು ನಾನು. ಆಮೇಲೆ ಏನು ಮಾಡಿದೆ, ದೇವೇಗೌಡರು ಸ್ಪೀಚ್ ಸ್ಟಾರ್ಟ್ ಆಯಿತು. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ದೇವೇಗೌಡರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ ಅಂತ ನಿರೂಪಕರಂದರು. ದೇವೇಗೌಡರು ಮಾತು ಶುರುವಾಯಿತು. ಸ್ಟೇಜು ಸೈಲೆಂಟ್ ಆಯಿತು, ಜನಗಳು ಕೂಡ ಸ್ತಬ್ಧ ಆಯಿತು. ನುಗ್ಗದೇ ಈಗ ಅಂದ್ಕೊಂಡೆ ನಾನು. ನಿಂತ್ಕೊಂಡು ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡೆ. ಎಳೆದಾಕಿದ್ರೆ ಎಳೆದಾಕಲಿ, ಬಿಟ್ಟರೆ ಬಿಡಲಿ, ಜೈ ಆಂಜನೇಯ ಅಂದ್ಕೊಂಡು ಸೀದಾ ಎಸ್ ಪಿ ಅವ್ರನ್ನ ಕ್ರಾಸ್ ಮಾಡಿ, ನಮ್ಮ MLA ಕ್ರಾಸ್ ಮಾಡಿ, ಪಾರ್ವತಮ್ಮನವ್ರು ಕ್ರಾಸ್ ಮಾಡಿ ರಾಜ್ಕುಮಾರ್ ಹತ್ರ ಬಂದಿದ್ದೆ. ಓಕೆ. ಸ್ಪೀಚ್ ಓಡ್ತಿದೆ ಅವ್ರದ್ದು. ಹಾಂ. ಈ ಲೈವ್ ಮಾಡ್ತಿದ್ದ ಟೆಲಿಕಾಸ್ಟು ಟ್ರೈ ಅಂತ ನನ್ನ ಕಡೆ ತಿರುಗಿಸ್ದ. ಪರಿಚಯ ಅಲ್ವನು, ನಮ್ಮದು ರಾಜ್ಕುಮಾರ್ ಕಡೆ ತಿರುಗಿಸ್ಬಿಟ್ಟ. ಅವ್ರ ಸ್ಪೀಚು ದೃಶ್ಯ ನಮ್ಮದು. ನಾನು ಅವ್ರನ್ನ ನೋಡಿದ್ರೆ ಹಿಂಗೆ ನಾನು ನೋಡಿದೆ. ಸ್ವಲ್ಪ ಹೊತ್ತು ನನಗೆ ಭಾವಕ್ಕೆ ನಾವು ಭಯ ಆಗ್ಬಿಡ್ತು. ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀನಲ್ಲ ಅಂತ. ಏನು ಅಂದರು. ಇಷ್ಟೊತ್ತಿಗೆ ಒಂದು ಘಟನೆ ನಡೀತು, ಸಣ್ಣ ಘಟನೆ. ಇವತ್ತು ಮರೆಯೋಕ್ಕಾಗಲ್ಲ ಅವ್ರನ್ನ. ಸವಿತಾ ಅಂಡೆ ಹಿಂಗೆ ನೋಡಿದ್ರು ಶಾಕಿಂದ. ಹಿಂಗೆ ಬಂದ್ಬಿಟ್ನಲ್ಲ, ಯಾರು ಬಿಟ್ಟರು? ಅಷ್ಟೊತ್ತಿಗೆ ಈ MLA ಇದ್ದಾರಲ್ಲ ಪುಟ್ಟೇಗೌಡರು, CS ಪುಟ್ಟೇಗೌಡರು ಅನ್ನೋರು ಪಾರ್ವತಮ್ಮನವ್ರಿಗೆ ಹೇಳಿದ್ರು, ನಮ್ಮೂರಿನ ರಂಗಭೂಮಿ ಕಲಾವಿದ, ತುಂಬ ಬಡತನದಿಂದ ಮೇಲೆ ಬಂದವನು. ಸವಿತಾ ಅಂಡೆ ಇದನ್ನು ಕೇಳಿಸ್ಕೊಂಡ್ರು. ಗುಡ್. ಎಳೆದಾಕ್ಲಿಕ್ಕೆ ಬರಲ್ಲ. ಪಾರ್ವತಮ್ಮನವ್ರಿಗೆ ಪುಟ್ಟೇಗೌಡರು ಹೇಳ್ತಿರೋ ಫೋಟೋನು ಈಗಲೂ ಇದೆ. ನಿಮ್ಮ ಹತ್ರ ಇದೆ ಅದು? ಒಬ್ಬ ಫೋಟೋಗ್ರಾಫರ್ ಡೀಲ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ, ಸಪ್ರೇಟು. ನಾನು ತೋರಿಸ್ತೀನಿ ಹಂಗಾರೆ ಅದು ಫೋಟೋನ ಎಲ್ಲರಿಗೂ ತೋರಿಸಿ. ಹಾಂ. ಸಪ್ರೇಟಾಗಿ ಡೀಲ್ ಮಾಡ್ಕೊಂಡು ಫೋಟೋಗ್ರಾಫರ್ ಕರ್ಕೊಂಡು ಹೋಗಿದ್ದೆ, ಹಿಂದಿನೇ ಬುಕ್ ಮಾಡಿಕೊಂಡು. ನೀನು ಏನೇನಾಗುತ್ತೆ ಅದು ಫೋಟೋ ತೆಗಿಬೇಕು. ಅವರು ಆನಂದ್ ಪುತ್ತೂರ್ ಅಂತ ನಮ್ಮ ಸ್ನೇಹಿತರೆ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಮಾತಾಡಿದೆ. ಏನು ಅಂದರು. ಅವ್ರು ಹೇಳಿದ್ದು MLA ಅವ್ರು ಹೇಳಿದ್ದು ನನಗೆ ಕೇಳಿಸ್ತು. ಪಾರ್ವತಮ್ಮನವ್ರು ಹೌದಾ ಅಂದರು. ಇದು ಇವ್ರಿಗೂ ಕೇಳಿಸ್ತು, ರಾಜ್ಕುಮಾರ್ ಅವ್ರಿಗೂ. ಆಗ ಒಂಚೂರು ಅವ್ರಿಗೆ ರಂಗಭೂಮಿ ಕಲಾವಿದರು ಅಭಿಮಾನ. ಯಾವ್ಯಾವ ನಾಟಕ ಮಾಡಿದ್ದೀರಿ ಅಂದರು. ಅಣ್ಣವ್ರೆ ಹಿಂಗೆ ಮುದುಕನ ಮದುವೆ, ಇದು ನಾಟಕಗಳು, ಈ ಥರ ಸಣ್ಣ ಪುಟ್ಟ ನಾಟಕಗಳು, ಹವ್ಯಾಸಿ ನಾಟಕಗಳು, ಈ ಥರದ್ದೆಲ್ಲ ಮಾಡಿದ್ದೀನಿ. ಓ ಒಳ್ಳೆಯದು, ರಂಗಭೂಮಿ ಭಾಳ ಒಳ್ಳೆಯದು, ಅಲ್ಲಿಂದನೇ ಬರಬೇಕು. ಈಗ ನಾನೇನೋ ಚಿತ್ರರಂಗಕ್ಕೆ ಪ್ರವೇಶ ಮಾಡಬೇಕು, ಅದೇನೋ ಅಲ್ಲಿ ಅಭಿರುಚಿ ನೋಡ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ನಿಮ್ಮ ಆಶೀರ್ವಾದ ಕೇಳೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಂದೆ. ಇರುತ್ತೆ ಅಂದರು. 2 ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ. ತಲೆ ಮೇಲೆ ಕೈ ಇಟ್ಟರು. ಇಷ್ಟಕ್ಕೂ 8 ನಿಮಿಷ ಆಗಿದೆ ಸರ್. CM ಸ್ಪೀಚ್ ನಡೀತಾ ಇದೆ. ನಡೀತಾ ಇದೆ. CM ಸ್ಪೀಚ್ ಹೋಗ್ತಾನೆ ಇದೆ. ಪುಣ್ಯ ಮಾಡಿದಿರಿ ನಿಜ. ಇದನ್ನು ಇಷ್ಟನ್ನು ಆಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ. ನಾನು ಆಡಿಯೋ ಕಂಟಿನ್ಯೂಸ್ 20 ನಿಮಿಷ ಮಾತಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ನಿಮಗೆ ಕಳಿಸ್ಕೊಡ್ತೀನಿ. ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದಾರೆ. ಈ ವಿಷಯವನ್ನು ಲವಾಕುಶ ಶೂಟಿಂಗ್ ಟೈಮಲ್ಲಿ ಉಪೇಂದ್ರ ಅವ್ರಿಗೆ ಶಿವಣ್ಣ ಅವ್ರು ಕೂತಿದ್ದಾಗ ಹೇಳಿದೆ. ನಮ್ದು ಈ ಕಡೆ ರಂಗೋಲಿ ನಡೀತಾ ಇತ್ತು ರವಿಕಿರಣ್ ಸ್ಟುಡಿಯೋಲ್ಲಿ, ಇವ್ರದ್ದು ಲವಾಕುಶ, ಇಬ್ಬರದು ಬ್ರೇಕ್ ಆಯಿತು. ಆ ಟೈಮಲ್ಲಿ ಶಿವಣ್ಣವರು ಉಪೇಂದ್ರ ಸಿಕ್ಕಿದ್ರು. ಉಪೇಂದ್ರ ಅವರು ಮಾತಾಡ್ಸಿದ್ರು. ಯಾಕೋ ಬಂತು ವಿಷಯ ಗೊತ್ತಿಲ್ಲ, ಇದು ಈ ಸ್ಟೋರಿ ಹೇಳಿದೆ. ಆಮೇಲೆ ಶಿವಣ್ಣವ್ರಿಗೆ ನೋಡ್ತಾ ಇದ್ದರು, ಏನು ಸುಳ್ಳು ಹೇಳ್ತಿದ್ದಾನೋ ಏನೋ ಅಂತ. ಅಷ್ಟೊತ್ತಿಗೆ ನಮ್ಮ ಒಂದು ಹಳೆ ಕಾಲದೇನೋ ಮೊಬೈಲ್ ಇತ್ತು, ಅದರಲ್ಲಿ ಫೋಟೋ ತೋರಿಸ್ದೆ. ಹೌದು ಉಪಿ, ನಾನು ಇಷ್ಟೊತ್ತಿಗೆ ಏನೋ ಸುಳ್ಳು ಹೇಳ್ತಿದ್ದಾರೆ ಅಂದ್ಕೊಂಡೆ. ಮೀಟ್ ಮಾಡಿದ್ದಾರೆ, ನೋಡಿಲಿ ಫೋಟೋ ಅಂತ ಅವ್ರು ಉಪೇಂದ್ರಿಗೆ ತೋರಿಸಿದ್ರು. ಅದೊಂದು ಘಟನೆ ಮರೆಯೋಕ್ಕಾಗಲ್ಲ ಇವತ್ತು ಕೂಡ. ಅಂದರೆ ಈ ಸಿನಿಮಾ ಜಗತ್ತಿಗೆ ಕಾಲಿಡಬೇಕಾದ್ರೆ ನಿಮ್ಗೆ ದೊಡ್ಡವರ ಆಶೀರ್ವಾದ ಆಯಿತು ಅಲ್ಲಿ. ಆ ಆಶೀರ್ವಾದವೇ ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳೋವರೆಗೂ ಕಾರಣ. ಅದ್ಭುತವಾದ ಆಶೀರ್ವಾದ. ಅವರು ನೋಡಿದ್ದು ಹೇಗಿದೆ ಆ ಕಣ್ಣಲ್ಲಿ, ಅದು ಅವತ್ತು ಸಾರ್ಥಕ ಅನಿಸ್ಬಿಟ್ಟು ನನಗೆ ಸಿಕ್ಕುತ್ತೆ ಅಂದ್ಕೊಂಡಿರಲಿಲ್ಲ. ಏನಾದರೂ ಸವಿತಾ ಹಂದೆಯವರು ಸೂಚನೆ ಕೊಟ್ಟು ಪೊಲೀಸ್ನವರು ಎಳೆದಾಕಿದ್ರೆ ಮುಗಿಯಿತು. ಇಲ್ಲೆಲ್ಲರೂ ಈ ಸಂದರ್ಭದಲ್ಲಿ ದೇವರಾಗಿದ್ದೆ ಅಣ್ಣವರು. ಈ ದೇವ್ರು ಅನಿಸಿದ್ದೆ ಅಣ್ಣವರು. ಏನು ಸರ್ ಆ ಸಂದರ್ಭದ ನನ್ನ ಹತ್ರ ಮಾತಾಡಬೇಕು ಅಂತಿದೆ. ನಾನು ಕಲ್ಯಾಣ ಮಂಟಪದ ಓನರ್ ಕಡೆಯವನ ನೆಂಟ್ರ, ಯಾರಿದು ಅದು ಕಳಿಸಿಪ್ಪ ಆ ಕಡೆ, ಮುಗೀತಲ್ಲ. ಹಾಂ
ಏನಾಗಬೇಕು, ಎಷ್ಟು ನಾಟಕ ಮಾಡಿದ್ದೀರಿ, ಏನಿದು, ಯಾರು ಸರ್, ಯಾಕೆ ಎಲ್ಲರೂ ಅಣ್ಣವ್ರನ್ನ ದೇವರು ಅಂತಾರೆ, ಯಾಕೆ ಇವತ್ತು ಆರಾಧಿಸ್ತಾರೆ? ನಾನು ಅನುಭವಿಸ್ಬಿಟ್ನಲ್ಲ, ವ್ಯಕ್ತಿತ್ವ ನಾನೇ ಅನುಭವಿಸ್ಬಿಟ್ಟೆ ಸ್ವತಃ. ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಬಣ್ಣ ಆ್ಯಕ್ಟಿಂಗ್ ಸ್ಕೂಲ್ಗೆ ಗೆಸ್ಟಾಗಿ ಬಂದಾಗ ಫೋಟೋ ನೋಡ್ಬಿಟ್ಟು ನಾನೇ ಒಂದು ಈ ಥರ ಫೋಟೋ ತೆಗೆಸ್ಕೊಳ್ಳಿಲ್ಲ, ಅಷ್ಟು ಪಿಕ್ಚರ್ ಮಾಡಿದ್ದೀನಿ. ಬಟ್ ಅದಾದ್ಮೇಲೆ ಅಣ್ಣವ್ರ ಜೊತೆ ಇನ್ನೆಲ್ಲೂ ಸಿಗ್ಲಿಲ್ವಾ ನೀವು? ಸಿಕ್ಕಿದ್ರ? ಅದು ಗಣೇಶ ಐ ಲವ್ ಯು ಸುನಾದ್ ರಾಜ್ ಪಿಕ್ಚರ್ ಮಾಡಿದ್ರಲ್ಲ, ಆ ಟೈಮಲ್ಲಿ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು ಕಂಠೀರವ ಸ್ಟುಡಿಯೋದಲ್ಲಿ ತಿಂಡಿ ತಿನ್ನೋಕೆ ಬಂದರು. ಅವ್ರು ಹಿಂದೆನೇ ಕೂತ್ಕೊಂಡು ತಿಂಡಿ ತಿಂದ್ವು. ಬಟ್ ನನಗೆ ಆಸೆ ಈಡೇರ್ಬಿಟ್ಟಿತ್ತಲ್ಲ, ಏನು ಅನ್ನಿಸ್ತಿರ್ಲಿಲ್ಲ. ಅಂದ್ಕೊಂಡು ಸಂಕಲ್ಪ ಆಯ್ತಲ್ವಾ, ಪದೇ ಪದೇ ಏನೋಗಿ ತೊಂದರೆ ಕೊಡೋದು. ಹಿಂದ್ಗಡೆನೇ ಕೂತ್ಕೊಂಡು ತಿಂಡಿ ತಿಂದ್ವು. ಗಣೇಶ ಐ ಲವ್ ಯು ಅಂತ ಸುನಾದ್ ರಾಜು ಅದಕ್ಕೆ ಮುಹೂರ್ತಕ್ಕೆ ಬಂದಿದ್ದರು. ಅವರು ಸುನಾದ್ ರಾಜ್ ಅವ್ರ ತಂದೆ ನಮ್ಮ ಚನ್ನರಾಯಪಟ್ಟಣದ ಅವರು ಆದ್ದರಿಂದ ಸುಮ್ಮನೆ ಏನಾದ್ರು ಪಾತ್ರ ಸಿಗುತ್ತಾ ಬನ್ರಿ ಅಲ್ಲಿಗೆ ಅಂತ ಚನ್ನರಾಯಪಟ್ಟಣದವ್ರು ಯಾರೋ ನಮ್ಮ ಇವರೇ ಪ್ರೊಡ್ಯೂಸರು ಕರೆದಿದ್ರು, ಹೋಗಿದ್ದೆ. ತುಂಬ ಹತ್ತಿರದಲ್ಲೇ ಕೂತ್ಕೊಂಡು ಟಿಫನ್ ಎಲ್ಲ ಮಾಡಿದ್ವಿ. ಬಟ್ ನನ್ನ ಆಸೆ ಈಡೇರ್ಬಿಟ್ಟಿತ್ತು. ಸೊ ನಾಗರಾಜ್ ಕೋಟೆ ಅವ್ರಿಗೆ ಸಿನಿಮಾಗಳಲ್ಲಿ ಚಾನ್ಸ್ಗಳು ಸುಮ್ಮನೆ ಸಿಕ್ಕಿಲ್ಲ, ಈಸಿಯಾಗಿ ಬಂದ್ಬಿಟ್ಟಿಲ್ಲ. ಪ್ರತಿಯೊಂದನ್ನು ಕೂಡ ನೀವು ಕಾದು ಬೇಕು ಅಂತ ಆಸೆ ಪಟ್ಟು ಸಂಯಮದಿಂದ ಕೇಳಿ ಆ ಟೈಮಲ್ಲಿ ಬೆಂಗಳೂರಲ್ಲೂ ನಾವಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ನಾನು ಚನ್ನರಾಯಪಟ್ಟಣದಿಂದ ಹೊರಡ್ತಿದ್ದೆ. ಪ್ರತಿದಿನ ಅಲ್ಲ, ಯಾರು ಮೀಟ್ ಮಾಡಬೇಕು ಅಂತ ಎಲ್ಲಿಂದ ಅನ್ನೋ ಸೂಚನೆ ಬಂದಾಗ ಲಾರಿಲೆಲ್ಲ ಬಂದಿದ್ದೀನಿ. ಯಶವಂತಪುರ ಹೇಳ್ಕೊಂಡು ಆ ನಿರ್ದೇಶಕರು ಮನೆ ಎಲ್ಲಿದೆ, 3 ಗಂಟೆಗೆ ಹೊರಟು 6 ಗಂಟೆಗೆ ಯಶವಂತಪುರ ಬಂದು 9 ಗಂಟೆಗೆ ಡೈರೆಕ್ಟ್ರ್ ಮನೆ ಹತ್ರ ಹೋಗಿ ಅವ್ರು ಇಲ್ವಲ್ಲಪ್ಪ, ಅಯ್ಯೋ, ಆಮೇಲೆ ವಾಪಸ್ ಹೋಗೋದು. ಫೋನ್ ಇಲ್ಲ, ಫೋನ್ ಮಾಡ್ಕೊಂಡು ಹೆಂಗೆ ಹೋಗೋಣ, ಎಷ್ಟು ನಡಿಬೇಕು. ಎಸ್ ನಾರಾಯಣ್ ಮನೆ ಹುಡುಕೊಂಡು ಕುರುಬರಹಳ್ಳಿ ಶಂಕರ ಮಠದಲ್ಲಿದ್ದರು. ಮೆಜೆಸ್ಟಿಕ್ಕಿಂದ ನಡೆದಿದ್ದೀನಿ ಶಂಕರ ಮಠದವ್ರದ್ದು. ಎಸ್ ನಾರಾಯಣ್ ಮೀಟ್ ಮಾಡೋಕ್ಕೆ ಅವ್ರ ಮನೆಗೆ ಹೋಗಿ ಶಂಕರ ಮಠದಲ್ಲಿದ್ದರು. ಅವಾಗ ಎಷ್ಟು ಕಷ್ಟ ಆಯಿತು ಸರ್ ಕಲಾವಿದ್ರಿಗೆ ಹಂಗಾರೆ? ಏನು ಈ ಕಾಲದವ್ರು ನೋಡಿದ್ರೆ ನಮಗೆ ಅಯ್ಯೋ ಅದೇನು ಆ ಕಾಲದಲ್ಲಿ ಅವರೆಲ್ಲ ಉಟ್ಬಿಟ್ಟಿದ್ರು, ಅವ್ರು ಏನು ಕತೆ ಅಂತ ಅನಿಸ್ತಾ ಇತ್ತು. ಅಣ್ಣ ನೀವು ಬರಕ್ಕೆ ಮುಂಚೆ ತುಂಬ ಜನ ಕಲಾವಿದರು ಇದ್ರು. ಹೌದು, ಹಾಸ್ಯ ಕಲಾವಿದರು ಇದ್ರು, ಹೌದು, ಅವರು ಹೆಸರು ಮಾಡಿದ್ರು. ಈ ಎಲ್ಲದರ ನಡುವೆ ನಾಗರಾಜ್ ಕೋಟೆ ಅನ್ನುವ ಹಾಸ್ಯ ಕಲಾವಿದೊಂದು ಸ್ಟೈಲ್ ಇರುತ್ತಲ್ಲ, ಒಂದು ಶೈಲಿ ಇರುತ್ತಲ್ಲ, ಅದನ್ನ ತೋರಿಸ್ಬೇಕಲ್ಲ, ಅದನ್ನ ಹಚ್ಚಾಕ್ಬೇಕಲ್ಲ, ಅದಂಗ್ ರೂಢಿಸ್ಕೊಂಡ್ರಿ? ಈಗ ನಿಮ್ದೊಂದು ನಗು ಇದೆ, ನಿಮ್ದೊಂದು ಬಾಡಿ ಲ್ಯಾಂಗ್ವೇಜ್ ಇದೆ, ಒಂದು ದೇಹ ಭಾಷೆ ಅಂತ ಒಂದಿರುತ್ತೆ, ಅದು ಇನ್ನೊಬ್ರಿಗೆ ಕಚ್ಕೊಂಡು ಇಡೋ ಥರ ಇರಬೇಕು, ಹೇಳೋ ಡೈಲಾಗ್ ಹಂಗಿರ್ಬೇಕು, ಅದು ಹೆಂಗೆ ಮಾಡ್ಕೊಂಡ್ರಿ? ಅದು ನನಗೆ ನಾಟಕಗಳು ಮಾಡ್ತಿದ್ನಲ್ಲ, ನಿಮ್ಮ ಮುದ್ಕನ ಮದುವೆ ಆಗಲಿಲ್ಲ, ಯಾವ ಥರ ನಾವು ಪಂಚ್ ಮಾಡಿದ್ರೆ ಯಾವ ಥರ ಎಕ್ಸ್ಪ್ರೆಷನ್ ಮಾಡಿದ್ರೆ ಜನ ರಿಸೀವ್ ಮಾಡ್ಕೋತಾರೆ ಅಂತ ಗೊತ್ತಿತ್ತು. ಓಕೆ, ಅದೊಂದು ಟ್ರಿಕ್ಸ್ ಗೊತ್ತಿತ್ತು. ಅದನ್ನೆಲ್ಲ ನಾನು ಸಿನಿಮಾಗಳಲ್ಲಿ ಬಳಸ್ತಾ ಇದ್ದೆ. ಅದು ವರ್ಕೌಟ್ ಆಗ್ತಾ ಇತ್ತು. ಓಕೆ, ಅಷ್ಟೇ, ಅದು ರಂಗಭೂಮಿಯಿಂದ ಮತ್ತೆ ಅಲ್ಲಿ ಬಳಸ್ತು, ಕ್ಯಾರಿ ಓವರ್ ಮಾಡ್ತಾ ಇದ್ದೆ. ಆದರೆ ಒಂದು ವ್ಯತ್ಯಾಸ ಗೊತ್ತಾಯಿತು, ಸಂಪೂರ್ಣ ರಂಗಭೂಮಿಯ ಅನುಭವ ಸಿನಿಮಾಗೆ ಯೂಸ್ ಆಗೋಲ್ಲ ಅಂತ. ನಾವು 50% ಕಡಿಮೆ ಮಾಡ್ಕೋಬೇಕು, ಎಕ್ಸ್ಪ್ರೆಷನ್ ವೈಸ್ ಆಗಲಿ, ನಾವು ಬಾಡಿ ಲ್ಯಾಂಗ್ವೇಜ್ ಆಗಲಿ, ನಾವು ಅಂದಾಜು ಹಾಕೊಂಡ್ಬೇಕು ಅಲ್ಲಿಗಿಂತ 50% ಕಡಿಮೆ ಅಂತ. ಇಲ್ಲಿ ಬಂದು ಕರೆಕ್ಟಾಗಿ ಕೂತ್ಕೊಳ್ತೀವಿ. ಆ ರಂಗಭೂಮಿದೇ ಕ್ಯಾಮ್ರಾ ಮುಂದೆ ಮಾಡಿದ್ರೆ ಓವರ್ ಕಾಣುತ್ತೆ. ಈಗ ನೋಡಿ, ಒಬ್ಬ ರಂಗನಟ ಅಲ್ಲಿರ್ತಾನೆ, ಜನ 500 ಜನ ಕೂತಿರ್ತಾರೆ, ನಾವು ಕ್ಲೋಸ್ ಅಪ್ ಇಲ್ಲ ಇದರಲ್ಲಿ, ನಾವು ಏನು ಮಾಡಿದ್ರು ಇವ್ರಿಗೆ ಕಿರಿಕಿರಿ ಅನ್ಸಲ್ಲ. ಬಟ್ ಫಿಲ್ಮ್ ಹಂಗಲ್ಲ, ಕೂತಿರ್ತಾರೆ ದೊಡ್ಡ ಸ್ಕ್ರೀನು, ನೀವು ಒಂದು ಚೂರು ಓವರ್ ಆ್ಯಕ್ಟ್ ಮಾಡಿದ್ರು ಅದು ಏನೋ ವಿಚಿತ್ರವಾಗಿ ಕಾಣುತ್ತೆ. ಕರೆಕ್ಟ್. ಅದು ಹಾಗಾಗಿ ಅದನ್ನು ಅದನ್ನೊಂದು ಗಮನಕ್ಕೆ ತೊಗೊಂಡು ನಾನು 50% ನಾನೇ ಮನಸ್ಸಲ್ಲಿ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದೆ. ಮೂಮೆಂಟ್ಸ್ ಆಗ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಕರೆಕ್ಟಾಗಿ ಬಂದು ಸಿನಿಮಾ ಕೂತ್ಕೋತಾ ಇತ್ತು. ದುಡ್ಡು ಸಿಗಕ್ಕೆ ಶುರು ಆಯ್ತಾ? ದುಡ್ಡು ಸಿಗಕ್ಕೆ ಶುರು ಆಯ್ತಾ? ದುಡ್ಡು ಹೆಂಗೆ ಸರ್, ಯಾಕೆ? ಅವಕಾಶ ಸಿಕ್ಕರೆ ಸಾಕಾಗಿದೆ. ದುಡ್ಡು ಅಂದ್ರೆ ಏನು? ದುಡ್ಡು ಕೇಳ್ಬಿಟ್ರೆ ನಾವು ಶೂಟಿಂಗ್ ಜಾಕೆ ಬರೋಂಗಿಲ್ಲ. ಒಳ್ಳೆ ಕತೆ, ಸುಮ್ಮನೆ ಹೋಗ್ಬೇಕಷ್ಟೇ. ಬಸ್ ಚಾರ್ಜ್ ಕೊಟ್ಟರೆ ಉಂಟು, ಇಲ್ಲವ್ರು ಅದು ಇಲ್ಲ. ಸುಮ್ಮನೆ ಊಟ ತಿಂಡಿ ಗ್ಯಾರಂಟಿ. ಹೌದು, ದುಡ್ಡು ಕೇಳಬೇಕು ಅಂದ್ರೆ ಅವ್ರು ಯಾವ ಲೆವೆಲ್ಗೆ ಹೋಗಿರ್ಬೇಕು ಸರ್? ಆ ಕಾಲದಲ್ಲಿ ಹೀರೋಗಳು, ವಿಲನ್ಗಳು, ಹೀರೋಯಿನ್ ಆ ಥರ ಅವ್ರಿಗೆ ನಾವು ಈಗಲೂ ಇಂಟರ್ವ್ಯೂನಲ್ಲಿ ಕೇಳ್ತಾ ಇರ್ತೀವಿ. ಹಳೆ ಪಿಕ್ಚರ್ದು ಯಾವುದು ಬ್ಯಾಂಕ್ ಜನರದೊಂದು ಇಂಟರ್ವ್ಯೂ ನೋಡ್ತಿದ್ದೆ ನಾನು. ಅವ್ರು ಹೇಳ್ತಾ ಇದ್ರು 50 ಪಿಕ್ಚರ್ ಮಾಡಿದ್ರು ನಾವು ಫೇಮಸ್ ಆಗಿದ್ರು, ದುಡ್ಡು ಕೇಳಕ್ಕೆ ಭಯ ಆಗ್ತಿತ್ತು ಅಂತ. ಬ್ಯಾಂಕ್ ಜನರದ್ದು ನಿಮಗೂ ಹಾಗೆ ಇತ್ತಾ? ನಮ್ಗೆ ಇನ್ನೂ ಜಾಸ್ತಿ ಇತ್ತು. ಬಾಯ್ ಬಿಟ್ಟು ಯಾರನ್ನೂ ಕಾಸು ಕೇಳೇ ಇಲ್ವಾ ನೀವು? ಈ ಸಾಕಿದಾಗ ನೀನೇ ಪಿಕ್ಚರ್ ಫುಲ್ ಮುಗೀತು.
ಒಂದು 8 ದಿನ ಶೂಟಿಂಗು, ಡಬ್ಬಿಂಗು ಆಯಿತು. ಹ್ಮ್ ನಾನು ಏನೂ ಕೇಳಲಿಲ್ಲ ಅವ್ರನ್ನ. ಸರ್ ಊರಿಗೆ ಹೋಗ್ಬೇಕು, ಒಂದು 50 ರೂಪಾಯಿ ಬಸ್ ಚಾರ್ಜ್ ಕೊಡಿ. ಸಿನಿಮಾ ದುಡ್ಡು ಕೇಳಲಿಲ್ಲ. ಅಯ್ಯೋ ಮೊದಲೇ ಹೇಳ್ಬೇಕಲ್ಲಪ್ಪ, ತಂದಿಲ್ವಲ್ಲ, ಪರ್ಸ್ಗಿಸ್ ಏನೂ ಇಲ್ಲ. ಸರಿ ನೆಕ್ಸ್ಟ್ ಟೈಮ್ ಸಿಕ್ಕ ಕೊಡು. 50 ರೂಪೀಸ್ 95. ಅಷ್ಟು ಹಣದ ವಿಚಾರದಲ್ಲಿ ಮತ್ತು ನಿಮ್ಮ ಜೀವನ ಹೆಂಗೆ? ಅದೃಷ್ಟವಶಾತ್ ಪ್ರಿಂಟಿಂಗ್ ಪ್ರೆಸ್, ಅದೊಂದೇ ಕೈ ಹಿಡ್ದಿರ್ದು. ನಾಗಾ ಪ್ರಿಂಟರ್ಸ್ ಅಂತ ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ದೆ. ಅದು ಗ್ಯಾಪಲ್ಲಿ ಇಲ್ಲಿ ಬಂದು ಸಿನಿಮಾಗಳು ಮಾಡೋಗ್ತಿದ್ದೆ. ಅದು ಹೊಟ್ಟೆಪಾಡಿಗೆ ಅದು ಪ್ರಿಂಟಿಂಗ್ ಪ್ರೆಸ್. ಇದು ಮಳೆ ಜೋಡಿಸೋ ಪ್ರೆಸ್. ಇದು ಬಂದಿರಲಿಲ್ಲ, DTP ಕಂಪ್ಯೂಟ್ರೆಲ್ಲ ಇರಲಿಲ್ಲ, ಮಳೆ ಜೋಡಿಸೋದು ಪ್ರೆಸ್ ಇತ್ತು. ಹೊಟ್ಟೆಪಾಡು ನಡೀತಾ ಇತ್ತು. ಆದ್ದರಿಂದ ಅಲ್ಲಿ ಯಾರನ್ನೋ ಕೆಲಸಕ್ಕೆ ಇಡೋದು, ಅಲ್ಲಿ ಯಾರನ್ನೋ ನಮ್ಮ ಮಿಸಸ್ನ ಹೋಗಿ ನೋಡ್ಕೊಳ್ಳಿ ಅಂತ ಹೇಳೋದು, ಅವ್ರು ಒಂದು 3 ದಿನ ಬಂದುಬಿಡ್ತೀನಿ ಒಂಚೂರು ಮೇಂಟೈನ್ ಮಾಡಿ ಅನ್ನೋದು. ನಿಮ್ಮ ಮಿಸ್ಸಸ್ ಏನು ನೋಡಿ ಮದುವೆ ಆದರು ನಿಮ್ಮನ್ನ? ಯಾಕೆಂದ್ರೆ 60 ವರ್ಷ ಷಷ್ಠಬ್ದಿ ಮಾಡ್ಕೊಂಡ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇನ್ನೊಂದಿತ್ತು ಆ ಕಾಲದಲ್ಲಿ. ಏನು? ಅಪ್ಪ ಇವ್ರು ಮಾಡ್ಕೊಂಡ್ರೆ ಮಾಡ್ಕೋದಷ್ಟೇ. ಓ ಹಂಗೆ. ಆ ಕಾಲದಲ್ಲಿ ಹೆಣ್ಣು ಮಕ್ಳಿಗೆ ಆಯ್ಕೆನೇ ಇಲ್ಲ. ಗಂಡು ಮಕ್ಳಿಗೆ ಒಂಚೂರು ಆಯ್ಕೆ ಇತ್ತು. ಏನು ಬೇಡ ಅನ್ನೋ ಅಷ್ಟು ಹಕ್ಕಿತ್ತು ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಬೇಡ ಅನ್ನೋ ಹಕ್ಕಿರಲಿಲ್ಲ. ಮೇಡಮ್ ಯಾವಾಗ ತಮಾಷೆಗೆ ಹೇಳ್ತಾರಾ? ಆ ವಿಷಯ ತೆಗಿತಾ ಹೇಳ್ತಾರಾ? ಏನೋ ನೋಡ್ಲೇ ಇಲ್ಲ, ಮದುವೆ ಆಗ್ಬಿಟ್ಟೆ ನಾನು, ಹಂಗೆ ಹೇಳ್ತಿರ್ತಾರೆ ಏನಾದ್ರು? ಹಾಗೇನು ಹೇಳಲ್ಲ. ಯಾಕೆಂದರೆ ಅವತ್ತಿನ ಕಂಡೀಷನ್ಗೂ ನಮ್ಮ ಬೆಳವಣಿಗೆ ಬಗ್ಗೆ ಹೆಮ್ಮೆ ಇದೆಯಲ್ಲ, ಒಳ್ಳೆಯದೇ ಆಯ್ತಂತ ಅನಿಸಿರುತ್ತೆ. ಆ ಕಾಲದಲ್ಲಿ ಮದುವೆ ಆದಾಗ ಪ್ರೆಸ್ಸು ಇಟ್ಟಿರಲಿಲ್ಲ. ನಾನು ಬೇರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸಕ್ಕಿದ್ದೆ. ಆಗ ತಿಂಗಳಿಗೆ 300-400 ಸಂಬಳ. ಹಂಗಿದ್ದು ಮದುವೆ ಮಾಡ್ಕೊಂಡಿದ್ದಾರೆ ನೋಡಿ. ಇವಾಗ ಎಷ್ಟು ಖುಷಿ ಇದೆ. 22 ವರ್ಷ ನಂಗೆ ಅವಾಗ. ಅದಕ್ಕೆ ನಂಗೆ ಷಷ್ಠಿ ಪೂರ್ತಿ ಅಷ್ಟೊತ್ತಿಗೆ 30 ವರ್ಷದ ಮಕ್ಕಳಿಗೆ. ಅದಕ್ಕೆ ಯಾರಿಗಾರು ಷಷ್ಠಿ ಪೂರ್ತಿ ಆಚರಿಸ್ಬೇಕು ಅಂದ್ಕೊ ಆಸೆ ಇದ್ದರೆ 20-22 ವರ್ಷಕ್ಕೆ ಮದುವೆ ಆಗ್ಬಿಡ್ರಿ. ಏನು ಇವತ್ತಿನ ಯಂಗ್ಸ್ಟರ್ಸ್ಗೆ ಮಾತು ಹೇಳ್ತೀರಾ? ಹೌದು. 30 ತನಕ ಕಾಯ್ತಾರೆ ಇವರು. 30 ಡಬಲ್ ಡಿಗ್ರಿ ಮಾಡಿ, ಡಾಕ್ಟರೇಟ್ ಮಾಡಿ, ಕೆಲಸ ಮಾಡಿ, ಒಂಚೂರು ದುಡ್ಡು ಕೂಡ ಹಾಕೊಂಡು ಆಮೇಲೆ ಯೋಚನೆ ಮಾಡ್ತಾರೆ. ಈ ಥರ ಯೋಗಗಳನ್ನೆಲ್ಲ ಕಳ್ಕೋಬೇಕಾಗತ್ತೆ. ಹಾಗೆ ಯೋಗ ಬೇಕು ಅಂದ್ರೆ ಕೆಲಸ ಮಾಡಿ. ನನ್ನಲ್ಲಿ ನನಗೆ ಮದುವೆ ಆದ ಮೇಲೆ ಒಂದು ಅನ್ನಿಸ್ತು ಸರ್. ಮ್ಯಾರೇಜ್ ಮಾಡಿಕೊಂಡೆ 87ನಲ್ಲಿ. ಮ್ಯಾರೇಜ್ ಮಾಡಿಕೊಂಡಾಗ ನಾನು 300-400 ರೂಪಾಯಿ ಸಂಬಳ. ಎಷ್ಟು ಪೆದ್ದಾಗಿ ಯೋಚನೆ ಮಾಡಿದ್ದೀನಿ ಅಂದರೆ, ಮದುವೆ ಮಾಡ್ಕೋತಾ ಇದ್ದೀನಲ್ಲ, ಸಂಸಾರ ಸಾಕ್ಬೋದಾ? ಒಬ್ಬಳು ಊಟಕ್ಕೆ ಎಷ್ಟು? ಅರ್ಧ ಲೋಟ ಅಕ್ಕಿ. ಲೋಟ ಅಕ್ಕಿ ಇಂಟು ತಿಂಗಳೆಷ್ಟು? 5 kg. ಅದು ಜಾಸ್ತಿನಾ? ಮಾಡ್ಕೋಬೋದು ಅಷ್ಟೇ. ಎಷ್ಟು ಪೆದ್ದ ಯೋಚನೆ. ಅಕ್ಕಿ ಕಾಸು ಲೆಕ್ಕ ಹಾಕೊಂಡ್ರಿ. ಅಕ್ಕಿ ಕಾಸು ಲೆಕ್ಕ ಹಾಕೊಂಡ್ರಿ ಅಷ್ಟೇ. ಮ್ಯಾರೇಜ್ ಆದಮೇಲೆ ಗೊತ್ತಾಗಿದ್ದು, ಹಬ್ಬಕ್ಕೆ ಇವ್ರಿಗೆ ಸೀರೆ ತೆಕ್ಕೊಡ್ಬೇಕು, ಅವ್ರು ಏನಾದ್ರು ಕೇಳಿದ್ರು ಕೊಡಿಸ್ಬೇಕು. ಇದು ಎಲ್ಲ ಇತ್ತಾ? ಇದು ಆಲೋಚನೆ ಬರಲೇ ಇಲ್ವಲ್ಲ ಆವಾಗ ಹುಡ್ಕೋದು ಏನು 100 ರೂಪೀಸ್ ಸೀರೆ, ತಿಂಗಳಿಗೆ 10 ರೂಪಾಯಿ ಕಟ್ಟೋ ಥರ 100 ರೂಪಾಯಿ ಸೀರೆ ಕಂತಲ್ಲಿ ತೆಕ್ಕೊಡೋದು. ಎಲ್ಲ ಮಾಡಿದಿರಿ, ಪ್ಲ್ಯಾನ್ ಮಾಡಿದಿರಿ. ಹೌದು, ವೆರಿ ಗುಡ್. ಆವಾಗ ಅನಿಸಿದ್ದು, ಓಹೋ ಮದುವೆ ಅಂದರೆ ಬೇರೆ ಪ್ರೆಸ್ಸಲ್ಲಿದ್ದರೆ ಹೆಂಡತಿ ಮಕ್ಕಳ ಆಸೆಯನ್ನು ಈಡೇರಿಸೋಕ್ಕಾಗಲ್ಲ, ಊಟಕ್ಕೂ ಕಷ್ಟ ಆಗ್ಬೋದು ಅಂಥೇಳಿ ಏನಾದರೂ ಮಾಡಬೇಕು ಸ್ವಂತ ಅಂಥೇಳಿ ಅಲ್ಲಿ 9 ವರ್ಷದ ಅನುಭವ ಇಟ್ಕೊಂಡು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮು PMRY ಲೋನ್ ಅಂತ ಬಂತು ಅವಾಗ, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ. ಅಲ್ಲಿಗೆ ನಾನು ಅಪ್ಲಿಕೇಶನ್ ಹಾಕ್ಕೊಂಡು ಅದು ಹೆಂಗೋ ಸ್ಯಾಂಕ್ಷನ್ ಆಯಿತು. 35,000 ರೂಪಾಯಿ ಲೋನ್ ತೊಗೊಂಡು ನಾನು ಸ್ವಂತ ಪರ್ಸಿಟ್ಟೆ. ಅದೇ ನಿಮ್ಮನ್ನು ಕಾಪಾಡಿದ್ದು. 88ಅಲ್ಲಿ ಇಟ್ಟೆ. 2000ವರೆಗೂ ಅದೇನೇ. ನಿಮ್ಗೆ ಯಾವಾಗ ಫಸ್ಟ್ ದುಡ್ಡು ಬಂದಿದ್ದು? ನೀವು ಕೇಳ್ದೇನೆ ಸಿನಿಮಾ ಆಯ್ತಪ್ಪ ನಿಮ್ಮನ್ನು ನಾಗರಾಜ್ ತಗೊಳ್ಳಿ, ನಾಗರಾಜ್ ಕೋಟೆ ಅವ್ರೇನು ಕೊಟ್ಟಿದ್ದು ಯಾವುದು? ಗೌಡ್ರು ಸಿನಿಮಾ ಈಗ ನೆನಪು. ಓಕೆ. ಅವರು ಗೌಡ್ರು ಅಂಬರೀಷ್ ಅಣ್ಣಂದ ಮಾತಾಡಿಲ್ಲ ಆ್ಯಕ್ಚುಲಿ. ಇಟ್ಕೊಂಡಿರಿ ಅಂತ 10,000 ರೂಪಾಯಿ ಕೊಟ್ಬಿಟ್ರು ಲಿಫ್ಟಲ್ಲಿ. ಸಂದೇಶ್ ನಾಗರಾಜ್ ಅವರು. ಹೆಂಗೆ? ಫಸ್ಟು ದುಡ್ಡು ನೋಡಿದ್ದು ನಾನು. ಅಲ್ಲಿವರೆಗೆಲ್ಲ ಬಸ್ ಚಾರ್ಜ್ಗಳು ಮತ್ತು ಇದು ಕೊಟ್ಟರು ಇಲ್ಲದವ್ರಿಲ್ಲ. ಅದಾದಮೇಲೆ ನಮಗೆ ದುಡ್ಡು ಸ್ವಲ್ಪ ಸಮಾಧಾನವಾಗಿ ಅವತ್ತೇ ಬರ್ತಿತ್ತಂದರೆ ನಮಗೆ ಸಿಲ್ಲಿಲಲ್ಲಿ ಪಾಪು ಪಾಂಡಗಳು. ಧಾರಾವಾಹಿಯಲ್ಲಿ ನೀವು ದೊಡ್ಡ ಹೆಸರು ಮಾಡಿಬಿಟ್ಟಿದ್ರಿ ಹಂಗೆ ನೋಡೋಕೆ. ಹೌದು ಹೌದು ಹೌದು.
ಸಿನಿಮಾ ಏನಾಯಿತು ಅಂದರೆ, ಸಿನಿಮಾದಲ್ಲಿ ನಾನು ಏನಾದ್ರು ಅಚೀವ್ ಮಾಡಬೇಕು ಅಂತ ನಾನು ಇಲ್ಲೇನಾದ್ರು ನಿರ್ಧಾರ ತೊಗೊಂಡು ಬಂದರೆ ಪ್ರೆಸ್ ಬಿಡಬೇಕು. ಪ್ರೆಸ್ ಬಿಟ್ಟರೆ ಮಕ್ಕಳು ಚಿಕ್ಕ ಚಿಕ್ಕವರು ಓದ್ತಿದ್ದಾರೆ, ನನಗೆ ಅದು ನಡಿಬೇಕು. ಸಿನಿಮಾಗೆ ಅಂದರೆ ಇದೆಲ್ಲ ದೂರ ಶೂಟಿಂಗು, ಒಂದು 15 ದಿವಸ ತೊಗೊಂಡ್ಬಿಡ್ತಾರೆ, ಒಂದಿನ ಉಪಯೋಗಿಸ್ತಾರೋ ಏನೋ ನಮ್ಮನ್ನ, ಬಟ್ 15 ಡೇಸ್ ಅವ್ರ ಜೊತೆ ಇರಬೇಕು, ಪ್ರಿಂಟಿಂಗ್ ಪ್ರೆಸ್. ಹೀಗಾಗಿ ನಾನು ಸಿನಿಮಾಗಳನ್ನ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ತುಂಬ ಪರಿಚಯ ಇರ್ತಕ್ಕಂಥ ಡೈರೆಕ್ಟ್ರು, ಅಭಿಮಾನ ಇರ್ತಕ್ಕಂಥ ಡೈರೆಕ್ಟ್ರು ಕರೆದ್ರೆ ಬಂದು ಮಾಡೋಗ್ತಿದ್ದೆ. ಅದಕ್ಕೆ ನೋಡಿ, ಸೀರಿಯಲ್ ಶುರುವಾದ ಮೇಲೆ ಪ್ರೆಸ್ಸೇ ಕ್ಲೋಸ್ ಮಾಡೋದ್ನಲ್ಲ. ಸಂಕ್ರಾಂತಿ ಆದಮೇಲೆ ನಾನು ಆಫ್ಟರ್ ಸಂಕ್ರಾಂತಿ 98 ಆಗಲೇ ಇಲ್ಲ ಪ್ರೆಸ್ ಮೇಂಟೈನ್ ಮಾಡೋದು. ಇದು ಯಾಕೋ ತುಂಬ ಕಷ್ಟ ಆಗ್ತಿದೆ. ಬಟ್ ಸಂಕ್ರಾಂತಿ ದೊಡ್ಡ ಹೆಸರು ತಂದು ಕೊಡ್ತಲ್ಲ ನಿಮಗೆ. ಅಯ್ಯೋ, ಅದು ಗುರುತರ. ಅದಕ್ಕೆ ನಾಗಾಭರಣ ಅವರ ಇವತ್ತು ನಮಗೆ ಗುರುಗಳಂದರೆ, ಯಾರು ನಿಮಗೆ ಕಿರುತೆರೆಯಲ್ಲಿ ದೊಡ್ಡ ಗುರುಗಳು ಅಂದ್ರೆ ನಾಗಾಭರಣ ಅವರು. ಯಾಕೆ ಅಂತ ಕೇಳಿ, ಒಂದು ಫೋಟೋ ಕೊಟ್ಟೋಗಿರ್ತೀನಿ ಅವ್ರ ಮನೆಗೆ. ನಾನು ಹೋದಾಗ ಅವರು ಇರೋಲ್ಲ, ಅವರು ಶ್ರೀಮತಿ ಅವರು ಇರ್ತಾರೆ, ನಾಗಿಣಿ ಭರಣ. ಒಂದು ಫೈಲು ಇಷ್ಟಪ್ಪ ಫೈಲ್ ಇಟ್ಟು, ಅವಕಾಶ ಸಿಗದೆ ಬೇಜಾರಾಗ್ಬಿಟ್ಟು ಫೈಲ್ನೇ ಕೊಟ್ಟೋಗ್ಬಿಟ್ಟೆ. ಫೈಲೇ ಬೇಡ ಇನ್ನು, ಸುತ್ತಬಿಟ್ಟು ಬೇಜಾರಾಗ್ಬಿಟ್ಟಿದೆ. ನಾನೇನು ಮಾಡಿದೆ, ಭರಣ ಸರ ಮನೆಗೆ ಹೋದೆ, ಅವ್ರು ಇರಲಿಲ್ಲ. ಈ ಫೈಲ್ ಬೇಡ ಫೈಲ್ ಇದೇ ಲಾಸ್ಟ್ ಆಗಿಬಿಡಲಿ, ಯಾರೋ ಒಂದು ಫೋಟೋ ಕೊಡ್ತಾರಲ್ವಾ, ಒಂದು 20-30 ಫೋಟೋ ಇರೋದು ಒಂದು ಫೈಲೇ ಕೊಟ್ಟೋದೆ. ಬಂದರೆ ಬರಲಿ, ಇದೇ ಲಾಸ್ಟು. ನಾನು ಅವ್ರಿಗೆ ಓಪನ್ ಆಗೋ ಹೇಳಿದೆ, ಇಲ್ಲ ಮೇಡಮ್, ನನಗೆ ಭರವಸೆ ಕಳ್ಕೊಂಬಿಟ್ಟಿದ್ದೀನಿ, ಇದೊಂದು ಕೊಡಿ ಸಾರ್ಗೆ. ನಾನು ಕೊಟ್ಟೆ ಅಂತ ಹೇಳ್ಬಿಡಿ ವಾಪಸ್ ಅವ್ರಿಗೆ ಹೊರಟೋದೆ. ಅದು ಆವಾಗ ಅಲ್ಲಿ ಯಾವುದೋ ಒಂದು ಫೋಟೋ ನೋಡಿ ಭರಣ ಸರ್ ಆಫೀಸಿಂದ ಇವ್ರನ್ನ ಕರೆಸಿ ಅರ್ಜೆಂಟ್ ಅಂತ ಲ್ಯಾಂಡ್ಲೈನಿಗೆ ಫೋನ್ ಬರುತ್ತೆ. ಸಂಕ್ರಾಂತಿ ಟೈಮ್ ಲ್ಯಾಂಡ್ಲೈನ್. ಆವಾಗಲೂ ಡೌಟು, ಮಾರನೇ ಬೆಳಗ್ಗೆ ದೀಪಾವಳಿ ಹಬ್ಬ, ನಮ್ಮ ತಂದೆಗೆ ನಾವು ಎಡೆ ಇಕ್ಬೇಕು, ಅಲ್ಲಿ ಹೋಗ್ಬಿಟ್ಟು ಏನೋ ಪಾತ್ರ ಇಲ್ಲದೆ ಇದ್ದರೆ ಹೋಗ್ಬೇಕಾ ಇದಕ್ಕೆ ಅಂತ. ನಮ್ಮ ಮನೆಯವ್ರು ನೋಡಿ, 2 ಮನ್ಸು ಯಾಕೆ ಮಾಡ್ತೀರಾ, ಹೋಗಿದ್ರೆ ಹೋಗಿ ಬಂದುಬಿಡಿ. ನಾನು ಇಲ್ಲಿ ಬಂದ ತಕ್ಷಣ ಯಾರೋ ಒಬ್ಬರು ಪಾತ್ರ ಮಾಡಿ, ಆ ಪಾತ್ರ ಅವ್ರ ಕೈಲಿ ನಿರ್ವಹಿಸೋಕ್ಕಾಗದೆ ಅದು ಫೇಲ್ ಆಗಿ ಶೂಟಿಂಗ್ ನಿಲ್ಲಿಸಿ ಸ್ಟಾಪ್ ಮಾಡಿ ಬೇರೆ ಸೀನ್ ಮಾಡಿ ಮಾರನೇ ದಿನ ಮಾಡ್ಕೊಂಡ್ರಾಯ್ತು ಅಂತೇಳಿ ನನ್ನ ಕರೆಸಿದ್ದಾರೆ. ಆ ಸೀನು ನಾನು 1 ಅವರಲ್ಲಿ ಮುಗಿಸ್ಕೊಟ್ಟೆ. ಆಗ ಭರಣ ಸರ್ ಫಿಕ್ಸ್ ಮಾಡಿಬಿಡಿ ಅಂತ. ಮೆಗಾ ಧಾರಾವಾಹಿ ಇರಲಿ ಸರ್, ಆ ಥರ ಧಾರಾವಾಹಿ ಬರುತ್ತಾ ಇವಾಗ? ಕರೆಕ್ಟ್ ಅಲ್ವಾ? ಕತೆ ಯಾವ್ಯಾವ ದಾರ ಹೋಗಲಿ, ನಮ್ದೊಂದು ಸೀನ್ ಬರಬೇಕಂತೆ ಮಧ್ಯ, ಹಳೆ ಪಿಕ್ಚರ್ ಥರ. ಭರಣ ಅವ್ರ ಸ್ಕ್ರೀನ್ ಪ್ಲೇ, ಅವರು ಕತೆ ಬರೆಯೋರ್ಗೆ ಆರ್ಡ್ರ್ ಮಾಡಿದ್ದವರು, ಸೀನ್ ಹೋಗ್ತಾ ಇರಲಿ, ಸೆಂಟ್ರಲ್ ಲಿಂಕ್ ಬಂದು ಹಿಂಗೆ ಹೋಗ್ಬೇಕು. ಲಿಂಕ್ ಇಲ್ಲ, ಗ್ಯಾಗ್ ಅಂತ, ಅದಕ್ಕೆ ಗ್ಯಾಗ್. ಸೆಂಟ್ರಲ್ ಲಿಂಕ್ ಒಂದು ಬಂದು ಹೋಗಲಿ ಅಂದರೆ ಅರ್ಥ ಏನು, ಇಡೀ ಸೀರಿಯಲ್ ಮುಗಿಯೋವರೆಗೂ ಎವ್ರಿ ಡೇ ನಾವಿದ್ದೀವಿ. ಸೊ ನಾಗರಾಜ್ ಕೋಟೆ ಅವ್ರು ಬಂದೇ ಬರ್ತಾರೆ. ನಾವು 3 ಜನ, ನಾನು, ಮೂಗ್ ಸುರೇಶ, ಇನ್ನೊಬ್ರು ಗಂಗಾಧರ್ ಅಂತ, 3 ಕ್ಯಾರೆಕ್ಟ್ರು, ಕತ್ರಿಬಾಲು, ಚಿನ್ನೋಜಿ, ದುಬ್ಬೀರ, ಕೋಳಿಕಳ್ಳ. ಈ 3 ಜನದೊಂದು ಬ್ಯಾಚು ಎವ್ರಿ ಡೇ. ಅಣ್ಣವ್ರು ಕೇಳಿದ್ರಂತೆ, ಎಲ್ಲಿ ಹಿಡ್ಕೊಂಬಂದ್ರಿ ಅವ್ರು 3 ಜನನ? ನಾಗಾಭರಣ ಚೆನ್ನಾಗಿ ಬರ್ತಾರೆ ಕಣ್ರಿ ಅವರು, ಒಳ್ಳೆ ಕಪ್ಪಿ ಥರ ಅಂತ. ಅವ್ರು ಶೂಟಿಂಗ್ ಬಂದಂಗೆ ಭರಣ ಅವ್ರು ಹೇಳೋರು, ಅಣ್ಣವ್ರು ಕೇಳ್ತಿದ್ರು ಕೇಳ್ರಿ ಇನ್ನು ಇವತ್ತು ಅಂತ. ಅಯ್ಯೋ ಸರ್ ನಮಸ್ಕಾರ ಸರ್. ಎಲ್ಲೋದ್ರು ನಿಮ್ಮನ್ನು ಗುರ್ತಿಡಿದ್ರು, ಎಲ್ಲೋದ್ರು ನಿಮ್ಮನ್ನು ಕೇಳ್ತಿದ್ರು. ಚಿನ್ನೋಜಿ ಅಂತಲೇ ಕರಿತಿದ್ದಿದ್ದು, ಚಿನ್ನೋಜಿ ಅಂತ. ಆಮೇಲೆ ಎಂಟೈರ್ ಹಾಸನ ಜಿಲ್ಲೆಯಲ್ಲಿ ಸ್ಟಾರ್. ಅಯ್ಯೋ, ಆ ಕಾಲಕ್ಕೆ ಸ್ಟಾರೇ ನಾವು. ನೈಸ್. ಯಾಕೆಂದರೆ ಚಂದನ ಬಿಟ್ಟರೆ ಉದಯ ಟಿ ಒಂದೇ ಸ್ಟಾರ್ ಆಗದೆ ನೀನು, ಆಯಿತಾ? ಮಧ್ಯಾಹ್ನದ ಸಮಯದ ಮೊದಲನೇ ಧಾರಾವಾಹಿ. ಜನಕ್ಕೆ ಅದೊಂದು ಆಶ್ಚರ್ಯ, ಮಧ್ಯಾಹ್ನ ಸೀರಿಯಲ್ಲೇ ಬರ್ತಿರಲ್ಲ. 2 ಗಂಟೆಗೆ ಊಟ ಮಾಡಿಬಿಟ್ರಿ, ಇನ್ನೇನು ಕೆಲಸ? ಸಂಕ್ರಾಂತಿ. ನೀವು ಸುಮ್ಮನೆ ರೋಡಲ್ಲಿ ಬೈಕ್ ಹಾಕೊಂಡು ಹೋಗ್ತಿದ್ರೆ, ಹೂವಲ್ಲಿ ಕಾಯಾಗಿ, ಕಾಯಲ್ಲಿ ಹಣ್ಣಾಗಿ, ಹಣ್ಣಲ್ಲಿ ಬೀಜ ಮೊಳೆಯೋ ಹೊತ್ತೇನೆ ಸಂಕ್ರಾಂತಿ. ಇದು ಅದು ಬಿಟ್ರೆ ಇನ್ನೇನಿಲ್ಲ. ಕರೆಕ್ಟ್, ನಂಗೆ ನೆನಪಿದೆ. ನಂಗೂ ಎಷ್ಟು ಆಫೀಸಲ್ಲಿ ವಿಧಾನಸೌಧದಲ್ಲೆಲ್ಲ ಊಟ ಟೈಮ್ನ ಚೇಂಜ್ ಅಂತೆ. ಓ ಹೌದಾ? ಹಾಂ, 2ರಿಂದ 2:15 ಬ್ರೇಕ್ ಇತ್ತಲ್ಲ, ಅದು 1:15 2 ಮಾಡ್ಕೊಬಿಡೋಣ, ಸೀರಿಯಲ್ ನೋಡ್ಬೇಕ ಅಂತ ಬಾಸ್ನ ರಿಕ್ವೆಸ್ಟ್ ಮಾಡಿಕೊಂಡು ಚೇಂಜ್ ಮಾಡಿ. ಅಂಥ ಧಾರಾವಾಹಿ ನಮಗೆ ಮೊಟ್ಟ ಮೊದಲು ಸಿಕ್ಕಿದ್ದು ಒಂದು ಅದೃಷ್ಟ, ಯಾವುದೋ ಯೋಗ. ಹೆಸರು ಮತ್ತು ಹಣ ಎರಡೂ ತಂದುಕೊಡ್ತು. ಹಣನೂ ತಂದು ಕೊಡ್ತದು. ಯಾಕೆಂದ್ರೆ ನೋಡಿ, ಬರೀ ಒಂದು ಫೋಟೋ ಕೊಟ್ಟೋಗಿದ್ದು, ನಾನು ಕೇಳಲಿಲ್ಲ, ಸುತ್ತಲಿಲ್ಲ, ಅಲಿಲಿಲ್ಲ, ಯಾರೋ ಸರಿಯಾಗಿ ಪಾತ್ರ ನಿರ್ವಹಿಸೋಕ್ಕಾಗದೆ. ನನಗೊಂದು ಕುತೂಹಲ ಇತ್ತು. ಸಂಕ್ರಾಂತಿಗೆ ಹೋದೆ, ಅವನು ಕುಳ್ಳ ಪವನ್ ಮಜಟಾಕಿ, ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದ. ಬರ ಇಲ್ಲಿ, ಏನು ಸಾರ್ ಅಂತ. ನನ್ನನ್ನು ಯಾಕೆ ಜ್ಞಾಪಿಸ್ಕೊಂಡ್ರು? ನನಗೆ ಪ್ರಶ್ನೆಗೆ ಉತ್ತರ ಬೇಕು.
ಯಾಕೆಂದ್ರೆ ಇಷ್ಟು ಫೋಟೋ ಇದೆ ಅಲ್ಲಿ, ಎಲ್ಲಿ ಒಂದು ಆಲ್ಬಮಲ್ಲಿ. ಆಲ್ಬಮ್ ಅಲ್ಲ, ಸುಮ್ಮನೆ ಒಂದು ಟ್ರೇ, ಓಕೆ. ಟ್ರೇನಲ್ಲಿ ಹಿಂಗೆ ಹುಟ್ಟಿದ್ದಾರೆ. ಅಷ್ಟು ಫೋಟೋ ಇದೆ. ನನ್ನನ್ನೇ ಜ್ಞಾಪಿಸ್ಕೊಂಡ್ರು. ನನಗೆ ಉತ್ತರ ಬೇಕಿತ್ತು. ಏನಿಲ್ಲ ಸರ್, ಮಧ್ಯಾಹ್ನ ಬ್ರೇಕ್ ಆಯ್ತಲ್ವಾ, ನಾವೆಲ್ಲ ಊಟಕ್ಕೆ ಕೂತಿದ್ವಿ, ಸಾರು ಊಟಕ್ಕೆ ಕೂತ್ಕೊಂಡ್ರು ನಮ್ಮ ಜೊತೆನೆ. ಆಗೆಲ್ಲ ಹಂಗೆ ಊಟ ಮಾಡ್ತಿದ್ದೆ ಡೈರೆಕ್ಟ್ರಾಗ. ಮನೆಗಳಲ್ಲಿ ಎಲೆ ಹಾಕ್ಕೊಂಡು ನಾವು ಸುತ್ತ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಮಾಡಿ ಎಲ್ಲ ಆಯಿತು, ಸಾರನ್ನ ಎಲ್ಲ ಆಯಿತು, ಮಜ್ಜಿಗೆ ಅನ್ನಕ್ಕೆ ಬಂತಿದ್ದಂಗೆ ಇದ್ಕಿದ್ದಂಗೆ ಪವನ್ ಊಟ ಮಾಡಿಬಿಟ್ಟು ನಾಗರಾಜ್ ಕೋಟೆ ಒಂದು ಫೋಟೋ ಕೊಟ್ಟರೆ, ಆ ಫೋಟೋದಾಗೆ ಅಂದರು. ಫೋಟೋ ಹುಡುಕಿಲ್ಲ ಅವರು, ಊಟ ಎಂಡಿಗೆ ಬಂದಾಗ ಹಂಗೆ ಅಂದ್ರಂತೆ, ಆ ಫೋಟೋ ತೆಗಿಯಪ್ಪ, ಫೋನ್ ಮಾಡಿಬಿಡು ಅವ್ರಿಗೆ. ಇದೇ ಯೋಗಗಳು ಬದುಕನ್ನೇ ಬದಲಾಯಿಸ್ಬಿಟ್ಟು. ಅಲ್ಲಿಂದ ತಿರುಗಿ ನೋಡಲೇ ಇಲ್ಲ ನೀವು? ಖಂಡಿತ ನೋಡಲಿಲ್ಲ. ಚನ್ನರಾಯಪಟ್ಟಣದಿಂದ ಈ ಕೋಟೆ ಸಾಹೇಬರು ಬೆಂಗಳೂರಿಗೆ ಬರೋ ಹಂಗಾಯ್ತು. 2000ನೇ ಇಸ್ವಿ ಬೆಂಗಳೂರಿಗೆ ಬಂದುಬಿಟ್ವಿ. ಭದ್ರ ಬುನಾದಿಯನ್ನು ಹಾಕಿದ್ರು ಬೆಂಗಳೂರಲ್ಲಿ. ಅಲ್ಲಿಂದ ಶುರುವಾಯಿತು ಯಾತ್ರೆ. ಸೀರಿಯಲ್ಗಳು, ಸೀರಿಯಲ್ಗಳಾಯ್ತು. ಸೀರಿಯಲ್ಗಳು ಕಡಿಮೆ, ಕಂತುಗಳು ಎಷ್ಟಾಯ್ತು? ಮಾಡಿರೋದೆಲ್ಲ ಪ್ರಧಾನ ಪಾತ್ರಗಳು. ಹಂಗಾಗಿ ನಾವು ಸೀರಿಯಲ್ ಸ್ಟಾರ್ ಆದ್ವಿ. ನಾವು 100-200 ಸೀರಿಯಲ್ ಮಾಡೇ ಇಲ್ಲ. ಮತ್ತೆ ನಾನು ಮಾಡಿದ್ರು ಒಂದು 20 ಸೀರಿಯಲ್ ಮಾಡಿ. ಆಯ್ತು, 20 ಸೀರಿಯಲ್. ಬಟ್ ಒಂದೊಂದು ಸೀರಿಯಲ್ ಎಷ್ಟು ವರ್ಷ ಓಡ್ತು? ಒಂದೊಂದು ಸೀರಿಯಲ್ಲೇ ನಾವು ಟಚ್ ಮಾಡ್ರೆ 3 ವರ್ಷ, 2 ವರ್ಷ. ರಂಗೋಲಿ 6.5 ವರ್ಷ. ರಂಗೋಲಿ 6.5 ವರ್ಷ. ಟಚ್ ಮಾಡೋರು 3 ವರ್ಷ. ನಾವು ಮುಟ್ಟಿದ್ರೆ 3 ವರ್ಷ. ಬದುಕು 2.5 ವರ್ಷ. ಮಿಂಚಿನ ಬಳ್ಳಿ 1.5 ವರ್ಷ. ಅಂದ್ರೆ ಒಂದು ಕಾಲದಲ್ಲಿ ನಾವು ಸುಮ್ಮನೆ ಸೀರಿಯಲ್ಗಳು ಚೇಂಜ್ ಮಾಡ್ಕೊಂಡ್ರೆ ಎಲ್ಲ ಕಡೆ ನಾಗರಾಜ್ ಕೋಟೆ ಇರ್ತಿದ್ರು. ಎಸ್, ಸುವರ್ಣ ಆನ್ ಮಾಡ್ರೆ 10 ಗಂಟೆಗೆ ಅತ್ತೆ ಸೊಸೆ, ಈ ಟಿವಿಲಿ ಮಿಂಚಿನ ಬಳ್ಳಿ, ಉದಯ ಟಿವಿಲಿ ರಂಗೋಲಿ, ಆಮೇಲೆ ರಾತ್ರಿ 10 ಗಂಟೆಗೆ ಹಾಕಿದ್ರೆ ಜಿ ಕನ್ನಡದಲ್ಲಿ ಈ ಕಾಮಿಡಿ ಕಿಲಾಡಿಗಳು. ಆಯ್ತಲ್ಲ, ಮುಗಿತಲ್ಲ. ಈ ಒಂದು ಇದರಿಂದ, ಪ್ರಚಾರದಿಂದ ದೇಶವೆಲ್ಲ ಕಾರ್ಯಕ್ರಮ, ನಾಗರಾಜ್ ಕೋಟೆ ಬೇಕು. ಹೌದು, ಕರೆಕ್ಟ್. ಎಂಟೈರ್ ಕರ್ನಾಟಕ. ಮತ್ತೆ ಎಲ್ಲ ಉತ್ಸವಗಳಲ್ಲಿ, ಎಲ್ಲ ಉತ್ಸವ, ಮೈಸೂರು ದಸರಾ ಉತ್ಸವ, ಹಂಪಿ ಉತ್ಸವ, ಮುದ್ರಣಾಲಯ, ಅದೆಲ್ಲ ಗಲ್ಲಿ ಗಣೇಶ, ಗಣೇಶ ರಾಜ್ಯೋತ್ಸವ, ಕ್ಯಾಲೆಂಡರು, ಬೆಂಗಳೂರು ಮುದ್ರಣಾಲಯ ಕ್ಯಾಲೆಂಡರ್ ನಮ್ದು 1ನೇ ತಾರೀಕಿಂದ ಖಾಲಿ ಇಲ್ವೇ ಇಲ್ಲ. ಎಷ್ಟು ಬಿಸಿ ಅಣ್ಣ ಹಂಗಾರೆ? 28 ಡೇಸ್ ಬಿಸಿ. ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ದೇವರನ್ನ ಬೇಡ್ಕೊಂಡಿದ್ದಿದೆ, 2 ದಿನ ರೆಸ್ಟ್ ಕೊಡಪ್ಪ, ಅದೂ ಇದೆ. ಅಂದ್ರೆ ಕಲಾವಿದ್ರಿಗೆ ಎಷ್ಟು ಖುಷಿ ಅಲ್ಲ ಅದು, ಬಿಸಿ ಇರೋದು. ನಗೆಲೋಕ ಅಂತ ಅದ್ರ ಹೆಸರು. ಹೌದು, ಆ ಟೀಮ್ ಹೆಸರು. ಹೌದು, ಎಲ್ಲ ಒಂದು 8 ಜನ ಟೀಮ್ ಮಾಡ್ಕೊಂಡೆ. ದಿಗ್ಗಜರೇ ಇದ್ರಿ. ಹೌದು, ಸ್ಕಿಟ್ ನಾನೇ ಬರ್ಕೋತಿದ್ದೆ, ನಾನೇ ಇದು ಮಾಡ್ತಿದ್ದೆ. ಇವಾಗ ಕಾಮಿಡಿ ಕಿಲಾಡಿಗಳೆಲ್ಲ ಬರುತ್ತಲ್ಲ ಸ್ಕಿಟ್ಗಳು, ನಾವು ಸ್ಟೇಜಲ್ಲಿ ಮಾಡ್ತಿದ್ವಿ. ಹೌದು, ಸ್ಟೇಜಲ್ಲಿ ಮಾಡ್ತಿದ್ವಿ. ಚಿಕಣ್ಣ ಇದ್ದ, ಚಿಕಣ್ಣಿಗೆ 300 ರೂಪಾಯಿ ಕೊಡುವೆ ಒಂದು ಶೋಗೆ. ಕಾಮಿಡಿ ಚಿಕಣ್ಣ ಇವಾಗಿನ ಹೀರೋ. ಅವಾಗ ನಿಮ್ಮ ಶೋ 8 ವರ್ಷ. ಅದೇ ಚಿಕಣ್ಣ 8 ವರ್ಷ ಇದ್ದ. ಓಕೆ. 2004 ಏನೋ ಬಂದವನು, 2012 ಇದ್ದ. ಆಮೇಲೆ ಇನ್ಯಾರು ಇದ್ರು ಟೀಮಲ್ಲಿ? ಈಗ ಗುರುತರವಾಗಿ ಬೆಳೆದಿದ್ದು ಚಿಕಣ್ಣ ಇದ್ದ. ಲೇಟ್ ಕೊನೆಗೆ ಎಂಟ್ರಿ ಮಿಮಿಕ್ರಿ ಗೋಪಿ. ಓಕೆ. ಲಾಸ್ಟ್ಗೆ ಎಂಟ್ರಿ ಆದರು. ಇನ್ನು ಬಾಕಿಯವರೆಲ್ಲ ವೆಂಕಟಾಚಲ, ಓಕೆ, ಅವರು ನಮ್ಮ ಟೀಮಲ್ಲಿದ್ದರು. ಈ ಥರದ್ದೆಲ್ಲ ಒಂದು ಟೀಮು. ನಮ್ಮ ಶಿವಕುಮಾರ್ ಆರಾಧ್ಯ ಅವ್ರು ಬರೋರು. ಬಟ್ ಇವತ್ತಿಗೂ ನೀವು ಸಿಕ್ಕರೆ ಹಾಗೆ ಮಾತಾಡಿಸ್ತಾರ ಅವರು? ಅದೇ ಗೌರವ ಈಗಲೂ ಜೊತೆಲೆ. ಚಿಕ್ಕಣ್ಣವರಾಗಲಿ ಎಲ್ಲರಾಗಲಿ. ಚಿಕ್ಕಣ್ಣ ಅವನು ಫೋನ್ ಮಾಡ್ತಾ ಇರ್ತಾನೆ, ನಮ್ದು ಯಾವುದೇ ಕಾರ್ಯಕ್ರಮ ಆದರೂ ಬರ್ತಿರ್ತಾನೆ. ಅಂದರೆ ಅವನಲ್ಲಿ ಒಂದು ಕಂಡಿದ್ದೇನೆಂದರೆ, 300 ರೂಪಾಯಿ ಶುರುವಾಯಿತು, 250 ರೂಪಾಯಿ ಕೊಟ್ಟೆ ಫಸ್ಟ್ ಪೇಮೆಂಟು. ಬಿಡುವಾಗ 2000 ರೂಪಾಯಿ, 2012. ಅಲ್ಲಿಂದ ಅಲ್ಲಿವರೆಗೂ ಅವನು ಯಾಕಿಷ್ಟು ಕೊಡ್ತೀರಾ, ನಂಗೆ ಜಾಸ್ತಿ ಕೊಡಿ, ಕೇಳಿಲ್ಲ, ನಾನು ರೋಡ್ ಕೊಟ್ಟರೆ ಅವ್ನು ನೋಡ್ತಾ ಇರಲಿಲ್ಲ. ಈ ಥರ ಒಂದು ಕೆಲವು ನಿಯತ್ಗಳೇ ಆ ಲೆವೆಲಿ ಬೆಳೆಸ್ಕೊಂಬರಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನ ನಾನು 2 ಶೋ ಕೈ ಬಿಟ್ಟಿದ್ದಿದ್ದೆ. ಈಗ ನಾವು ಏನೋ ಒಂದು ವಾತಾವರಣದಲ್ಲಿ ಪರಿಸ್ಥಿತಿ ತಕ್ಕನಾಗೆ ತಂಡ ನಡೆಸ್ತಾ ಇರ್ತೀವಿ, ನಾಡದ ಕಂಪ್ನಿ ಥರ. ಎಲ್ಲೋ ಒಂದು ಕಡೆ ಇವತ್ತು ಫ್ರೀ ಇದೀವಲ್ಲ, ಯಾಕೆ ಬಿಡಬೇಕು ಅಂದ್ಬಿಟ್ಟು 25,000 ರೂಪಾಯಿ 15,000 ರೂಪಾಯಿ ಒಪ್ಕೊಂಡಿದ್ದೀವಿ. ಆವಾಗ ಏನು ಕೊಡ್ತೀರಾ ಪೇಮೆಂಟು? ಕಡಿಮೆ ಆಗುತ್ತೆ. ರೆಗ್ಯುಲರ್ಗಿಂತ ಒಂಚೂರು ಸುಮ್ಮನೆ ಇಸ್ಕೊಂಡು ಅರ್ಥ ಮಾಡ್ಕೊಳ್ಳೋದಾರೆ ಇಟ್ಕೊಂಡು ಹೋಗ್ತಾರೆ, ಇವ್ರಿಗೆ ಗೊತ್ತು ನಮಗೆ ಅಂತ.
ಹಿಂಗಾದರೆ ಕಷ್ಟ ಸರ್ ಅಂದರೆ ನಾನು ಹೆಂಗೆ ಕರೀಲಿ ನೆಕ್ಸ್ಟು? ಕರೆಕ್ಟ್. ಸೊ ಅದು ನೋಡ್ಬಿಟ್ಟಿದ್ದೀರಾ. ಅದು ಹೋಗಿ ಸುಮಾರು ಜನ ಆ ಥರ ಬಂದು ಹೋಗಿದ್ದಾರೆ. ಆ ಥರದಲ್ಲಿ ಏನೂ ಕೇಳದೇ ಇದ್ದಂಥ ಕಲಾವಿದರುಗಳು ಎಲ್ಲರ ಜೊತೆ ಚಿಕ್ಕಣ್ಣಪ್ಪ ಒಂದಿನೂ ಕೇಳಲಿಲ್ಲ. ಅವರ ತಂಗಿ ಮದುವೆ ಮಾಡೋ ಟೈಮಲ್ಲಿ ಮಾತ್ರ 10,000 ಸಾರ್ ಕೊಡಿ ಸರ್, 10,000 ಮದುವೆಗೆ ಬೇಕು ಅಂತ. ಆಯ್ತು ಕೊಡ್ತೀನಿ ಬಿಡಪ್ಪ ಅಂತ 10,000 ರೂಪಾಯಿ ಅವನಿಗೆ ಕೊಟ್ಟೆ. ಇವತ್ತು ಗಂಟೆ ಲೆಕ್ಕದಲ್ಲಿ ಚಾರ್ಜ್ ಇದೆ ಚಿಕ್ಕಣ್ಣಂದು, ಹೌದು, ದಿನದ ಲೆಕ್ಕದಲ್ಲಿ ಚಾರ್ಜ್ ಇದೆ. ಯೋಗ. ಆಮೇಲೆ ಅದನ್ನು 10,000 ರೂಪಾಯಿ ಆಗ್ಲಿಕ್ಕೂ ಒಂದೇ ಸರಿ ಕೊಡೋಕ್ಕಾಗಲಿಲ್ಲ, ಪ್ರೋಗ್ರಾಮ್ ಮಾಡಿ 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 ತೀರಿಸ್ತಾ. ಬಟ್ ಇದೇ ಇವತ್ತು ಫೋನ್ ಮಾತಾಡಿದ್ರೆ ಅವಾಗ ಮಾತಾಡ್ತೀನಲ್ಲ ಹಂಗೆ ಮಾತಾಡ್ತಾನೆ. ಹೇಳಿ ಸಾ ಹ್ಞೂ ಮಂಡ್ಯ ಭಾಷೆ. ಏನೋ ಫೋನ್ ಮಾಡಿಬಿಟ್ಟಿದ್ಯಾ ಅಂದರೆ ನೆನಪಾಗ್ಬಿಡ್ತು ಸಾ, ಅದಕ್ಕೆ ಮಾಡಿದೆ ಸರ್ ಅಂತಾರೆ. ಅಂದರೆ ನಿಮ್ಮ ಕೋಟೆಯನ್ನು ವಿಸ್ತರಿಸಿದ್ರಿ, ಹೌದು, ನೀವು ಅಭಿನಯ ಮಾಡ್ತಿದ್ರಿ, ಬೇರೆ ಕಲಾವಿದರು ಯಾರು ಆಸಕ್ತಿ ಇದ್ದಾರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಡಕ್ಕೆ ಶುರು ಮಾಡಿದ್ರಿ. ಹೌದು, ತಂಡ ಕಟ್ಟಿದ್ರಿ. ಚಿಕ್ಕಣ್ಣನ್ನ ಪ್ರತಿ ಸೀರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಸರ್ ನಾನು. ಬಾರೋ ಇವತ್ತು ಅಲ್ಲಿ ಅತ್ಯಾಸು ನಡೀತಿದ್ದೆ, ಪರಿಚಯ ಮಾಡ್ಕೊಡ್ತೀನಿ ಬಾ. ಪ್ರೋಗ್ರಾಮ್ ಮುಗಿಸಿ ನೈಟ್ ಉಳ್ಕೋತಿದ್ನಲ್ಲ, ಬೆಳಿಗ್ಗೆ ಶೂಟಿಂಗ್ ಇರೋದು. ಅವನು ಬಂದು ಕಾರಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗೋದು, ಸರ್ ಚಿಕ್ಕಣ್ಣ ಅಂತ ಸರ್ ನಮ್ಮ ಟೀಮಲ್ಲೇ ಇದ್ದಾನೆ. ಹೌದಾ ಮಾಡ್ಸೋಣ ಬಿಡಿ, ಬೇರೆ ಜನ ಕ್ಯಾರೆಕ್ಟರ್ಗಳು ಬರ್ತಿರ್ತವೆ, ಕರೆ ಬಿಡಿ. ಅವ್ರು ಒಂದೊಂದು ರೋಲಿಗೆ ಕರೆಯೋದು, ಸೀಲಲ್ಲಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಪರಿಚಯ ಮಾಡಿಸ್ತಿದ್ದೆ ಅವನ್ನ. ಅದೇನೋ ಒಂದು ಆಮೇಲೆ ಗೊತ್ತಾಯ್ತದು, ಇನ್ನೊಬ್ಬನ್ನ ಬೆಳೆಸೋರು ಅವರು ಕೂಡ ವೇಗವಾಗಿ ಬೆಳೀತಾರೆ ಅಂತ ಆಮೇಲೆ ಗೊತ್ತಾಯಿತು. ಬಟ್ ಅದೇ ನನಗೆ ಬ್ಲಡ್ಡಲ್ಲಿತ್ತೆ ಏನೋ ಗೊತ್ತಿಲ್ಲ. ಈ ಪ್ರೋತ್ಸಾಹ ಕೊಡೋದು, ಬೆಳೆಸೋದು ಇವತ್ತಿಗೂ ಇದೆ ನನಗೆ. ಇವನು ಬೆಳೆದ್ಬಿಟ್ರೆ ಹೆಂಗೆ, ಅದು ನನಗೆ ಬರೋದೇ ಇಲ್ಲ. ಅದು ಸರ್ ನನಗೆ ಕುಡಿಲೋರು ಪರಲ್ಲ, ಅವ್ನಿಗೆ ಯಾವ್ದಾರ ಪಾತ್ರ ಇದೆಯಾ ನೋಡಿ. ಈ ಥರದ್ದು ಆವಾಗಲಿಂದಲೂ ಬಂದಿದೆ, ಇವಾಗಲಿಂದಲೂ ಬಂದಿದೆ. ಹಿಂಗೆ ಮಾಡೋದ್ರಿಂದ ಈ ಥರ ಒಳ್ಳೇದಾಗುತ್ತಂತೆ ಅಂತ ಲೇಟಾಗಿ ಗೊತ್ತಾಯ್ತು ನಮಗೆ. ಹೆಲ್ಪ್ ಮಾಡೋದಷ್ಟೇ ಕೆಲಸ. ಈ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಹೇಗಾಯಿತು? ಒಂದು ಮರದ ಮೇಲೆ ಒಂದು ನಾಟಕ ಮಾಡೋದು ಅಂದರೆ ಹೆಂಗಿದು? ಮರದಿಂದ ಕೆಳಗೆ ಇಳಿಯಂಗಿಲ್ಲ, ಇಲ್ಲ. ಒಂದು ಮರದ ಮೇಲೆ ಒಂದು ನಾಟಕ ಮಾಡಬೇಕು, ಮರನ ವಿರೂಪಗೊಳಿಸಂಗಿಲ್ಲ. ಕರೆಕ್ಟು. ಚಾಲೆಂಜಸ್. ಅದು ನನಗೇನಾಯಿತು ಅಂದರೆ, ಈ ಕಾರ್ಗಿಲ್ ಯುದ್ಧ ಆಯ್ತಲ್ಲ 1999, ಒಂದು ಥಾಟ್ ಬಂತು ನನಗೆ. ಎಲ್ಲರೂ ಸುಮ್ಮನೆ ದುಡ್ಡು ಕೇಳ್ತಾರೆ ಕಾರ್ಗಿಲ್ ಯುದ್ಧಕ್ಕೆ ನಿಧಿ ಕೊಡಿ ಅಂತೇಳಿ, ನಾನು ನಾಟಕ ಮಾಡಿ ಯಾಕೆ ಕೇಳಬಾರ್ದು ಅಂತ. ಒಳ್ಳೆ ಥಾಟು. ಬೀದಿಲಿ ನಾಟಕ ಮಾಡೋದು, ಡಬ್ಬಕ್ಕೆಲ್ಲ ಅಂಟಿಸೋದು ಅಂತ, 1 hour ನಾಟಕ ಮಾಡೋದು, ಮನೋರಂಜನೆ ಕೊಡೋದು, ಜನಗಳ ಹತ್ರ ಡಬ್ಬ ಇಟ್ಕೊಂಡು ಹೋಗೋದು, ಅವ್ರು ಎಷ್ಟಾಗ್ತಾರೆ ಅಷ್ಟೇ. ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯಲ್ಲಿ 8 ತಾಲೂಕು, 8 ತಾಲೂಕಲ್ಲಿ ಕಾರ್ಯಕ್ರಮ. ವ್ಯಾನ್ ಒಂದಿನ ಹೊರಡುತ್ತೆ, 8 ದಿನ ಅಲ್ಲಲ್ಲೇ ಉಳ್ಕೊಂಡು ನಾಟಕ ಮಾಡ್ಕೊಂಡು ಬರೋದು. 8 days ಪ್ರಾಜೆಕ್ಟ್. ಹೊಳೆನರಸೀಪುರ, ಅರಕಲಗೂಡು, ಗೊರೂರು, ಹಾಸನ, ಸಕಲೇಶಪುರ, ಆಲೂರು, ಬೇಲೂರು, ಹಾಸನ. 8 days. ಒಂದೊಂದು ಕಡೆ 2 ಕಡೆ 3 ಕಡೆ ಮಾಡಿಬಿಡವು. ಅಲ್ಲೇ ಯಾರೋ ಸಂಘದವರು ಮಜ್ಜಿಗೆ ಕೊಡೋರು, ಊಟ ಕೊಡ್ತಿದ್ರು, ಅವ್ರು ಮಲಗಳ ಜಾಗ ಕೊಡ್ತಿದ್ರು. ಒಟ್ಟಾರೆ ಒಂದು ರೌಂಡಿಂಗ್ ಬಂದ್ವಿ. ನಾನು ಅಂದ್ಕೊಂಡೆ ಒಂದು 10,000 ರೂಪಾಯಿ ಒಂದು ತಾಲೂಕಿಗೆ 1,000 ಇಟ್ಕೊಳ್ಳೋಣ, ಒಂದು 10,000 ಅಂತ. ಬಟ್ ಕಲೆಕ್ಟ್ ಆಗಿದೆ 50,000. ಅವತ್ತಿನ ಸೈನಿಕ ನಿಧಿಗೆ ನಾವು ಅವತ್ತೇ ಕಳಿಸ್ಕೊಟ್ವಿ. ಅವತ್ತಿದ್ರಲ್ಲಿ ಅರ್ಕಲ್ಗೂಡು ತಾಲೂಕಲ್ಲಿ ಒಬ್ಬರು ಸೈನಿಕ ತೀರೋಗಿದ್ರು. ಅವ್ರ ತಂದೆಗೆ 10,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ವಿ, ಚನ್ನರಾಯಪಟ್ಟಣ ಕರೆಸ್ಬಿಟ್ಟು. ಇನ್ನು 40,000 ರೂಪಾಯಿನ ನಾವು ಸೈನಿಕ ನಿಧಿಗೆ ಅವತ್ತು ಕಳಿಸ್ಕೊಟ್ವಿ. ಅದು ಇವತ್ತು ಸಾರ್ಥಕತೆ ನನಗೆ. ರಂಗಭೂಮಿ ಕಲಾವಿದನಾಗಿದ್ದಕ್ಕೆ ಒಂದು ಸಾರ್ಥಕತೆ, ಒಂದು ಮರದ ಮೇಲೆ ಒಂದು ನಾಟಕ ಮಾಡಿದ್ದಕ್ಕೂ ಸಾರ್ಥಕತೆ. ಆಮೇಲೆ ಬಂದಿದ್ದು ಡಿಫ್ರೆಂಟಾಗಿ ಏನಾದ್ರು ಒಂದು ಶೋ ಮಾಡಬೇಕು. ಏನು ಅಂದರೆ ಪರಿಸರವನ್ನು ಉಳಿಸ್ಕೊಳ್ಳಿ, ಮರ ಬೇಕು ನಮಗೆ, ಮರ ಇದ್ದರೆ ನಾವು ಉಸಿರಾಡೋಕ್ಕೆ ಸಾಧ್ಯ ಅನ್ನೋ ಕಾನ್ಸೆಪ್ಟನ್ನ ಡ್ರಾಮಾದ ಮೂಲಕ ವಿಭಿನ್ನವಾಗಿ ಹೇಳಬೇಕು ಅನ್ನೋದೊಂದು ಪ್ರಯತ್ನ. ಆವಾಗ ನನ್ನ ತಲೆಗೆ ಬಂದಿದ್ದು ಇಡೀ ನಾಟಕ ಮರದ ಮೇಲೆ ಮಾಡಬೇಕು ಅಂತ. ಕಂಟೆಂಟ್ ಬಂದು ಆ ಮರದ ವಿಚಾರವಾಗಿ ಕತೆ ಇರುತ್ತೆ. ಆಮೇಲೆ ಅದನ್ನು ಒಂದು ಭಾಳ ಕಷ್ಟ, ಯಾರಿಗೆ ಹೇಳ್ಬಿಟ್ಟಿದ್ರು ಮಾಡಿಬಿಡ್ತಿದ್ರೇನೋ. ಒಂದು 8 ವರ್ಷ ಮೇಂಟೈನ್ ಮಾಡಿಕೊಂಡು, ಭಾಳ ಸೀಕ್ರೆಟಾಗಿ ಮೇಂಟೈನ್ ಮಾಡಿಕೊಂಡೆ. ಮಾಡುವ 1 ತಿಂಗಳು ಅಷ್ಟೇ ಅನೌನ್ಸ್ ಮಾಡಿದ್ದು ಅದನ್ನು. ಪತ್ರಿಕೆಯಲ್ಲಿ ಬರೋರ್ಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಮಲ್ಲೇಶ್ವರಿಗೆ ಮರ ಹುಡ್ಕೋದಿಲ್ಲಿ, ನಮ್ಮ ಚನ್ನರಾಯಪಟ್ಟಣ ಸಿಕ್ಕಲಿಲ್ಲ, ಅಲ್ಲಿ ಸಿಕ್ಕಲಿಲ್ಲ, ಹಾಸನ ಸಿಕ್ಕಲಿಲ್ಲ. ಬೆಂಗಳೂರಲ್ಲಿ ಯಾರೊಬ್ಬರು ಸ್ನೇಹಿತರು ಮಲ್ಲೇಶ್ವರಂ 18 ಕ್ರಾಸ್ ಅಮ್ಮಣ್ಣಿ ಕಾಲೇಜ್ ಒಳಗಡೆ ಒಂದು ಮರ ಇದೆ ನೋಡಿ. ನೋಡಿದ್ರೆ ಒಳ್ಳೆ ಈ ಆರ್ಟಿಸ್ಟಿಕ್ಕಾಗಿ ನಾಟಕಕ್ಕೋಸ್ಕರ ಮಾಡಿರೋ ಥರ, ಸುತ್ತ ಕೊಂಬೆ, ಸೆಂಟ್ರ್ ಖಾಲಿ. ಹಂಗಿದೆಯಾ? ಹಾಂ,
ಸೆಂಟ್ರ್ ಖಾಲಿ, ಪ್ಲಾಟ್ಫಾರಮ್ ಥರ ಒಂದು ಅಲ್ಲಿಗೆ ಕಾಲೇಜ್ ಒಳಗಡೆ ಇದೆ. ಕಾಲೇಜ್ ಕಾಂಪೌಂಡ್ ಒಳಗಡೆ ಇತ್ತು. ಹಾಂ, ಓಕೆ. ಇತ್ತು ಅಲ್ಲಿ. ಅವಾಗ MR ಸೀತಾರಾಮ್ ಅವ್ರ ಸಪೋರ್ಟ್ ತೊಗೊಂಡು, MLA ಅವರು ಅವ್ರ ಸಪೋರ್ಟ್ ತೊಗೊಂಡು, ಈ ರಂಗಶಿಲ್ಪಿ ಕಲಾವಿದರು ಅಂತ ಮನೋಜ್ ಅಂತ ನಮ್ಮ ಸ್ನೇಹಿತರು ಬ್ಲಡ್ ಬ್ಯಾಂಕ್ನವರು, ಅವ್ರು ಸಪೋರ್ಟ್ ಕೊಡ್ತೀವಿ ಅಂದರು. ಎಲ್ಲ ಆಯಿತು. ಆ ನಾಟಕ ಮಾಡೋದು ತುಂಬ ಚೆನ್ನಾಗಿ ಬಂದ್ಬಿಡ್ತು. ನಾಟಕ ಎಲ್ಲ 10 ಪಾತ್ರಗಳಿಗೆ ಮರದ ಮೇಲೆ ಒಂದು ಚಿಕ್ಕ ಪಾಪು, ಒಂದು ಫ್ಯಾಮಿಲಿ, ಕೂಲಿಕಾರರು ಅವರೆಲ್ಲ ಮರದ ಮೇಲೆ ಇರ್ತಾರೆ. ಪತ್ರಕರ್ತ ಅದನ್ನು ಪೇಪರ್ಗೆ ಹಾಕ್ಬಿಡ್ತಾನೆ. ಅವ್ರೇನು ಅಂದ್ರೆ ಅದು ಸ್ಟ್ರೈಕು. ಅವರು ಸರ್ಕಾರಕ್ಕೆ ಮನೆ ಕೊಡಿ ಅಂತ ಅರ್ಜಿ ಹಾಕ್ಬಿಟ್ಟು ಅವ್ರು ಕೊಡದೇ ಇದ್ದಿದ್ದಕ್ಕೆ ಸ್ಟ್ರೈಕ್ ಅಂತದು. ನಾವು ಇಲ್ಲೇ ಮನೆ ಮಾಡ್ತೀವಿ, ಬಿದ್ದು ಸತ್ತೋಗ್ತೀವಿ. ಅಲ್ಲಿಗೆ ಯಾರೋ MNC ಕಂಪ್ನಿ ಮರ ಕಡಿತೀವಿ ಅಂತಾರೆ, ಬೇಡ ಅಂತಾರೆ. ಕೊನೆಗೆ ಮರದೇವತೆ ಕಾಣಿಸ್ಕೊತಾಳೆ. ಕಾನ್ಸೆಪ್ಟ್ ಮಾಡಿದ್ರಲ್ಲ ಸರ್ ನೀವು. ಹೌದು. ಸುರೇಶ್ ಅಬ್ಳಿಕರ್ ಬಂದಿದ್ರು ಅವತ್ತು, VR ಸುದರ್ಶನ್ ಬಂದಿದ್ದರು. ಬಟ್ ತುಂಬ ಚೆನ್ನಾಗಾಯಿತು ನೋಡಿ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ. ಇದಕ್ಕೆಲ್ಲ ಸರ್ಕಾರದ ದುಡ್ಡು ತಗೋಬೋದು ಅಂತ ಗೊತ್ತಿಲ್ಲ ಸರ್. ಅಯ್ಯೋ ಹಾಂ ಸರ್, ನನಗೇನು MR ಸೀತಾರಾಮ್ ಅವರು ಹೆಲ್ಪ್ ಮಾಡಿದ್ರು, ದುಡ್ಡು ಕಾಸು ಕೊಟ್ಟರು, ನನಗೇನು ದುಡ್ಡು ಬೇಡ. ಇನ್ನು ಮನೋಜು ಬ್ಲಡ್ ಬ್ಯಾಂಕ್ ಅವ್ರ ಸ್ನೇಹಿತರಲ್ಲಿ ಆ ಕಾಲಕ್ಕೆ 85,000 90,000 ಬಜೆಟ್ ಅದು. ಎಲ್ಲ ಅವರೇ ಮಾಡಿಕೊಂಡ್ರು. ಆಯಿತು. ನನಗೆ ದುಡ್ಡು ಬೇಡ, ನನಗೆ ಅದರಿಂದ ಯಾವತ್ತೂ ರಂಗಭೂಮಿಯಿಂದ ದುಡ್ಡು ಅಪೇಕ್ಷೆ ಮಾಡಿದವನಲ್ಲ ನಾನು. ತುಂಬ ಚೆನ್ನಾಗಾಯಿತು. ಆಮೇಲೆ ಎಲ್ಲ ಕೇಳಿದ್ದು, ಎಷ್ಟು ಕೊಟ್ಟರು ಸಂಸ್ಕೃತಿ ಇಲಾಖೆಯಿಂದ? ದುಡ್ಡು ಕೊಡ್ತಾರಾ? ನಿಮ್ಗೆ ಅದು ಗೊತ್ತೇ ಇಲ್ಲ. ಅಂದರೆ ಅಪ್ಲಿಕೇಶನ್ ಹಾಕಬೇಕು, ಅಲ್ಲಿ ಅವರು ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಈಗಲೂ ಮಾಡ್ತಾರೆ, ಗೊತ್ತು, ಸಂಘ ಸಂಸ್ಥೆಗಳು. ಆಮೇಲೆ ನಾನು ತಗೊಂಡೆ. ಒಂದು ನಾಟಕಕ್ಕೆ 15,000 20,000 ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಅರ್ಜಿ ಯಾರೋ ಬರೀರಿ ಹಿಂಗೆ ಬರೀರಿ ಅರ್ಜಿನ ಅಂತ ಅಲ್ಲೇ ಕೂತ್ಕೊಂಡು ಕ್ಯಾಂಟೀನ್ ಹತ್ರ ಬರೆಸಿದ್ರು. ತೊಗೊಂಡೋಗಿ ಕೊಟ್ಟೆ, 20,000 ಕೊಡು. ನನಗೆ ಅವು ಮರದ ಯಾವಾಗೆಲ್ಲ ಇದಿಲ್ಲ. ಅಂದರೆ ಈ ಒಂದು ನಿಮ್ಗೆ ಹೇಳಿದ್ನಲ್ಲ ಅವಾಗಲಿಂದನೂ, ನೀವು ಹೇಳಿದ ಕನಸುಗಳಿಲ್ವಾ ನಿಮಗೆ? ಒಂದು ಶ್ರೀಮಂತ ಆಗಬೇಕು, ನಾನು ಕೆಲಸಕ್ಕೆ ಸೇರಬೇಕು ಅಂತ. ಈ ದುಡ್ಡು ಮಾಡಬೇಕು ಅನ್ನೋ ಕನಸು ಇಲ್ಲ ನಮ್ಗೆ. ಅವತ್ತವತ್ತು ಜೀವನ ನೆಮ್ಮದಿಯಾಗಿ ನಡೆದ್ರೆ ಸಾಕು. ನೋಡಿ ಅಣ್ಣ, ಒಂದು ತೆರೆ ಮೇಲೆ ಕಾಣಿಸ್ಕೊಳ್ಳೋಕ್ಕೆ 10 ವರ್ಷ ಕಾದ್ರಿ. ಹೌದು. ಗಂಟುಗಟ್ಟಲೆ ಒಬ್ಬ ನಿರ್ದೇಶಕರನ್ನ, ನಟರನ್ನ ಮೀಟ್ ಮಾಡೋದಕ್ಕೆ ದೂರದಲ್ಲಿ ನಿಂತು ಕಾದ್ರಿ. ಹೌದು. ಎಲ್ಲೋ ಗೊತ್ತಿಲ್ಲದೆ ಅಣ್ಣವ್ರ ಆಶೀರ್ವಾದ ಮಾಡೋದು. ಅದು ಎಲ್ಲಕ್ಕೆ ತಂದು ನಿಲ್ಲಿಸ್ತು ನಿಮ್ಮನ್ನ ಅಂದರೆ, ಒಂದು ಸಿನಿಮಾ ಮಾಡ್ತೀರಿ, ಹೌದು, ಮಕ್ಕಳಿಗೋಸ್ಕರ ಸಿನಿಮಾ ಮಾಡ್ತೀರಿ 2014ನೇ ಇಸ್ವಿನಲ್ಲಿ. ಅಂಥ ನಾಗರಾಜ್ ಕೋಟೆ ಅವ್ರನ್ನ ಕರ್ನಾಟಕ ಸರ್ಕಾರ ಕರೆದು ಅತ್ಯುತ್ತಮ ಮಕ್ಕಳ ಚಿತ್ರ ಅಂತ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ. ಹೌದು, ಬಹಳ ಖುಷಿ. ಎಲ್ಲಿಂದ ಎಲ್ಲಿಗೆ ನಿಮ್ಮ ಸಾಧನೆ? ಅದಕ್ಕಿಂತ ಮುಂಚೆ 2010ರಲ್ಲಿ ನಮಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುತ್ತೆ. ರಾಜ್ಯೋತ್ಸವ ಪ್ರಶಸ್ತಿ ಕೊಡುತ್ತೆ. 11ರಲ್ಲಿ ಕೆಂಪೇಗೌಡ ಪ್ರಶಸ್ತಿ. ಕೆಂಪೇಗೌಡ ಪ್ರಶಸ್ತಿ ಬರುತ್ತೆ. ಯಾವುದನ್ನು ನಾನು ಹುಡುಕೊಂಡು ಹೋಗಲ್ಲ, ತಾನಾಗೆ ಅದು ಬರುತ್ತೆ. ಅದಕ್ಕೆ ನಾನು ಇವತ್ತಿನ ಕಾಲದವ್ರಿಗೆಲ್ಲ ಕಲಾವಿದರಾಗಲಿ ಹೇಳೋದೊಂದು ಮಾತು, ನಿರೀಕ್ಷೆಗಳು ಹೆಚ್ಚು ಇಟ್ಕೋಬೇಡಿ. ಸುಮ್ಮನೆ ಹೋಗಿ ಅದು ಕರ್ಕೊಂಡು ಹೋಗುತ್ತೆ. ಹೃದಯ ಪರಿಶುದ್ಧತೆ ಒಂದಿರಲಿ. ಈ ಬಣ್ಣ ಕಟ್ಟಿದ್ರಲ್ಲ, ಅದು ಒಂದು ದೊಡ್ಡ ಸಾಧನೆ. ಅದು ಸಂಕಲ್ಪ. ಈ ಅಣ್ಣವ್ರು ಮೀಟ್ ಮಾಡೋ ಸಂಕಲ್ಪ ಇತ್ತಲ್ಲ. ನಾನು ಚಂದ್ರಾಯಪಟ್ಟಣದಲ್ಲಿ ಇದ್ದಾಗಲೇ 2000ನೇ ಇಸ್ವಿನಲ್ಲಿ ನಾವು ಕಲ್ತಿದ್ದೀನಿ. ಏನೋ ನಾನು ಮುದ್ಕನ ಮದುವೆ ಮಾಡಿದೆ, ಹೆಂಗೆ ಮಾಡೋದು ಅಂತ ನಾನೇ ಡೈರೆಕ್ಟ್ ಮಾಡಿಕೊಂಡೆ. ನನಗೆ ರಂಗಭೂಮಿಯಲ್ಲಿ ಗುರುಗಳಿಲ್ಲ ನಂಗೆ ರಂಗಭೂಮಿಯಲ್ಲಿ. ನಾನೇ ಗುರು. ಯಾಕೆಂದರೆ ಗುರುಗಳನ್ನ ಎಲ್ಲಿ ಹುಡುಕಬೇಕು, ಏನು ಮಾಡಬೇಕು ಗೊತ್ತಿಲ್ಲ ನನಗೆ. ನೋಡಿ 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 ಕಲ್ತ್ರಿ. ಅಲ್ಲೇ ಗುಬ್ಬಿ ಕಂಪ್ನಿನೇ ಗುರು. ಆ ರೀತಿ ಆದಾಗ ನಾನು ಹಿಂಗೆ ಬೆಳೆದು ಬಂದು ಹಿಂಗೆ ಮಾಡಿ ಜನ ಇಷ್ಟಪಟ್ಟರು. ಈ ಒಂದು ಟೆಕ್ನಿಕ್ಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ. ನೀವೇ ನಟರಾಗೋದು ಹೇಗೆ, ನೀವೇ ನಿರ್ದೇಶಕರಾಗೋದು ಹೇಗೆ, ಅವಕಾಶ ಕಾಯ್ತಾ ಕೂರಬೇಡಿ. ನೀವೇ ಏನಾರು ಒಂದು ತಗೊಳ್ಳಿ ಗೀಚಿ, ನೀವೇ ಏನಾರು ಒಂದು ಮಾಡ್ಕೊಳ್ಳಿ, ನೀವೇ ವೇದಿಕೆ ಮೇಲೆ ಹೋಗಿ ಏನಾರು ಮಾತಾಡಿ. ನಿಮ್ದೊಂದು ಹೆಜ್ಜೆ ಗುರುತು, ನಿಮ್ದೊಂದು ಛಾಪ್ ಒತ್ತದ್ರಿ ಇಂಡಸ್ಟ್ರಿಲಿ, ಕಿರುತೆರೆ, ರಂಗಭೂಮಿ ಮತ್ತು ಸಿನಿಮಾ. ಇನ್ನೂ ಆಸೆಗಳಿದೆಯಾ? ಇನ್ನೂ ಏನೋ ಮಾಡಬೇಕು ಅಂತ ಕಾಡ್ತಾ ಇದೆಯಾ? ಸಂಕಲ್ಪ ಇದೆಯಾ? ಅದರಿಂದ ಹಿಂಜರಿದು ಅದು ವೈರಾಗ್ಯ ಬರೋಕ್ಕೆ ಸಾಧ್ಯವೇ ಇಲ್ಲ ಕಲೆನಲ್ಲಿ. ಅಲ್ಲ, 60 ಅರಳೋ ಮರಳೋ ಎಲ್ಲ ಪ್ರಶ್ನೆ ಇಲ್ವಾ? ನಂದೊಂದು ಸಂಕಲ್ಪ ಆಗಿದೆ ಈಗ. ಏನು? ಹೊಸದು, ಇಲ್ಲೇ ಫಸ್ಟ್ ಹೇಳ್ತಾ ಇದ್ದೀನಿ. ಓಕೆ, ಬ್ರೇಕಿಂಗ್ ನ್ಯೂಸ್. ರಜನಿಕಾಂತ್, ಶಿವಣ್ಣ, ಓಕೆ, ಇಂಥ ದೊಡ್ಡ ಪ್ಯಾನ್ ಇಂಡಿಯಾ ಪಿಕ್ಚರಲ್ಲಿ ನಾನು ಗುರುತರ ಹಿಂಗೋಗಿ ಹಿಂಗೆ ಬಂದರೂ ಪರವಾಗಿಲ್ಲ, ಇಡೀ ಸಿನಿಮಾದಲ್ಲಿ ಅವ್ರದ್ದೊಂದು ಟರ್ನಿಂಗ್ ಪಾಯಿಂಟ್ ಕ್ಯಾರೆಕ್ಟರ್ ಅಂತ ಒಂದು ಸಿನಿಮಾ ಮಾಡ್ಬೇಕು. ನೀವು ಆ್ಯಕ್ಟ್ ಮಾಡಬೇಕು.
ಒಂದು ಕಡೆ ಟಾಲಿವುಡ್ ಹಾಲಿವುಡ್ ಇದರಲ್ಲೆಲ್ಲ ಕಾಲಿವುಡ್ ಇಲ್ಲೆಲ್ಲ ಇವ್ರು ನಾಗರಾಜ್ ಕೋಟೆ ಅಂತ ಒಬ್ರು ಕಲಾವಿದ ಗೊತ್ತಾಗಬೇಕು, ಅದೊಂದು ಸಿನಿಮಾದಿಂದ ಗೊತ್ತಾಗಬೇಕು, ಆ ಥರದೊಂದು ಸಿನಿಮಾ ಮಾಡಬೇಕು. ಬರುತ್ತೆ, ಅದು ಮಾಡ್ತೀನಿ. ಬರುತ್ತೆ 100%. ಸಂಕಲ್ಪ ಹಾಕೊಂಡ್ರೆ ಮುಗಿದೋಯ್ತದು. ರಜನಿಕಾಂತ್, ಶಿವಣ್ಣ, ನಾಗರಾಜ್ ಕೋಟೆ ಯಾವುದೋ ಪಿಕ್ಚರಲ್ಲಿ ಈ 3 ಜನ ಇರ್ಬೇಕಲ್ಲ. 3 ಜನ ಇರೋದಲ್ಲ, ಈ 3 ಜನ ಇಂಡಿವಿಜುವಲ್ ಆಗಿರೋದ್ರಲ್ಲಿ ನಂದೊಂದು ಪಾತ್ರ ಬರುತ್ತೆ. ಬಟ್ ಇದುವರೆಗೆ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾಡಿಲ್ಲ ನೀವು? ಮಾಡಿಲ್ಲ. ಇದು ಮಾಡ್ತೀನಿ. ಅವಾಗ ಇದು ಗ್ಯಾಪ್ಸ್ಕೊಳ್ಳಿ. ಜ್ಞಾಪಿಸೋದೇನೋ, ಈ ಕ್ಲಿಪ್ ತೆಗೆದು ಇನ್ನೊಂದ್ಸಲ ಹಾಕ್ಬಿಡಿ. ಯಾಕೆಂದ್ರೆ ಇದುವರೆಗೂ ನಾನು ಏನೇನು ಸಂಕಲ್ಪ ಮಾಡಿಕೊಂಡು, ದೇವ್ರು ಏನೇನು ಕೇಳ್ಕೊಂಡು, ನಾನು ಏನೇನು ಧ್ಯಾನ ಮಾಡ್ಕೋತೀನಿ, ಪರಿಶುದ್ಧವಾಗಿ ಬೇಡ್ಕೊತೀನಿ, ಅದು ಹಾಗೇ ಇದೆ. ಇವ್ರ ಹತ್ರ ಬೇಡ್ಕೊಂಬೋಣಪ್ಪ, ಇಷ್ಟೊಂದೆಲ್ಲ ಪವರ್ ಇದೆ ಇವ್ರ ಹತ್ರ. ಈ ಸಂಕಲ್ಪ ಮಾಡ್ಕೊಂಡಿದ್ದು ದುಡ್ಡುಗಲ್ಲ, ನನಗೆ ಈಗಲೂ ದುಡ್ಡಿಲ್ಲ. ಅದು ಆ ಪಿಕ್ಚರ್ ಮಾಡಬೇಕು, ಎಲ್ಲ ಕಡೆ ಆ ಲೆವೆಲ್ ಒಂದು ಸ್ವಲ್ಪ ಫೇಮಸ್ ಆಗಬೇಕು. ಅದೊಂದು 2-3 ನಿಮಿಷ ಇದ್ರೆ ಸಾಕು. ನಿಮ್ಮ ಜೀವನೋತ್ಸಾಹಕ್ಕೆ ನಮ್ಮದೊಂದು ಸೆಲ್ಯೂಟ್. ಸಾಕು ಬಿಡೋ, ಎಲ್ಲ ಆಯ್ತಲ್ಲ ಅಂತ ಅನ್ನೋ ವಯಸ್ಸಲ್ಲಿ ಇನ್ನೊಂದು ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ನಾನು. ಇನ್ನೂ ಒಂದು ತುಂಬ ವಿಭಿನ್ನವಾದಂಥ ಕಥೆಗಳು ತುಂಬ ಇದೆ ನನ್ನ ಹತ್ರ. ಅದ್ರಲ್ಲಿ ಯಾವ್ದಾರ ಒಂದು ಸಿನಿಮಾ ಮಾಡಬೇಕು. ಆಯ್ತು, ಪ್ರೊಡ್ಯೂಸರ್ ಬಂದಾಗ ಮಾಡ್ತೀನಿ. ಈಗ ತುಂಬ ಜನ ಖುಷಿಯಾಗಿರೋದು ಹೇಗೆ ಅಂತಾನೆ ಗೊತ್ತಿಲ್ಲ. ಇದೇ ಕಾರಣ. ಖುಷಿಯಾಗಿರೋದಕ್ಕೆ ಇನ್ನೊಂದು ಗುಟ್ಟು ಹೇಳ್ಕೊಡ್ತೀನಿ ನಿಮ್ಗೆ, ಪ್ಲೀಸ್. ನಮ್ಮ ಆಲೋಚನೆಗಳು ಇರ್ತಾವಲ್ಲ, ಯಾವುದನ್ನು ಮಾಡಬೇಕಾದ್ರೂ ಭಗವಂತ ಕೊಟ್ಟಿರೋದು ಇಷ್ಟೇ, ಇದು ಎಂಡ್ ಅಂದ್ಕೊಳ್ಳಿ, ಖುಷಿಯಾಗಿರ್ಬೋದು. ಸೂತ್ರ ಇದೇ ಕೊನೆ ಅಂದ್ಕೊಳ್ಳಿ, ಅವಾಗ ಕೊನೆ ಆಗಲ್ಲ. ನಾನು ಪ್ರತಿ ನಾಟಕ ಮಾಡುವಾಗಲೂ ಇದು ಲಾಸ್ಟ್ ನಾಟಕ, ಮೋಸ್ಟ್ಲಿ ನೆಕ್ಸ್ಟ್ ಆಗುತ್ತೋ ಇಲ್ವೋ ನಾಟಕ ಆಗ್ತಾಯಿತ್ತು. ಅಂದರೆ ಅರ್ಥ ಏನಂದರೆ, ಇದು ಲಾಸ್ಟ್ ನಾಟಕ ಇರ್ಬೋದು, ಇದನ್ನು ಅಚ್ಚುಕಟ್ಟಾಗಿ ಮಾಡಿಬಿಡೋಣ. ಕರೆಕ್ಟ್. ಲಾಸ್ಟ್ ನಾಟಕ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಮಾಡಿಬಿಡೋಣ, ಬ್ರ್ಯಾಂಡಾಗಿ ಉಳ್ಕೊಂಬಿಡ್ಲಿ, ನೆಕ್ಸ್ಟ್ ನಾಟಕನೂ ಆಗ್ತಾಯಿತ್ತು. ಮಸ್ತ್. ಇದು ಒಂದು ಸಿನಿಮಾ ಯಾರೋ ಕರೀತಿದ್ರು, ಮೋಸ್ಟ್ಲಿ ಲಾಸ್ಟ್ ಸಿನಿಮಾ ಇರ್ಬೋದು, ಅವನು ಮಾಡೋಕ್ಕಾಗುತ್ತೋ ಇಲ್ವೋ, ಚೆನ್ನಾಗಿ ಮಾಡಿಬಿಡೋಣ. ಸತ್ಯ ಇದು, ಆ್ಯಕ್ಚುಲಿ ಸತ್ಯ. ಸೈಕಾಲಜಿ ಪ್ರಕಾರ ಲಾಸ್ಟ್ ಇರ್ಬೋದು, ನಾವು ಚೆನ್ನಾಗಿ ಮಾಡ್ಬಿಡೋಣ ಅಂತ ಹಾಕಿರೋ ಎಫರ್ಟು ಇನ್ನೊಂದು ಅವಕಾಶ ಸಿಕ್ಸ್. ನಾವು ಇವತ್ತವರೆಗೂ ಸೋತೇ ಇಲ್ಲ ಅಂತ ಪರ್ಫಾರ್ಮ್ ಮಾಡಿದ್ರೆ ಅದ್ಭುತವಾಗಿ ಪರ್ಫಾರ್ಮ್ ಹೌದು. ಇವತ್ತವರೆಗೂ ನಾವು ಗೆದ್ದೇ ಇಲ್ಲ ಅಂತ ಪ್ರಾಕ್ಟೀಸ್ ಮಾಡಿಬಿಟ್ರೆ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ಖಂಡಿತ. ವೆರಿ ಸಿಂಪಲ್ಲು. ಅದನ್ನು ನೋಡಿ, ಇದು ನಮ್ಮ ಬ್ರೈನ್ ಒಂದು ಡಸ್ಟ್ಬಿನ್ನು ಅಂತ ಇಟ್ಕೊಳ್ಳಿ. ಅಲ್ಲಿ ಏನು ತುಂಬ್ಕೊಳ್ಳೋಕೆ ಹೋಗ್ಬಾರ್ದು ವೇಸ್ಟನ್ನು, ಅದು ಯಾವಾಗಲೂ ಎಂಟಿ ಇರಬೇಕು. ಏನು ಅದಕ್ಕೆ ರಿಗ್ರೆಷನ್ಸು ಇರಬಾರ್ದು, ಏನು ಸ್ಟೋರೇ ಮಾಡ್ಕೋಬಾರ್ದು. ಫ್ರೀ ಫ್ರೀ ಫ್ರೀ. ಈಗ ನಿಮ್ಮ ಕುಟುಂಬ ನೋಡಿದ್ರೆ ಖುಷಿ ಆಗುತ್ತೆ. ಹೌದು. 60ರ ಷಷ್ಠಬ್ದಿಯನ್ನು ತುಂಬ ಚಂದವಾಗಿ ಮಾಡ್ಕೊಂಡ್ರಿ, ಎಲ್ಲರೂ ಕೂಡ ಖುಷಿಯಾಗಿದ್ರು. ಈ ತರಹ ಕುಟುಂಬ ಖುಷಿಯಾಗಿರೋದು ಹೆಂಗೆ? ತಂದೆ ತಾಯಿಯ ನಡವಳಿಕೆ ಓಕೆ ಭಾಳ ಮುಖ್ಯ ಆಗುತ್ತೆ. ಮಕ್ಕಳು ತಪ್ಪು ಮಾಡ್ತವೆ ಅಥವಾ ಏನೋ ಮಾತಾಡುತ್ತವೆ, 10 ಸಾರಿ ನನ್ನ ಮಗ ನನಗೆ ವಿರುದ್ಧವಾಗಿ ಮಾತಾಡಿದಾಗ, ನನ್ನ ಜ್ವಾಲಾಮುಖಿ ಭೂಕಂಪ ಆಗೋ ಥರ ನನ್ನ ಮನಸ್ಸು ಮಾತಾಡಿದಾಗ, ಗೊತ್ತಾಗಿಲ್ಲ ಮಾತಾಡಿದ್ದಾನೆ ಅನ್ಕೊಂಬಿಟ್ರೆ 10 ಸರಿ, ದಿಸ್ ಲೈಫ್ ಸೂಪರ್. ನಿಮ್ಮ ಮನೇಲೂ ಹಂಗಾಗುತ್ತೆ? ಬೇಜಾನ ಆಗಿತ್ತೆ, ಆಗಿದೆ. ಹಂಗೆ ಅನ್ಕೊಂಡ್ಬಂದು ಎಲ್ಲೋ ಒಂದು ಕಡೆ ಮಕ್ಳಿಗೆ ನಮ್ಮ ಮೇಲೆ ಪ್ರೀತಿ ಹುಟ್ಟತ್ತಾ? ಪ್ರತಿ ಸರಿ ಹಂಗೆ ಅಂದಾಗ್ಲೂ ನಾನು ಅವನಿಗಿಂತ ವಿಚಿತ್ರವಾಗಿ ಆಡಿ ಮಾಡಿದಾಗ ನಮ್ಮ ಮೇಲೆ ಅವ್ರಿಗೆ ದ್ವೇಷ ಬರ್ತಾ ಹೋಗುತ್ತೆ. ಟೋಟಲಿ ಕುಟುಂಬ ಒಂದು ಚೆನ್ನಾಗಿರಬೇಕು ಅನ್ನೋದಕ್ಕೆ ಸಹಿಸಿಕೊಳ್ಳುವಿಕೆ, ಕಾಂಪ್ರಮೈಸ್. ಗಂಡ ಟು ಹೆಂಡತಿ ಆಗಲಿ, ಹೆಂಡತಿ ಟು ಗಂಡ ಆಗಲಿ, ಮಕ್ಕಳಾಗಲಿ, ಇಸ್ ಕಾಂಪ್ರಮೈಸ್. ಜೀವನವೆಂದರೆ ಹೊಂದಾಣಿಕೆ. ಏನೂ ಆಗೇ ಇಲ್ಲ, ಅವೇನೂ ಮಾತಾಡೇ ಇಲ್ಲ, ನಾನು ಕೇಳಿಸ್ಕೊಳ್ಳೇ ಇಲ್ಲ, ನೆಮ್ಮದಿ. ಅದೇ ಇಲ್ಲಿಗೆ ಡಸ್ಟ್ಬಿನ್ಗೆ ಹಾಕೋಬಾರ್ದು, ಅದನ್ನು ತೆಗೆದು ಹಾಕಿಬಿಡ್ಬೇಕು. ಅವತ್ತೆಲ್ಲ ಏನೇನು ಆಗಿರುತ್ತೆ, ಬೆಳಗ್ಗೆ ಎದ್ದು ಹಾಡು ಹಾಕೊಂಡು ಕಸದ ಗಾಡಿ ಬರುತ್ತಲ್ಲ ಬೆಂಗಳೂರು, ಆ ತೊಣವೆಲ್ಲ ಹಾಕ್ಬಿಡ್ಬೇಕು, ಹಿಂಗೆ ಅಂದ್ಬಿಡ್ಬೇಕಲ್ಲ ಹೋಗಿ. ಇದಕ್ಕೆ ನಾಗರಾಜಣ್ಣ ಇಷ್ಟ ಆಗ್ತಾರೆ ನಮಗೆ. ನೋಡಿ, ಈಗಲೂ ಎಷ್ಟು ಲವಲವಿಕೆ, ಈಗಲೂ ಎಷ್ಟು ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡೋದು. ಆಸೆ ನೋಡಿ ಸರ್, ಅದನ್ನೇ ಹೇಳಿದ್ದು. ಡಸ್ಟಿಂಗ್ ಹೋಗಿ ಆಗ್ತೀವಲ್ಲ ಸರ್, ಕಸದ ಗಾಡಿ ಬರುತ್ತಲ್ಲ, ತಲೆನೇ ಹೋಗ್ಬಿಟ್ಟು ಹಿಂಗೆ ಅಂದ್ಬಿಟ್ಟೋದು ಇದ್ರೊಳಗೆ. ದಿಸ್ ಆಸಿಯಾ ಇಲ್ಲೇ ಹುಟ್ಟಿತ್ತಾನೆ. ಈ ಕವಿ ತುಂಬ ಚಂದ ಹೇಳ್ತಾರೆ ಮಾತುಗಳನ್ನು. ಮಕ್ಕಳಾಟವು ಚಂದ, ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನರೆಗಡ್ಡ, ಎತ್ತ ನೋಡಿದರೂ ನಗು ಚಂದ,
ಎತ್ತ ನೋಡಿದರೂ ನಗು ಚಂದ. ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ಬುಗಿದೆರಡನ್ನು ಭುಜಿಸು ಮಂಕುತಿಮ್ಮ. ಎರಡನ್ನೂ ಅವರು ನೀವು ಹಾಸ್ಯವಾಗಿ ತಗೋಂತಾರೆ ಡಿ ವಿ ಜಿ ಅವರು. ಯಾವುದನ್ನು ನೀವು ಸೀರಿಯಸ್ ತಗೋಬೇಡ, ಅಂಟಿಯು ಅಂಟದಂತಿರಬೇಕು ಅಂತಾರೆ ಬುದ್ಧ. ಅದೆಲ್ಲ ಹೇಳಿ ಹೋಗಿದ್ದಾರೆ, ಬಟ್ ಎಲ್ಲೋ ಫಾಲ್ಸ್ ಅಲ್ಲ. ನಮಗೆ ಖುಷಿ ಪಡಿಸೋದ್ರಿ, ಖುಷಿಯಾಗಿ ಹೇಗಿರ್ಬೋದು ಅಂತ ಒಂದು ಒಳ್ಳೆ ನಿಮ್ಮ ಬದುಕಿನ ಸಂದೇಶ ನಮಗೆ ಕೊಟ್ಟಿದ್ದೀವಿ. ಹೇಳ್ಕೊಳ್ಳೋಕ್ಕೆ ಅಥವಾ ಆ ಕಷ್ಟದ ಹಾದಿ ಇದೆಯಲ್ಲ ಅದಿದೆ, ಆದರೆ ಅದನ್ನು ಮೀರಿ ಖುಷಿಯಾಗಿ ಬದುಕ್ತಿದ್ದೀನಿ, ಹಂಗಿದ್ದೆ ನಾನು ಅನ್ನೋದು ಇದೆಯಲ್ಲ, ಅದು ಇನ್ನೊಬ್ರಿಗೆ ಎಲ್ಲೋ ನೋಡ್ತಿರೋರಿಗೆ ಯಾವುದೋ ಕುಗ್ರಾಮ, ಯಾವುದೋ ಊರು, ಯಾರಿಗೋ ದೊಡ್ಡ ಆಸೆ ಇರುತ್ತೆ, ನಮ್ಮ ಕೈಲಿ ಸಾಧ್ಯನಾ ಇದು ಅಂತ ಯಾರೋ ಯೋಚನೆ ಮಾಡ್ತಿರ್ತಾರಲ್ಲ, ಅವರಿಗೆ ನಿಮ್ಮ ಬದುಕು ಒಂದು ಮಾರ್ಗ. ಖಂಡಿತ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಏನೋ ಸಾಧನೆ ಮಾಡ್ತೀವಿ, ಮರದ ಮೇಲೆ ನಾಟಕ ಮಾಡ್ತೀವಿ, ಅಥವಾ ಯಾವುದೋ ಸಿನಿಮಾದಲ್ಲಿ ಪಾತ್ರ ಪಾಡ್ತೀವಿ, ಅಲ್ಲಲ್ಲಿಗೆ ಮರ್ತ್ಬಿಡ್ಬೇಕು. ಅದನ್ನು ಕ್ಯಾರಿ ಮಾಡಬಾರ್ದು. ನಾನೇನೋ ಅಚೀವ್ ಮಾಡಿಲ್ಲ ಅಂದ್ಕೊಂಡಿರ್ಬೇಕು. ಹಾಂ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀವಿ, ಆ ಮೇಕಪ್ ತೆಗಿತೀವಲ್ಲ, ಅಲ್ಲೇ ಕಲಾವಿದತನವನ್ನು ಬಿಚ್ಚಿಟ್ಬೇಕು. ಮತ್ತೆ ರೋಡಲ್ಲೆಲ್ಲ ಬರ್ಬೇಕಾದ್ರೆ ಆರ್ಟಿಸ್ಟ್ ಥರ, ಸೆಲೆಬ್ರಿಟಿ ಥರ ಹೋಗ್ಬಾರ್ದು, ಮಾಮೂಲಿ ಜನಗಳ ಥರ ಹೋಗ್ಬೇಕು. ನೀವು ಹಂಗೆ ಒಂದು ಬ್ಯಾಗ್ ಇಟ್ಕೊಂಡು ಮಾಡ್ತಿರ್ತೀರಾ? ಹೌದು, ಹಾಗೆ ಕಾಣಿಸ್ತಾರೆ ನಂಗೆ ಅವರು. ಯಾರು ಅಣ್ಣ ನಮಸ್ಕಾರ ಅಣ್ಣ, ನಮಸ್ಕಾರ ಅಣ್ಣಪ್ಪ ಅಂತೀರಾ ನೀವು? ಹಾಗೆ ಆರ್ಟಿಸ್ಟೇ ಆಗಿರೋದಿಲ್ಲ. ನಾನಲ್ಲಿ ಮಾರ್ಕೆಟ್ಗೆ ಹೋಗ್ತೀನಿ, ಹಾಲು ತರಕ್ಕೆ ಹೋಗ್ತೀನಿ, ಸೆಲೆಬ್ರಿಟಿ ತನ ಮೇಂಟೈನ್ ಮಾಡಬಾರ್ದು. ನಾವಾಗಿರೋಕ್ಕಾಗಲ್ಲ ಆಗ. ಆಗಕ್ಕಾಗಲ್ಲ. ಬೇರೆಯವ್ರು ನಮ್ಮನ್ನು ಸೆಲೆಬ್ರಿಟಿ ಥರ ನೋಡೋದೇ ಇದ್ರೆ ಬೇಜಾರಾಗುತ್ತೆ. ನಾವು ಸೆಲೆಬ್ರಿಟಿ ಥರ ತಗೊಂಡೋಗ್ಬಿಟ್ರೆ, ತಗೊಂಡೇ ಹೋಗಿದ್ರೆ ಅವ್ನು ಗುರುತಿಡಿದ್ರು ಬೇಜಾರಾಗಲ್ಲ. ಹೋಗಿ ನಾನೇ ತಗೊಂಡು ಬಂದಿಲ್ಲ. ಹರಿಕತೆಗೆ ಒಂದು ಸ್ಟೋರಿ ಹೇಳ. ಇದು ಇಂಟ್ರೆಸ್ಟಿಂಗ್. ಈಗ ಕ್ಲೈಮ್ಯಾಕ್ಸ್. ಹರಿಕತೆಗೆ ನನಗೆ ಹರೀಶ್ ಚಾನಲ್ಲು ಓಪನ್ ಮಾಡಿದ್ದು ಖುಷಿ ಆಯಿತು. ಯಾಕೆ ನಿಮ್ಮನ್ನು ನಾನು ಸುಮಾರು ವರ್ಷಗಳಿಂದ ನಾನು ನೋಡ್ಕೊಂಬಂದು 25 ವರ್ಷ ನೋಡ್ಕೊಂಬಂದವನು. ಯಾವ್ಯಾವ ಚಾನಲ್ಗೆ ಹೋಗಿದ್ದೀರಾ, ಅಲ್ಲಿ ಏನೇನು, ಅದಕ್ಕಿಂತ ಮುಂಚೆ ಕಲಾಕ್ಷೇತ್ರದಿಂದ ನಿಮ್ಮನ್ನು ನೋಡ್ಕೊಂಬಂದವನು. ಒಂದು ಬದ್ಧತೆ ಇದೆ ನಿಮ್ಮಲ್ಲಿ, ಅದು ನೋಡ್ಕೊಂಬಂದು ನೀವು ಚಾನಲ್ ಮಾಡಿದಾಗ ಭಾಳ ಖುಷಿ ಆಯಿತು. ನ್ಯೂಸು ಕೂಡ ಅದು ಇಷ್ಟ ಆಯಿತು. ಈ ಹರಿ ಮತ್ತು ಕಥೆಯನ್ನು ಹೊಡೆದಿದ್ದು ಭಾಳ ಇಷ್ಟ ಆಯಿತು. ಆ ಥಾಟ್ ಎಲ್ಲರಿಗೂ ಹೊಳೆಯಲ್ಲ. ಅದು ಎದುರುಗಡೆ ಕೂತವನು ಹರಿ, ಇಲ್ಲಿ ಹೇಳ್ತಿರೋರು ಕತೆಗಾರರು. ದಿಸ್ ಹರಿ ಕತೆ. ಹೌದು, ಅದು ನನಗೆ ಅದು ಥಾಟೇ ಇಷ್ಟ ಆಯಿತು. ಅದು ಒಂದು ಇಂಗ್ಲೀಷಲ್ಲಿ, ಒಂದು ಕನ್ನಡದಲ್ಲಿ. ಓಕೆ, ಈ ಹರಿಕತೆ ಬಗ್ಗೆ ನಾನು ನಿಮ್ಗೆ ಹೇಳಬೇಕಂದ್ರೆ, ಏನು ನಾನು ಗುಬ್ಬಿ ಕಂಪ್ನಿ ಎಲ್ಲ ಹೇಳ್ಕೊಂಬಂದೆ. ಅದಕ್ಕಿಂತ ಹಿಂದಕ್ಕೆ ಹೋದರೆ ಒಂದು ಸ್ವಲ್ಪ ಬಾಲ್ಯದಲ್ಲಿ ನನಗೆ ಹರಿಕತೆ ಅಂದರೆ ಪ್ರಾಣ ರೀ. ಕೇಳುವುದಕ್ಕ ಅಥವಾ ಹರಿಕತೆ ಮಾಡೋಕ್ಕ? ಕೇಳೋಕ್ಕೆ. ಅದೇ ಚಿಕ್ಕ ವಯಸ್ಸು, ನಾನು ಹೇಳ್ತಾ 8 ವರ್ಷ. ಹಂಗ. ಓಕೆ, 8ರಿಂದ 10 ವರ್ಷ. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ನಮ್ಮ ಗಣಪತಿ ಪೆಂಡಾಲಲ್ಲಿ ಯಾವ ಹರಿಕತೆ ಅಂತ ಡೇಟ್ ಬರ್ಕೊಂಡು ಅವತ್ತೋ ಕೂರ್ತಿದ್ದೆ 10 ಗಂಟೆಗೆ. ಪರ್ಫೆಕ್ಟ್. ನೀವು ನಮ್ಮ ಶೋಗೆ. ಅದಕ್ಕೆ ನಾನು ಹೇಳಿದ್ದು, ಗುರುರಾಜ ನಾಯ್ಡು, ಮುನಿರತ್ನ ಮೊದಲಿಯಾರ್, BP ರಾಜಮ್ಮ, ಮಾಸ್ಟರ್ ಸುರೇಶ್, ಮಾಲೂರು ಸೊಣ್ಣಪ್ಪನವರ ಉಪನ್ಯಾಸ. ನೀವು ಭಯಂಕರ ಇದ್ದೀರಾ. ನಾ ಅದನ್ನ 3 ಜನದಷ್ಟೇ ಕೇಳಿರೋದು, ಇನ್ನು ಕೇಳಿಲ್ಲ ಬೇರೆಯವ್ರದೆಲ್ಲ. ಇದು ತುಂಬ ಸೀನಿಯರ್. ಮಾಲೂರು ಸೊಣ್ಣಪ್ಪನವ್ರ ಉಪನ್ಯಾಸ ಏನು ಸರ್ ಆ ಕಾಲಕ್ಕೆ. ಮುನಿರತ್ನ ಮೊದಲಿಯಾರ್ ಅಂತ ಹರಿಕದಾಸರು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಶುರು ಮಾಡೋದು. ಹೌದೌದು. ಡ್ಯಾನ್ಸ್ ಸೀನು, ಅರಮನೆಯಲ್ಲಿ ಡ್ಯಾನ್ಸರ್ ಬರ್ತಾಳೆ ಅಂದ್ರೆ ಇವ್ರು ಡ್ಯಾನ್ಸ್ ಮಾಡ್ಕೊಂಡು. ಗುರುರಾಜಲು ನಾಯ್ಡುರವರ ಹರಿಕತೆ ಕೇಳ್ತಿದ್ರೆ ಅಲ್ಲಿ ಕೂತಿರುವವರ ಶರ್ಟು, ಅವರ ಹೆಣ್ಮಕ್ಳು ಸೀರೆ ಎಲ್ಲ ಒದ್ದೆ ಮುಗಿಯೋಷ್ಟ್ರೊಳಗಡೆ ಅಳಿಸ್ಬಿಡೋರು. ಹಂಗಾಗಿ ನನಗೆ ಹರಿಕತೆ ಅಂದರೆ ಇವತ್ತು ಪ್ರಾಣ. ಹರಿಕತೆ ಅಂದರೆ ಇವತ್ತು ನನ್ನ ಕಾರಲ್ಲಿ ಗುರುರಾಜನ್ ನಾಯ್ಡುರವರ ಹರಿಕತೆ CD ಇದೆ. ನನ್ನ ಹತ್ರನೂ ಇದೆ. ಎಲ್ಲ ಲಾಂಗ್ ಹೋದ್ರೆ ನಾನು ಹಾಕ್ಬಿಡ್ತೀನಿ ಹರಿಕತೆ. ಹೌದೌದು. ಏನು ಮಜಾಗಿದೆ. ರಚನೆ ನಾಗರಾಜ್ ಕೋಟೆ. ಹೌದು. ಘಮ ಘಮ ಅಡಿಗೆಯೂ ಸೂಸಿದೆ ಘಮ್ಮನೆ ಪರಿಮಳ, ಬೇಗನೆ ಹಾಕುತ್ತಾಯಿ ತಾಳೆನು ಹೊಸುವಿನ ತಳಮಳ, ಚಿಪುಣನೋರ್ವನು ಕದ ಹಾಕಿದ ನನ್ನಯ ಮೊಗವನ್ನು ಕಂಡ ಕ್ಷಣ, ಚಿಂತೆಯಿಲ್ಲ ನನಗಿದೆ ನೆರೆಮನೆ, ಅಮ್ಮ ಎಂದು ಕೂಗೆ ಒಮ್ಮೆ ಹಾಕ್ರಿ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು.
ಹಾಡೇ ಬರ್ದ್ಬಿಟ್ಟಿದ್ದೀರಾ ಪೂರ್ತಿ. ಆ, ಮಸ್ತಿದೆ ಇದು. ನಿನ್ನಿಂದಲೇ ನಿನ್ನಿಂದಲೇ ನನಗೊಂದು ಮಗುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕೆರವಾಗಿದೆ, ಎದೆಯಲ್ಲಿ ತುಂಬಿಕೊಂಡೆ ಆಲ್ಕೋಹಾಲ, ಕಣ್ಣೆದುರಲ್ಲೇ ಬಾರೊಂದು ಕಂಡಾಗಲೇ, ಮುಂದೆಂದೋ ಮಗುವಾಗೋ ಆ ಹಂಬಲ, ಅದು ಹಿಂದೆ ಆಗಿ ಹಾಳಾದೆ ನಿನ್ನಿಂದಲೇ. ಯಪ್ಪ, ನಗಿಸ್ಬೇಕ್ರಿ. ಅದಕ್ಕೇನು ಈ ಮೈಲಿಗೆ ಅಂತರ ಇರಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಮಜಾ ಕೊಡಬೇಕು. ಹಚ್ಚೇವು ಕೂದಲಿಗೆ ಕಪ್ಪ, ಗೋದ್ರೇಜು ಕಪ್ಪ, ಇಂಡೀಕ ಕಪ್ಪ, ಮಿರಮಿರನೆ ಹೊಳೆಯುವ ಕಪ್ಪ, ಹಚ್ಚೇವು ಕೂದಲಿಗೆ ಕಪ್ಪ, ಬಿಳಿಗೂದಲುಗಳು ಎಲ್ಲೆಲ್ಲೇ ಇರಲಿ ಹುಡುಕುಡುಕಿ ಕಪ್ಪ ಹಚ್ಚೇವು, ಹಿಂದೆಯೇ ಇರಲಿ ಸಂಧಿಯಲೇ ಇರಲಿ ಕಲಕಲಸಿ ಕಪ್ಪ ಮೆತ್ತೇವು, ಸಮಯವೇ ಇರಲಿ ಇಲ್ಲದೆ ಇರಲಿ ಮುಂಜಾನೆ ಕುಳಿತು ಬಳಿದೆವು, ಫ್ರಂಟಲ್ಲೂ ಹಚ್ಚಿ ಬ್ಯಾಕಲ್ಲೂ ಹಚ್ಚಿ ಮುದಿತನವ ನಾವು ಮುಚ್ಚೇವು, ಹಚ್ಚೇವು ಕೂದಲಿಗೆ ಕಪ್ಪ, ಗೋದ್ರೇಜು ಕಪ್ಪ. ಸೂಪರ್ ಅಣ್ಣ ಇದು. ಒಂದು ಎರಡು ಏನು ಬಾಳೆಲೆ ಹರಡು, ಬಾರಿಗೆ ಹೊರಡು. ಹಂಗ ಓಕೆ ಅನ್ಕಂಡೆ ಏನೋ ಬರುತ್ತೆ ಅಂತ, ಬಟ್ ನಮಗ್ ಗೊತ್ತಿಲ್ವೇ. ಸೊ ನಮ್ಗೆ ಗೊತ್ತಿರೋದು 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 1/4 ಹಾಕು, ಇದು ಕುಡುಕರು ಹಾಡಿದು, 5 6 ಬೇಳೆ ಸಾರು, ವಡಿ ಇನ್ನೊಂದು ಬೀರು, 7 8 ಪಲ್ಯಕ್ಕೆ ದಂಟು, ಮಗ ಫುಲ್ ಟೈಟು, 9 10 ಎಲೆ ಮುದುರೆತ್ತು, ಹುಡ್ಕನ್ ಬಾಡಿ ಮೋರಿಲಿತ್ತು, 1 ರಿಂದ 10 ಹೀಗಿತ್ತು, ಊಟದ ಆಟೋ ಮುಗಿದಿತ್ತು, ಹುಡ್ಕನ್ ಮ್ಯಾಟ್ರ್ ನೆಗೆದ್ ಬಿತ್ತು. ನಮ್ ಟೀಮ್ ಕ್ಯಾಮರಾಮನ್ಗಳು ಅಥವಾ ಅಸೋಸಿಯೇಟ್ ಎಲ್ಲರೂ ಖುಷಿ ಪಡ್ಬಿಟ್ಟಿದ್ದಾರೆ ಇವತ್ತು. ನೈಸ್. ಇಷ್ಟೇ ಜೀವನ. ನೀವು ಚಂದ ಇರ್ತೀರಾ. ನೀವು ಇದೇ ತರ ಇರಬೇಕು ಅಂತ ನಾವು ಯಾವಾಗಲೂ ಕೂಡ ಕೋಟಿ ಕೋಟಿ ಕನ್ನಡಿಗರ ಪರವಾಗಿ ಹೃದಯ ಶ್ರೀಮಂತಿಕರು ಎಲ್ಲರೂ ಕೂಡ ನಾಗರಾಜಣ್ಣ ಹೀಗೆ ಇರಲಿ ಅಂತ ಹಾರೈಸ್ತೀವಿ ನಾವು ಯಾವಾಗಲೂ, ಹಾಗೆ ಆಶಿಸ್ತೀವಿ ಕೂಡ. ಖಂಡಿತ ಖಂಡಿತ. ಥ್ಯಾಂಕ್ ಯು ಅಣ್ಣ ಈ ಹರಿಕತೆಗೆ ಬಂದಿದ್ದಕ್ಕೆ. ಭಾಳ ಖುಷಿ ಆಯಿತು. ಸಂದರ್ಶನ ಡಿಫ್ರೆಂಟ್ ಆಗಿತ್ತು. ಹೌದು, ಎಲ್ಲ ಕಡೆ ಮಾಮೂಲಿ ಮಾತಾಡಿ ಬೋರ್ ಆಗಿರುತ್ತೆ. ಇಲ್ಲೊಂಥರ ನಿಮ್ಮ ಕಡೆಯಿಂದ ಪ್ರಶ್ನೆಗಳು ಭಾಳ ಭಿನ್ನ ಭಿನ್ನವಾದ ಪ್ರಶ್ನೆಗಳು ಬಂದಿದ್ದರಿಂದ ನಮ್ಮೊಳಗಿರುವ ಇದು ಓಪನ್ ಆಗುತ್ತೆ. 2 ಕೈ ಸೇರಿ ಚಪ್ಪಾಳೆ ಅನ್ನೋ ಥರ ಚೆನ್ನಾಗಿತ್ತು. ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ, ನೆಮ್ಮದಿಯಾಗಿರಿ, ನಗ್ತಾ ಇರಿ, ಜಾಲಿಯಾಗಿರಿ. ಇವತ್ತಿನ ಹರಿಕಥೆಯ ಅತಿಥಿ ನನ್ನ ಪ್ರೀತಿಯ ಅಣ್ಣ ಶ್ರೀ ನಾಗರಾಜಣ್ಣ, ಅಂದರೆ ನಾಗರಾಜ್ ಕೋಟೆ ಅವರಿಗೆ ಒಂದು ಪ್ರೀತಿಯ ಗೌರವ. ಅವರು ನಾಳೆ ಬೆಳಗ್ಗೆಯಿಂದ ಕಾಫಿ ಟೀ ಎಲ್ಲ ನಮ್ಮ ಮಗ್ಗಲ್ಲಿ ಕುಡಿತಾರೆ. ಕರೆಕ್ಟ್ ಅಲ್ಲಣ್ಣ? ಹಾಂ. ಇನ್ನು ಅವ್ರಿಗೆ ಇಷ್ಟವಾಗಿರೋದು ಅವ್ರ ಮೊಮ್ಮಗನಿಗೆ ಇಷ್ಟವಾಗಿರೋದೆಲ್ಲ ಇಲ್ಲಿದೆ. ಕೇಕ್ವಾಲ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಒಂದು ಅದ್ಭುತವಾದಂಥ ತಿಂಡಿ ತಿನಿಸುಗಳು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕೂತ್ಕೊಳ್ಳಿ ಅಣ್ಣ, ಆರಾಮಾಗಿ ಕೂತ್ಕೊಳ್ಳಿ. ಇವತ್ತು ಚಂದ ಇತ್ತು, ನನಗಂತೂ ಬಹಳ ಖುಷಿ ಆಯಿತು. ಹೋಪ್ ನೀವು ಅಷ್ಟೇ ಎಂಜಾಯ್ ಮಾಡಿರ್ತೀರಾ ಅಂತ. ಹೇಗಿತ್ತು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಸ್ಪೆಷಲ್ ಅತಿಥಿಯೊಂದಿಗೆ. ನಾನು ಹೋಗಿ ಬರ್ತೀನಿ. ಇದು ನ್ಯೂಸೋ ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.